ಎಲ್ಲರಿಗೂ ನಮಸ್ಕಾರ. ಇಂಡಿಯನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ಲಾಸ್ 1 ಮತ್ತು ಕ್ಲಾಸ್ 2 ಎರಡಾಗಿತ್ತು. 1ನೇ ಕ್ಲಾಸ್ ಮತ್ತು 2ನೇ ಕ್ಲಾಸ್ನಲ್ಲಿ ನಾವು ಭಾರತದ ಭೌಗೋಳಿಕ ಸ್ಥಾನ ಹಂಚಿಕೆ ಮತ್ತು ಅಕ್ಷಾಂಶ ರೇಖಾಂಶಗಳ ಹಂಚಿಕೆ, ಭಾರತದ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ದೇಶಗಳು ಮತ್ತು ಜಲಗಡಿಯ ದೇಶಗಳು ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮ್ಯಾಪಿಂಗ್ ಅನ್ನು ಮಾಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥ ಮುಖ್ಯ ಅಂಶ ಭಾರತದ ಭೌಗೋಳಿಕ ಸ್ವರೂಪಗಳು ಅಂತಕ್ಕಂಥ ಟಾಪಿಕ್ ಅನ್ನು ನೋಡ್ಕೊಂಡು ಹೋಗೋಣ. ಸೊ ಯಾಕಂದ್ರೆ ಈ ಟಾಪಿಕ್ ಅತಿ ಮುಖ್ಯವಾಗಿರ್ತಕ್ಕಂಥದ್ದು, ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಗಳು ಬರ್ತವೆ. ಈಗಾಗಲೇ ನಡೆದಿರ್ತಕ್ಕಂಥ KS ಎಕ್ಸಾಮ್ಸ್ ಗಳಲ್ಲಿನೂ ಕೂಡ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಇದ್ರ ಮೇಲೆ. ಸೊ ಯಾವ್ದಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಇಂಡಿಯನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಗಳು ರಿವರ್ಸ್ ಗಳ ಮೇಲೆ ಜಾಸ್ತಿ ಬಂದಿತ್ತು. ಹೌದಾ? ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಭೌಗೋಳಿಕ ಸ್ವರೂಪಗಳ ಮೇಲೂ ಕೂಡ ಕ್ವಶನ್ಸ್ ಬಂದಿತ್ತು. ಹಾಗಾದ್ರೆ ಅದೇನು ಅಂತ ನೋಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಈ ಭಾಗಗಳ ಬಗ್ಗೆ ಸ್ವಲ್ಪ ಕಲಿತಾ ಹೋಗ್ಬೇಕಾಗತ್ತೆ. ಈ ಒಟ್ಟಾರೆ ನಾವು ಭಾರತದ ಭೌಗೋಳಿಕ ಸ್ವರೂಪಗಳನ್ನ ನೋಡೋದಾದ್ರೆ, ಒಟ್ಟು ನಮ್ಮ ಇಂಡಿಯಾದಲ್ಲಿ ಭಾರತದಲ್ಲಿ ಸಂಪೂರ್ಣವಾಗಿ ಹಂಚಿಕೆಯಾಗಿರ್ತಕ್ಕಂಥ ಈ ಭೂ ಪ್ರದೇಶದಲ್ಲಿ ಸರಾಸರಿ 10.7% ಏನಿದೆ ಅಂತಂದ್ರೆ ನಮ್ಗೆ ಮೌಂಟೇನ್ಸ್ ಇದೆ ಅಂತ ಗೊತ್ತಿರಲಿ. ಏನಿದೆ ಅಂತಂದ್ರೆ ಮೌಂಟೇನ್ಸ್. ಎಷ್ಟು ಪರ್ಸೆಂಟ್ ಇದೆ ಮೌಂಟೇನ್ಸ್ ಅಂತ ಕೇಳಿದ್ರೆ 10.7% ಏನಿದೆ ಅಂದ್ರೆ ಮೌಂಟೇನ್ ಇದೆ. ಹಾಗೂ ಅದರ ಜೊತೆಗೆ 18.6%, 18.6% ಏನಿದೆ ಅಂತಂದ್ರೆ ನಮ್ಗೆ ಹಿಲ್ಸ್, ಬೆಟ್ಟಗಳಿದೆ. ಹೌದಾ? ಹಿಲ್ಸ್ ಇದೆ. ಅದರ ಜೊತೆಗೆ ಸರಾಸರಿ 27.4%, 24.7% ಏನಿದೆ ಅಂತಂದ್ರೆ ಪ್ಲಾಟ್ಯೂಸ್ ಗಳಿದೆ. ಪ್ಲಾಟ್ಯೂ ಅಂತಂದ್ರೆ ಪ್ರಸ್ಥ ಭೂಮಿ ಇದೆ. ಕೊನೆಗೆ ಸರಾಸರಿ 43.3% ಏನಿದೆ ಅಂದ್ರೆ ಮೈದಾನ ಪ್ರದೇಶ ಇದೆ. ಹೌದಾ? ಸೊ ಇದೆಲ್ಲ ನೋಡಿ ಸರಾಸರಿ ಎಷ್ಟು ಪರ್ಸೆಂಟ್ ಇದೆ, ಯಾವುದು ಮೌಂಟೇನ್ಸ್ ಗಳು ಇರತಕ್ಕಂತ ಪ್ರಮಾಣ ಸರಾಸರಿ ಎಷ್ಟು ಅಂತಂದ್ರೆ 10.7%. ಬೆಟ್ಟ ಗುಡ್ಡಗಳು ಸರಾಸರಿ 18.6%, ಪ್ರಸ್ಥಭೂಮಿ ಸರಾಸರಿ 27.4%, ಹಾಗೂ ಮೈದಾನ ಪ್ರದೇಶ ಒಟ್ಟು ಸರಾಸರಿ ಮೈದಾನ ಪ್ರದೇಶ ಎಷ್ಟು ಅಂತಂದ್ರೆ 43.3%. ಇದನ್ನ ಅಷ್ಟು ನಾವು ಕ್ಯಾಲ್ಕುಲೇಟ್ ಮಾಡೋದು 100% ಆಗತ್ತೆ ಈಗ. ಹೌದಾ? ಸೊ ಇದು ನಮಗೆ ಮಾಹಿತಿ ಗೊತ್ತಿರಬೇಕು ಫಸ್ಟ್. ಹಾಗಾದ್ರೆ ಈ ಎಲ್ಲಾ ಒಂದು ಭೂ ಸ್ವರೂಪಗಳನ್ನ ಆಧಾರವಿಟ್ಕೊಂಡು ನಾವು ಭಾರತವನ್ನ ಅಧ್ಯಯನದ ದೃಷ್ಟಿಯಿಂದ ಎಷ್ಟು ಭಾಗ ಮಾಡ್ತೀವಿ ಅಂದ್ರೆ, ಒಂದು ಮುಖ್ಯವಾಗಿ ಈ ಭಾಗದಲ್ಲಿದೆ ಯಾವುದು ಉತ್ತರದ ಪರ್ವತಗಳು, ಗ್ರೇಟ್ ನಾರ್ದರ್ನ್ ಮೌಂಟೇನ್ ಅಂತ ಕರಿತೀವಿ. ಎರಡನೇದು ಉತ್ತರದ ಮಹಾಮೈದಾನ. ಮೂರನೇದು ಪರ್ಯಾಯ ಪ್ರಸ್ಥಭೂಮಿ. ನೆಕ್ಸ್ಟ್ ಕರಾವಳಿ ಮೈದಾನ, ಅದರ ಜೊತೆಗೆ ದ್ವೀಪಗಳು. ಇನ್ನು ನೋಡ್ತೀವಿ ಯಾವುದು ಅಂದ್ರೆ ಗ್ರೇಟ್ ಇಂಡಿಯನ್ ಡೆಸರ್ಟ್, ಅಂದ್ರೆ ಭಾರತದ ಮರುಭೂಮಿ ಬಗ್ಗೆ ನಾವು ನೋಡ್ಕೊಂಡು ಹೋಗ್ಬೇಕೀಗ. ಹೌದಾ? ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ. ಮೊದಲು ಈ ಎಲ್ಲ ಭಾಗಗಳನ್ನ ಒಂದೊಂದಾಗಿ ಏನ್ ಮಾಡ್ಬೇಕಂದ್ರೆ ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ಎಸ್, ಹಾಗಾದ್ರೆ ಈಗ ನೋಡಿ ಟೋಟಲ್ ಆಗಿ ನಮ್ಮ ಹತ್ರ ಈಗ ಒಂದು ಮ್ಯಾಪ್ ಇದೆ ಇಲ್ಲಿ. ಸೊ ಈ ಮ್ಯಾಪ್ ಅಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ, ಸೊ ಫಸ್ಟ್ ನಮ್ಗೆ ಒಟ್ಟು ಈ ಭಾಗದಲ್ಲಿ ಮೌಂಟೇನ್ಸ್ ಗಳಂತೇಳಿ ನಾವು ನೋಡಿದೀವಿ. ಈಗ ಉತ್ತರದ ಪರ್ವತಗಳು ಈಗ ಮೇಲ್ಗಡೆ ಏನ್ ಕಾಣಿಸ್ತಾ ಇದೆಯಲ್ಲ, ನಾ ಇದನ್ನ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇದಷ್ಟು ಏನಂತಂದ್ರೆ ಇದು ಉತ್ತರದ ಪರ್ವತಗಳು. ಈ ಉತ್ತರದ ಪರ್ವತಗಳಲ್ಲಿ ನಾವು ಈ ಕಡೆಗೆ ಬಂದ್ರೆ ಇದ್ಯಾವುದು ಅಂದ್ರೆ ಈಶಾನ್ಯ ಬೆಟ್ಟಗಳು ಅಂತ ನಾವು ಕರ್ಕೊಂಡು ಹೋಗ್ತೀವಿ. ಇದು ಟೋಟಲ್ ಇದು ಒಂದು ಭಾಗ. ಸೊ ಒಂದಕ್ಕೆ ಸಂಬಂಧಪಟ್ಟಿದ್ದು. ಎರಡನೇದು ಮಹಾ ಮೈದಾನ ಅಂತಂದ್ರೆ ಈ ಭಾಗ ಇದೆ ನೋಡಿ, ಇದು ಸೆಕೆಂಡ್ ಭಾಗ ಇಲ್ಲಿ ಕಾಣಿಸ್ತಾ ಇರೋದು. ಇದು ಒಂದನೇದು ನಂಬರ್ 1. ಹೌದಾ? ಈಗ ಒಂದೊಂದು ಸ್ಟಡಿ ಮಾಡ್ಕೊಂಡು ಹೋಗೋಣ, ಒಂದೊಂದು ಕ್ಲಾಸ್ ಆಗತ್ತೆ ಇದೆಲ್ಲ. ಇದು ಉತ್ತರದ ಮಹಾಮೈದಾನ, ಈ ಕಡೆಗೆ ಒಂದು ಮೈದಾನ. ಸೊ ಆಮೇಲೆ ಈ ಕಡೆಗೆ ಈ ಭಾಗ, ಇದು ಟೋಟಲ್ ಏನಂತಂದ್ರೆ ಮೈದಾನ. ನೆಕ್ಸ್ಟ್ ಪರ್ಯಾಯ ಪ್ರಸ್ಥಭೂಮಿ ಅಂತಂದ್ರೆ ಈ ಭಾಗ ಇದೆ ನೋಡಿ. ಸೊ ಇದು ಅಷ್ಟು ಏನಂತಂದ್ರೆ ಇದು ಪರ್ಯಾಯ ಪ್ರಸ್ಥಭೂಮಿ ಭಾಗ ನಾವು ನೋಡ್ತಾ ಇರ್ತಕ್ಕಂಥ ಭಾಗ ಇದು. ಹೌದಾ? ಇದು ಪರ್ಯಾಯ ಪ್ರಸ್ಥಭೂಮಿ. ಇದು ಯಾವ್ದಂತಂದ್ರೆ ಮೂರನೇ ಭಾಗ. ಸೊ ಇದರ ಜೊತೆಗೆ ಕರಾವಳಿ ಮೈದಾನ ನೋಡ್ಬೇಕು, ಈ ಕಡೆಗೆ ಮತ್ತು ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ. ಅದರ ಜೊತೆಗೆ ದ್ವೀಪಗಳು, ಅದು ಅಂತಂದ್ರೆ ಒಂದು ಲಕ್ಷದ್ವೀಪ ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಬಗ್ಗೆ ನಾವು ಕಾಣಿಸ್ಬೇಕು. ಹೌದಾ? ಹಾಗಾದ್ರೆ ಇವೆಲ್ಲ ಭಾಗಗಳನ್ನ ನಾವು ಕಲಿಯೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಯಾಕಂತಂದ್ರೆ ನಾವು ಮ್ಯಾಪ್ ತರ ಕಲಿತ್ರೆ ಎಕ್ಸಾಮ್ಗೆ ಈಸಿ ಆಗುತ್ತೆ. ಮೊನ್ನೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಆಲ್ಮೋಸ್ಟ್ ಮ್ಯಾಪ್ ಮೇಲೆ ಇದ್ದು, ಅವನ್ನೆಲ್ಲ ಮ್ಯಾಪ್ ತರ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಯಾವ ಭಾಗದಲ್ಲಿ ಏನೇನಿದೆ, ಯಾವ ಪರ್ವತ ಶ್ರೇಣಿ ಅಥವಾ ಆ ಮೌಂಟೇನ್ಸ್ ಗಳ ಬಗ್ಗೆ ಸಂಪೂರ್ಣವಾಗಿ ಮ್ಯಾಪ್ ಮಾಡಿದಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ ಅನುಕೂಲ ಆಗ್ತಾ ಹೋಗುತ್ತೆ. ಯಾರು ಕೂಡ ಸ್ಟಾರ್ಟಿಂಗ್ ಒಂದ್ 2 ನಿಮಿಷ 3 ನಿಮಿಷ ನೋಡ್ಕೊಂಡ್ಬಿಟ್ಟು ನೀವೇನ್ ಮಾಡ್ತೀರಾ ಅಂತಂದ್ರೆ ಆ ವಿಡಿಯೋನ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಡ್ತೀರಾ. ಸೊ ಆ ರೀತಿ ಮಾಡ್ಕೋಬೇಡಿ. ಸಂಪೂರ್ಣವಾಗಿ ಕೇಳಿದ್ರೆ ಮಾತ್ರ ಟಾಪಿಕ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಯಾವ್ದೇ ಟಾಪಿಕ್ಸ್ ಗಳನ್ನು ಕೂಡ ಯಾವ್ದೇ ವಿಡಿಯೋಗಳನ್ನ ನೋಡಿದ್ರೆ ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ ಸುಮ್ನೆ ಮೇಲಿಂದ ಅಷ್ಟೇ ನೋಡ್ಕೊಂಡು ಹೋಗ್ತೀರಾ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿ ಒಂದ್ಸರ್ತಿ ಕ್ಲಾಸ್ ಕೇಳಿ, ಕಂಟೆಂಟ್ ಏನ್ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ಹೌದಾ? ಎಸ್, ಓಕೆ. ಈಗ ನೆಕ್ಸ್ಟ್ ಹೋಗೋಣ. ಅದ್ರಲ್ಲಿ ನಾವು ನೋಡ್ಬೇಕಾಗಿರೋದು ಯಾವ ಭಾಗ ಅಂತಂದ್ರೆ ಒಂದನೇದ್ದು ಉತ್ತರದ ಪರ್ವತಗಳ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಂಡು ಹೋಗೋಣ. ಎಸ್, ಹಾಗಾದ್ರೆ ಉತ್ತರದ ಪರ್ವತಗಳ ಬಗ್ಗೆ ನಾವು ನೋಡ್ಕೊಂಡು ಹೋಗ್ಬೇಕಂತಂದ್ರೆ ಈಗ ಒಂದನೇ ಭಾಗ ಬರೀಲಿ.
ಯಾವುದು ಅಂತಂದ್ರೆ ಉತ್ತರದ ಹಿಮಾಲಯ ಪರ್ವತಗಳು ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಉತ್ತರದ ಹಿಮಾಲಯ ಪರ್ವತಗಳು ಅಂತೇಳಿ ನಾವಿಲ್ಲಿ ಮೆನ್ಷನ್ ಮಾಡಿದ್ವಲ್ಲ, ಸೊ ಈ ಮೆನ್ಷನ್ ಮಾಡಿರ್ತಕ್ಕಂಥ ಈ ಪರ್ವತಗಳಿದಾವಲ್ಲ, ಸೊ ಭಾರತದಲ್ಲೇ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಭೂಸ್ವರೂಪ ಯಾವುದು ಅಂತಂದ್ರೆ ಹಿಮಾಲಯ ಮೌಂಟೇನ್ಸ್ ಅಂತ ಗೊತ್ತಿರಲಿ. ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಭೂಸ್ವರೂಪ. ಈ ಹಿಮಾಲಯ ಪರ್ವತಗಳು ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು ಇತ್ತೀಚೆಗೆ. ಅಂದ್ರೆ ಸರಾಸರಿ ನಮ್ಮ ಇಂಡಿಯಾ ಮೊದಲು ಯಾವ ಭಾಗದಲ್ಲಿ ಇತ್ತು ಅಂತಂದ್ರೆ ಗೊಂಡವಾನ ಭಾಗದಲ್ಲಿ ಇತ್ತು. ಅದನ್ನ ಇದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಹೌದಾ? ಇವೆಲ್ಲ ಏನಂತಂದ್ರೆ ಇತ್ತೀಚಿನ ಹೊಸ ಮಡಿಕೆ ಪರ್ವತಗಳು. ಅಂದ್ರೆ ಬಹಳ ಹಿಂದೆ ರಚನೆ ಆಗಿದ್ದಲ್ಲ. ಸರಾಸರಿ ಒಂದು ನಾವು ಟರ್ಸರಿ ಯುಗ ಅಂತ ಕರಿತೀವಿ. ಒಂದು 20ರಿಂದ 10 ಮಿಲಿಯನ್ ವರ್ಷಗಳ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ರಚನೆ ಆಗಿದ್ದು. ಯಾವ ರೀತಿ ರಚನೆ ಆಗಿದ್ದು ಅಂತಂದ್ರೆ ಇವುಗಳನ್ನ ಇಂಡಿಯಾ ಪ್ಲೇಟ್ ಬಂದು ಅಂದ್ರೆ ಭಾರತದ ಭೂಫಲಕ ಬಂದು ಯುರೇಷಿಯಾ ಫಲಕದೊಂದಿಗೆ ಏನಾಗಿರೋದ್ರಿಂದ ಅಂತ ಕೇಳಿದಾರೆ ಅಂತಂದ್ರೆ ಕನ್ವರ್ಜ್ ಆಗಿರೋದ್ರಿಂದ ನಿರ್ಮಾಣ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿದೆ ನೋಡಿ ಹಿಮಾಲಯ ಪರ್ವತ ಒಂದು, ಗ್ರೇಟ್ ಹಿಮಾಲಯ. ಎಸ್, ಒಂದು ನಿಮಿಷ. ಹ್ಮ್ ಯಾವ್ದಂತಂದ್ರೆ ಇವಾಗ ಇದು ಗ್ರೇಟ್ ಹಿಮಾಲಯ. ಹೌದಾ? ಗ್ರೇಟ್ ಹಿಮಾಲಯ, ಲೆಸರ್ ಹಿಮಾಲಯ, ಔಟರ್ ಹಿಮಾಲಯ. ಹೌದಾ? ಅಂದ್ರೆ ಶಿವಾಲಿಕ್ ಅಂತ ಕರಿತೇವೆ. ಔಟರ್ ಹಿಮಾಲಯ ಅಂತಂದ್ರೆ ಶಿವಾಲಿಕ್. ಇವಾಗ ಈ ಕಡೆ ಇರತಕ್ಕಂಥದ್ದು ಇದು ಅಷ್ಟು ಟ್ರಾನ್ಸ್ ಹಿಮಾಲಯ. ಈ ಮೇಲ್ಗಡೆ ಇರತಕ್ಕಂಥದ್ದು ಇದು ಕಾರಾಕೋರಂ. ಒಂದು ಒಂದನೇದು ನಂಬರ್ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ, ಕಾರಾಕೋರಂ. ಈ ಕಡೆ ಇರತಕ್ಕಂಥದ್ದು ಲಡಾಖು. ಮೂರನೇದು ಯಾವ್ದು ಅಂತಂದ್ರೆ ಜಸ್ಕರು. ಈ ಮೂರು ಮೇಲ್ಭಾಗದಲ್ಲಿ ಇರತಕ್ಕಂಥ ಈ ಮೂರು ಶ್ರೇಣಿಗಳನ್ನ ಸೇರಿಸಿ ನಾವೇನಂತ ಕರಿಬೇಕಂದ್ರೆ ಇವುಗಳನ್ನ ಟ್ರಾನ್ಸ್ ಹಿಮಾಲಯ. ಈ ಕಡೆ ಇರತಕ್ಕಂಥದ್ದು ಮುಖ್ಯ ಹಿಮಾಲಯ. ಹೌದಾ? ಆಮೇಲೆ ಈ ಕಡೆಗೆ ಬಂದ್ರೆ ಇವೆಲ್ಲ ಈಶಾನ್ಯ ಬೆಟ್ಟಗಳು ಅಂತ ಕರಿತೀವಿ. ಇವೆಲ್ಲ ರಚನೆ ಆಗಿದ್ದು ಹೆಂಗೆ ಅಂತ ಹೇಳಿದ್ದಾರೆ ಅಂತಂದ್ರೆ ಅವರು ಇಂಡಿಯಾ ಮತ್ತು ಭಾರತ ಮತ್ತು ಯುರೇಷಿಯಾ ಫಲಕಗಳು ಪರಸ್ಪರ ಕನ್ವರ್ಜ್ ಆಗೋದ್ರಿಂದ ನಿರ್ಮಾಣ ಆಗಿದಾವೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಹಾಗಾದ್ರೆ ಕನ್ವರ್ಜ್ ಆಗೋದ್ರಿಂದ ಹೆಂಗೆ ಇಲ್ಲಿ ನೋಡೋಣ. ಅದಕ್ಕಿಂತಲೂ ಮುಂಚೆ ಇವುಗಳನ್ನೆಲ್ಲ ಏನಂತ ಕರೆದಿದ್ದಾರೆ ಅಂತಂದ್ರೆ ಅಸಿಮೆಟ್ರಿಕ್ ಫೋಲ್ಡ್ ಮೌಂಟೇನ್ಸ್ ಅಂತ ಕರೀತಾರೆ ಇವುಗಳನ್ನ. ಅಸಮ ಮಡಿಕೆ ಪರ್ವತ, ಈ ಪದ ನೆನಪಿರ್ಲಿ. ಹಿಮಾಲಯ ಪರ್ವತಗಳು ಎಂತವು ಅಂತಂದ್ರೆ ಅಸಮ ಮಡಿಕೆ ಪರ್ವತ. ಇದು ನೆನ್ಪಿಟ್ಕೊಳ್ಳಿ. ಇದನ್ನ ಮೊನ್ನೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಸರ್ ಏನ್ ಸರ್ ಇದು ಅಸಮ ಮಡಿಕೆ ಅಂತಂದ್ರೆ ಇಲ್ಲೊಂದು ಮ್ಯಾಪ್ ಇದೆ ನಿಮ್ಗೆ ಕಾಣಿಸುತ್ತೆ. ಏನ್ ಸರ್ ಅಂತಂದ್ರೆ ಈಗ ನೋಡಿ ಈ ಭಾಗದಲ್ಲಿ ನಿಮ್ಗೆ ಒಂದಿಷ್ಟು ಮೌಂಟೇನ್ಸ್ಗಳು. ಮೌಂಟೇನ್ ಅಂತಂದ್ರೆ ಇವೆಲ್ಲ ಫೋಲ್ಡ್ ಮೌಂಟೇನ್ ಈ ರೀತಿ ರಚನೆ ಆಗಿರೋದು. ಸೊ ಪರ್ವತಗಳ ರಚನೆ ಆಗ್ಬೇಕಾದ್ರೆ ಈ ರೀತಿ ಇದಲ್ಲ. ಸೊ ಹಿಂಗೇನಾದ್ರೂ ಸಮಾಂತರವಾಗಿ ಏನಾದ್ರೂ ಈ ರೀತಿ ಮೌಂಟೇನ್ಸ್ ಗಳಿತ್ತು ಅಂತಂದ್ರೆ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸಮಮಡಿಕೆ ಪರ್ವತ ಅಂತ ಕರಿತೀವಿ. ಸಿಮೆಟ್ರಿಕ್ ಫೋಲ್ಡ್ ಅಂತ ಕರಿತೀವಿ. ಈ ರೀತಿ ಇರುತ್ತೆ ಮಡಿಕೆ ಪರ್ವತ ನಿಮ್ಗೆ. ಹೌದಾ? ಸೊ ಈ ರೀತಿ ಸಮನಾಗಿರೋದು. ಈ ರೀತಿ ಸಮನಾಗಿದ್ರೆ ಅಂದ್ರೆ ಅಂದ್ರೆ ಯಾವ ಕಡೆನೂ ಜಾಸ್ತಿ ಓರೆ ಆಗಿರಬಾರ್ದು. ಈ ರೀತಿ ಇದ್ರೆ ಅದನ್ನ ಸಮಮಡಿಕೆ ಅಂತ ಕರಿತೀವಿ. ಹೌದಾ? ಅದೇನಾದ್ರೂ ಸ್ವಲ್ಪ ಈ ರೀತಿ ಬೆಂಡ್ ಆಗಿತ್ತು ಅಂತ ತಿಳ್ಕೊರಿ. ಇಲ್ಲಿ ನೋಡಿ ಇಲ್ಲೆಲ್ಲ. ಸೊ ಇಲ್ಲೊಂದು ನಿಮಗೆ ಸ್ಕೇಲ್ ಕೊಟ್ಟಿದ್ದಾರೆ. ಇದು ಸ್ಟ್ರೇಟ್ ಆಗಿದೆ ಅಲ್ಲ. ಸೊ ಈ ರೀತಿ ಸ್ಟ್ರೇಟ್ ಆಗಿತ್ತು ಅಂದ್ರೆ ಇದಕ್ಕೆ ಏನಂತ ಕರಿಬೇಕಂದ್ರೆ ಸಮಮಡಿಕೆ. ಇದಕ್ಕೆ ಏನಂತ ಕರಿಬೇಕಂತಂದ್ರೆ ಅಸಮಮಡಿಕೆ. ಅಂದ್ರೆ ಮೌಂಟೇನ್ಸ್ ಸ್ಟ್ರೇಟ್ ಆಗಿರೋ ಬದಲಾಗಿ ಏನಾಗತ್ತಂತಂದ್ರೆ ಈ ರೀತಿ ಹಿಂಗ್ ಓರೆ ಆಗತ್ತೆ. ಹೌದಾ? ಸೊ ಈ ರೀತಿ ಓರೆ ಆದ್ರೆ ಇದನ್ನ ಏನಂತ ಕರಿಬೇಕಂತಂದ್ರೆ ಅಸಮಮಡಿಕೆ ಪರ್ವತ. ಹೌದಾ? ಅಸಿಮೆಟ್ರಿಕ್ ಫೋಲ್ಡ್ ಅಂತ ಕರಿಬೇಕು. ಈ ರೀತಿ ನಮಗೆ ರಚನೆ ಆಗಿದ್ದು ಯಾವ್ದಂತಂದ್ರೆ ಹಿಮಾಲಯ. ಅದಕ್ಕೆ ಹಿಮಾಲಯ ಎಂತ ಮೌಂಟೇನ್ಸ್ ಅಂತಂದ್ರೆ ಅಸಿಮೆಟ್ರಿಕ್ ಫೋಲ್ಡ್ ಮೌಂಟೇನ್ಸ್ ಅಂತ ಕರೀರಿ. ಅಸಿಮೆಟ್ರಿಕ್ ಅಂತಂದ್ರೆ ಇದರ ಅರ್ಥ ಏನಂತಂದ್ರೆ ಸಾರಿ ಅಸಿಮೆಟ್ರಿಕ್ ಫೋಲ್ಡ್ ಮೌಂಟೇನ್, ಅಸಮ ಮಡಿಕೆ ಪರ್ವತ ಅಂತ ಕರೆಯೋದು ನಾವು. ಹೌದಾ? ಹಾಗಾದ್ರೆ ಇದು ಇನ್ನು ಮತ್ತೆ ನೆಕ್ಸ್ಟ್ ಮುಂದುವರೆದ ಭಾಗ ಏನು ಜಾಸ್ತಿ ಏನಾಗಿದೆ ಅಂತಂದ್ರೆ ಈ ಕಡೆ ಟಿಲ್ಟ್ ಆಗಿದೆ ಅಲ್ಲ, ಓರಿ ಆಗಿದೆ ಅಲ್ಲ, ಇದನ್ನ ಏನಂತ ಕರಿಬೇಕಂತಂದ್ರೆ ಓವರ್ ಫೋಲ್ಡ್ ಅಂತ ಕರಿಬೇಕು. ಸೊ ಕಂಪ್ಲೀಟ್ ಆಗಿ ಈ ರೀತಿ ಬೆಂಡ್ ಆಗಿದೆಯಲ್ಲ ಇದನ್ನ ರೆಕಮೆಂಡ್ ಫೋಲ್ಡ್ ಅಂತ ಕರಿಬೇಕು. ಇವುಗಳ ಹೆಸರು ನೆನಪಿರ್ಲಿ. ಯಾಕಂದ್ರೆ ಇತ್ತೀಚೆಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಯಾವ ರೀತಿ ಬರ್ತಾ ಇದೆ ಅಂತಂದ್ರೆ ಈ ರೀತಿ ಕಾನ್ಸೆಪ್ಟ್ ಮೇಲೆ ಬರ್ತಾ ಇದೆ ನಮಗೆ. ಹೌದಾ? ಸೊ ಇನ್ನೊಂದ್ ಸರ್ತಿ ಗಮನ ಹರಿಸಬೇಕಾದ್ರೆ ಯಾವ್ದಂತಂದ್ರೆ ಸರಾಸರಿಯಾಗಿ ಈ ಮೌಂಟೇನ್ಸ್ ಗಳಿದಾವಲ್ಲ, ಈ ಮೌಂಟೇನ್ಸ್ ಗಳು ಏನಾದ್ರೂ ಈ ರೀತಿ ಸ್ಟ್ರೇಟ್ ಆಗಿತ್ತು ಅಂತಂದ್ರೆ ಇದಕ್ಕೆ ಏನಂತ ಕರಿಬೇಕು ಅಂತಂದ್ರೆ ನಾವು ಸಿಮೆಟ್ರಿಕ್ ಫೋಲ್ಡ್ ಅಂತ ಕರಿಬೇಕು. ಒಂದ್ ವೇಳೆ ಏನಾದ್ರೂ ಆ ಮೌಂಟೇನ್ಸ್ ಗಳು ಈ ರೀತಿ ಓರೆ ಆಗಿತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿಬೇಕು ಅಂತಂದ್ರೆ ಅಸಿಮೆಟ್ರಿಕ್. ಅಂದ್ರೆ ಇದು ಸಮ ಮಡಿಕೆ. ಇದು ಏನಂತಂದ್ರೆ ಅಸಮ ಮಡಿಕೆ ಅಂತ ಕರಿತೀವಿ ಇದನ್ನ. ಫೋಲ್ಡ್ ಮೌಂಟೇನ್ಸ್ ಗಳು ಈ ರೀತಿ ಇರ್ತವೆ. ಹಂಗೆ ನಮ್ ಹಿಮಾಲಯ ಪರ್ವತಗಳು ಎಂತ ಮೌಂಟೇನ್ಸ್ ಅಂತ ಹೇಳ್ಬೇಕು ಅಂತಂದ್ರೆ ಅಸಮ ಮಡಿಕೆ ಪರ್ವತಗಳು, ಅಸಿಮೆಟ್ರಿಕ್ ಫೋಲ್ಡ್ ಮೌಂಟೇನ್ ಅಂತ ಕರಿತೀವಿ. ಹೌದಾ? ಎಸ್, ಅಸಿಮೆಟ್ರಿಕ್ ಫೋಲ್ಡ್ ಮೌಂಟೇನ್ಸ್. ನೆಕ್ಸ್ಟ್ ಈ ಕಡೆ ಇದವಲ್ಲ ಇವೇನಂತಂದ್ರೆ ಓವರ್ ಫೋಲ್ಡ್ ಅಂತ ಕರಿತೀವಿ. ತುಂಬಾ ಜಾಸ್ತಿ ಏನಾಗಿದೆ ಅಂತಂದ್ರೆ ಓವರ್ ಆಗಿರೋದಕ್ಕೆ ನಾವೇನಂತ ಕರಿಬೇಕಂದ್ರೆ ಓವರ್ ಫೋಲ್ಡ್. ಇದಕ್ಕೆ ಏನಂತ ಕರಿಬೇಕಂತಂದ್ರೆ ರೆಕಮೆಂಡ್. ಅಂದ್ರೆ ಜಾಸ್ತಿ ಬೆಂಡ್ ಆಗಿರುತ್ತೆ ಅದಕ್ಕೆ ರೆಕಮೆಂಡ್ ಅಂತ ಕರಿಬೇಕು. ಹಾಗಾದ್ರೆ ಹಿಮಾಲಯ ಪರ್ವತಗಳು ಹೆಂಗ್ ಸರ್ ರಚನೆ ಆಗಿದ್ದು ಅದ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅದ. ಈಗ ನೋಡಿ ಈ ಭಾಗದಲ್ಲಿ ಏನಿದೆ ಅಂತಂದ್ರೆ ನಮ್ಗೆ ಭೂಮಿ ಇದೆ. ಸೊ ಇಲ್ಲಿ ನಮ್ಗೆ ಯಾರು ಅಂತಂದ್ರೆ ಅಲ್ಫ್ರೆಡ್ ವೆಗೆನರ್ ಅವರ ಒಂದು ಸಿದ್ಧಾಂತ ನಾವು ನೆನಪಿಗೆ ಮಾಡ್ಕೋಬೇಕು ಇವಾಗ. ಹೌದಾ? ಸೊ ಯಾವುದು ಅಂತಂದ್ರೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಕರಿತೀವಿ. ಕಾಂಟಿನೆಂಟಲ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಭೂಖಂಡಗಳ ಅಲೆತ ಸಿದ್ಧಾಂತ ಅಂತಕ್ಕಂಥ ಥಿಯರಿಯಲ್ಲಿ ಈ ರೀತಿ ನಮ್ಗೆ ಇದು ಯಾವ ರೀತಿ ರಚನೆ ಆಯ್ತು ಅಂತ ಸಂಪೂರ್ಣ ಮಾಹಿತಿ ಸಿಗತ್ತೆ. ಹೌದಾ? ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ
ಸರಾಸರಿ 250 ಮಿಲಿಯನ್ ವರ್ಷಗಳ ಹಿಂದೆ, ಈಗಲ್ಲ, 250 ಮಿಲಿಯನ್ ವರ್ಷಗಳ ಹಿಂದೆ ಎರಗೋ ಈ ಪ್ರಸ್ತುತ ಇರತಕ್ಕಂತ ಎಲ್ಲಾ ಭೂಖಂಡಗಳು, ಎಲ್ಲ 7 ಖಂಡಗಳಿದಾವಲ್ಲ, ಎಲ್ಲ ಒಂದೇ ಭಾಗದಲ್ಲಿ ಸೇರ್ಕೊಂಡಿದ್ದು ಅದನ್ನೇನಂತ ಕರೆದ್ರು ಅಂತಂದ್ರೆ ಪ್ಯಾಂಜಿಯಾ ಅಂತ ಕರೆದ್ರು. ಏನಂತ ಹೇಳ್ಬಿಟ್ಟು? ಪ್ಯಾಂಜಿಯಾ. ಪ್ಯಾಂಜಿಯಾ, ಇಲ್ಲಿ ಬರೀತೀನಿ ಸ್ಪೆಲ್ಲಿಂಗ್ ಏನಂತ ಹೇಳ್ಬಿಟ್ಟು ಅಂತಂದ್ರೆ ಪ್ಯಾಂಜಿಯಾ. ಪ್ಯಾನ್ ಅಂತಂದ್ರೆ ಇಟ್ ಮೀನ್ಸ್ ಆಲ್, ಜಿ ಅಂತಂದ್ರೆ ಇಟ್ ಮೀನ್ಸ್ ಕಾಂಟಿನೆಂಟ್, ಅಂದ್ರೆ ಆಲ್ ಕಾಂಟಿನೆಂಟ್ ಅಂತೇಳಿ ಅರ್ಥ. ಎಲ್ಲಾ ಖಂಡಗಳು ಒಂದೇ ಭಾಗದಲ್ಲಿ ಸೇರ್ಕೊಂಡಿರೋದೇ ಪ್ಯಾಂಜಿಯಾ ಅಂತ ಕರ್ಕೊಂಡು ಹೋದ್ರು. ಹೌದಾ? ಹಾಗಾದ್ರೆ ಇಲ್ಲಿ ನೋಡಿ, ಇದೇನ್ ಕೊಟ್ಟಿದಾರಲ್ಲ, ಇದು ಸದ್ಯಕ್ಕೆ 200 ಮಿಲಿಯನ್ ವರ್ಷಗಳ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದಾರೆ ಕೆಳಗಡೆ 200 ಮಿಲಿಯನ್ ಎರಗೋ ಅಂತ ಹೇಳ್ಬಿಟ್ಟು. ಹೌದಾ? ಇಲ್ಲಿ ಅದಾದ ನಂತರ ಏನಾಗುತ್ತಂದ್ರೆ ಈ ಭೂಖಂಡ ಇರುತ್ತಲ್ಲ, ಈ ಮಧ್ಯದಲ್ಲಿ ಏನಾಗುತ್ತಂತಂದ್ರೆ ಈ ರೀತಿ ಫಾಲ್ಟ್ ಕ್ರಿಯೇಟ್ ಆಗಿಬಿಡುತ್ತೆ. ಫಾಲ್ಟ್ ಅಂತಂದ್ರೆ ಭೂಮಿ ಬಿರುಕು ಬಿಡುತ್ತೆ. ಸೊ ಭೂಮಿ ಬಿರುಕು ಬಿಟ್ಟು ಭೂಮಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಭೂಖಂಡಗಳು ಇರ್ತಾವಲ್ಲ, ಇದು ಕಟ್ ಆಗಿಬಿಡುತ್ತೆ. ಕಟ್ ಆಗ್ಬಿಟ್ಟು ಒಂದು ಉತ್ತರಕ್ಕೆ ಸರಿಯುತ್ತೆ, ಇನ್ನೊಂದು ಭಾಗ ಏನಾಗುತ್ತೆ ಅಂತಂದ್ರೆ ದಕ್ಷಿಣಕ್ಕೆ ಸರಿಯುತ್ತೆ. ಈ ದಕ್ಷಿಣಕ್ಕೆ ಸರಿದಿರ್ತಕ್ಕಂಥ ಭಾಗವನ್ನ ಏನಂತ ಕರೆದ್ರು ಅಂತಂದ್ರೆ ಗೊಂಡ್ವಾನ. ಉತ್ತರಕ್ಕೆ ಸರಿದಿರ್ತಕ್ಕಂಥ ಭಾಗವನ್ನ ಏನಂತ ಕರೆದ್ರು ಅಂತಂದ್ರೆ ಅವರು ಲಾರೇಸಿಯಾ ಅಂತ ಕರೆದ್ರು. ಹೌದಾ? ಹಾಗಾದ್ರೆ ಈ ಲಾರೇಸಿಯಾ ಇಲ್ಲಿ ಗಮನಿಸಿ. ಇದು ಲಾರೇಸಿಯಾ ಮತ್ತು ಗೊಂಡ್ವಾನ ಮಧ್ಯದಲ್ಲಿ ಒಂದು ಸಮುದ್ರ ನಿರ್ಮಾಣ ಆಯ್ತಲ್ಲ, ಈ ಸಮುದ್ರಕ್ಕೆ ಏನಂತ ಹೆಸರು ಕೊಟ್ರು ಅಂತಂದ್ರೆ ಅವರು ಟೆತ್ತಿಸಿ ಅಂತ ಹೆಸರು ಕೊಟ್ರು. ಯಾವುದು? ಟೆತ್ತಿಸಿ. ಹೌದಾ? ಹಾಗಾದ್ರೆ ಏನ್ ಸರ್ ಇದು ಟೆತ್ತಿಸಿ? ಇದೊಂದು ಸಮುದ್ರ. ಭೂಖಂಡಗಳು ಕಟ್ಟಾಗಿ ಸಪರೇಟ್ ಆಗೋದ್ರ ಮಧ್ಯದೆಲ್ಲ ಸಮುದ್ರ ಸಾಗರಗಳು ನಿರ್ಮಾಣ ಆಗ್ತವೆ. ಹಾಗಾಗಿ ಈ ರೀತಿ ಎರಡು ಭಾಗ ಐತಲ್ಲ, ಉತ್ತರಕ್ಕೆ ಚಲಿಸಿರ್ತಕ್ಕಂಥ ಭಾಗವನ್ನ ಲಾರೇಸಿಯಾ, ದಕ್ಷಿಣಕ್ಕೆ ಚಲಿಸಿರ್ತಕ್ಕಂಥ ಭಾಗವನ್ನ ಗೊಂಡ್ವಾನ ಅಂತ ಕರೆದ್ರು. ಅವಾಗ ಈ ಗೊಂಡ್ವಾನ ಭಾಗ ಅಂತಂದ್ರೆ ಈ ಕಡೆ ಇದೆಲ್ಲ, ಇದು ಯಾವ್ದಂತಂದ್ರೆ ಇದು ಸೌತ್ ಅಮೆರಿಕಾ, ಇದು ಯಾವ್ದಂತಂದ್ರೆ ಇದು ಆಫ್ರಿಕಾ ಭಾಗ, ಇದು ಯಾವ್ದಂತಂದ್ರೆ ಇದು ಇಂಡಿಯಾ. ಇಲ್ಲಿ ನೋಡಿ, ಇದು ಗಮನಿಸಿ ನೀವೆಲ್ಲ. ಇಂಡಿಯಾ ಈಗ ನಾವು ಏನಂತ ಹೇಳ್ತೀವಿ, ಏಷ್ಯಾದಲ್ಲಿ ಇದೆ ಅಂತ ಹೇಳ್ತೀವಲ್ಲ, ಇಲ್ಲ, ಇದು ಮುಂಚೆ ಸರಾಸರಿ 200 ಮಿಲಿಯನ್ ವರ್ಷಗಳ ಹಿಂದೆ ಎಲ್ಲಿತ್ತು ಅಂತಂದ್ರೆ ಇದು ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥದ್ದು, ಅದು ಗೊಂಡ್ವಾನ. ಈ ಕೆಳಗಡೆ ಇರತಕ್ಕಂಥದ್ದು ಇದು ಅಂಟಾರ್ಟಿಕಾ ಖಂಡ, ಇದು ಅಂಟಾರ್ಕ್ಟಿಕಾ. ಹೌದಾ? ಈ ಕಡೆ ಇರ್ತಕ್ಕಂಥದ್ದು ಯಾವ್ದಂತಂದ್ರೆ ಇದು ಆಸ್ಟ್ರೇಲಿಯಾ ಅಂತ ಗೊತ್ತಿರಲಿ. ಇದು ಗಮನಿಸಿ ಇವಾಗ. ಒಂದು ಸೌತ್ ಅಮೆರಿಕಾ, ಆಫ್ರಿಕಾ, ಇಂಡಿಯಾ, ಅಂಟಾರ್ಟಿಕಾ ಮತ್ತು ಆಸ್ಟ್ರೇಲಿಯಾ ಇವೆಲ್ಲನೂ ಕೂಡಿಸಿ ಏನಂತ ಕರಿಬೇಕಂದ್ರೆ ಗೊಂಡ್ವಾನ. ಮೇಲ್ಗಡೆ ಈ ಕಡೆ ಇರ್ತಕ್ಕಂಥದ್ದು ಇದು ನಾರ್ತ್ ಅಮೆರಿಕಾ, ಇದು ಕಂಪ್ಲೀಟ್ ಈ ಕಡೆ ಇರ್ತಕ್ಕಂಥದ್ದು ಯಾವ್ದಂತಂದ್ರೆ ಇದು ಯುರೇಸಿಯಾ. ಈ ಯುರೇಸಿಯಾ ಮತ್ತು ನಾರ್ತ್ ಅಮೆರಿಕಾ ಎರಡೂನು ಸೇರಿಸಿ ಏನಂತ ಕರಿಬೇಕಂದ್ರೆ ಲಾರೇಸಿಯಾ. ಕೆಳಗಡೆ ವಸ್ತು ಭಾಗವನ್ನು ಸೇರಿಸಿ ಏನಂತ ಕರಿಬೇಕಂದ್ರೆ ಗೊಂಡ್ವಾನ. ಆ ಥಿಯರಿಯಲ್ಲಿ ಏನ್ ಹೇಳ್ತಾರಂತಂದ್ರೆ ಅಲ್ಫ್ರೆಡ್ ವೆಗ್ನರ್ ಅವ್ರು ಹೇಳಿದ್ದು ಈ ಇಂಡಿಯಾದಿಲ್ಲ. ಸೊ ಇಂಡಿಯಾ ಏನಾಗುತ್ತೆ ಅಂತಂದ್ರೆ ಈ ಉತ್ತರಕ್ಕೆ ಚಲಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಉತ್ತರಕ್ಕೆ ಚಲಿಸಿ ಈ ಭಾಗ ಇದೆಲ್ಲ, ನಾನು ಮಾಡ್ಕೊಡ್ತಾ ಇದ್ದೀನಿ ನೋಡಿ ಈಗ. ಸೊ ಈ ಭಾಗದಲ್ಲಿ ಬಂದು ಯಾವ್ದು ಕೂಡ್ಕೊಂಡ್ಬಿಡುತ್ತೆ ಅಂತಂದ್ರೆ ಇಂಡಿಯಾ ಬಂದು ಕೂಡ್ಕೊಳ್ಳುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೌದಾ? ಸೊ ಫಸ್ಟ್ ಇಂಡಿಯಾ ಲ್ಯಾಂಡ್ ಮಾಸ್ ಅಂತ ಹೇಳಿ ಇಲ್ಲಿ ಬರ್ತಾರೆ ನೋಡಿ. ಯಾವಾಗ ಅಂತಂದ್ರೆ 71 ಮಿಲಿಯನ್ ಇಯರ್ ಆಗೋ, 71 ಮಿಲಿಯನ್ ವರ್ಷಗಳ ಹಿಂದೆ ಇಲ್ಲಿ ದಕ್ಷಿಣ ಭಾಗದಲ್ಲಿ ಇತ್ತು. ನೆಕ್ಸ್ಟ್ 55 ಮಿಲಿಯನ್ ವರ್ಷಗಳ ಸಂದರ್ಭದಲ್ಲಿ ಈ ಭಾಗದಲ್ಲಿ ಬಂತು, ಇದು ಫಸ್ಟ್. ದೆನ್ ಸೆಕೆಂಡ್ ಈ ಭಾಗದಲ್ಲಿ. ಹೌದಾ? ಥರ್ಡ್ 38 ಮಿಲಿಯನ್ ವರ್ಷಗಳಿಂದ ಈ ಭಾಗದಲ್ಲಿ ಬಂತು. ಹೌದಾ? ಇದು ಥರ್ಡ್. ಹೌದಾ? ಸೊ ಆಮೇಲೆ ಫೋರ್ತ್ ಇಲ್ಲಿದೆ ನೋಡಿ. ಸೊ ಇದು 10 ಮಿಲಿಯನ್ ಇಯರ್ ಆಗೋ. ಹೌದಾ? 10 ಮಿಲಿಯನ್ ವರ್ಷಗಳ ಹಿಂದೆ ಇಲ್ಲಿ ಬರೆದಿದೆ 10 ಮಿಲಿಯನ್. ಇನ್ನು ನೆಕ್ಸ್ಟ್ ಪ್ರೆಸೆಂಟ್ ಡೇ ಏನಾಗಿದೆ ಅಂತಂದ್ರೆ ಇಂಡಿಯಾ ಬಂದು ಮೇಲ್ಗಡೆ ಯುರೇಷಿಯಾ ಇದೆ ಅಲ್ವಾ, ಈ ಯುರೇಷಿಯಾ ಜೊತೆಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಇಲ್ಲಿ ಕೂಡ್ಕೊಂಡ್ಬಿಟ್ಟಿದೆ. ಸರಿ, ಕೂಡ್ಕೊಂಡಿದ್ರಿಂದ ಏನ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ, ಅಥವಾ ಏನಾದ್ರು ಆಯ್ತು ಅಂತಂದ್ರೆ, ಈಗ ಸದ್ಯಕ್ಕೆ ಈ ಭಾಗ ಬಂದು ಇಂಡಿಯಾ ಬಂದ್ಬಿಟ್ಟು ಈ ಯುರೇಷಿಯಾ ಜೊತೆ ಕೂಡ್ಕೋಬೇಕಂದ್ರೆ ಟೆತ್ತಿಸ್ ಇದೆಯಲ್ಲ, ಆ ಟೆತ್ತಿಸಿ ಭಾಗ ಕೆಳಭಾಗದಲ್ಲಿ ಭೂಪ್ರದೇಶ ಇದೆಲ್ಲ ಅದೆಲ್ಲ ಒತ್ತೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒತ್ತಿ ಅಂತಂದ್ರೆ ಪ್ರೆಷರ್ಗೆ ಏನಾಗುತ್ತೆ ಅಂತಂದ್ರೆ ಆ ಭೂ ಪ್ರದೇಶ ಎಲ್ಲ ಮಡಿಸ್ಕೊಂಡು ಏನಾಗುತ್ತೆ ಅಂದ್ರೆ ಮೇಲೆ ಕೇಳುತ್ತೆ. ಅದಕ್ಕೊಂದು ಎನಿಮೇಷನ್ ಸ್ವಲ್ಪ ಗಮನಿಸಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಎಸ್, ಇದು ಇಂಡಿಯಾ. ಹೌದಾ? ಇದು ಇಂಡಿಯಾ ಯಾವಾಗ ಬಂದ್ ಇದ್ರ ಜೊತೆ ಕೂಡ್ಕೊಂಡ್ಬಿಡುತ್ತೋ ಈ ಭಾಗದಲ್ಲಿ ನಿರ್ಮಾಣ ಆಗುತ್ತೆ ಅಂದ್ರೆ ನಮಗೆ ಮೌಂಟೇನ್ಸ್ ಗಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ. ಸೊ ಇಂಡಿಯಾ ಬರ್ತಾ ಇದೆ ನೋಡಿ. ಈ ಭಾಗ ಇದು ಯುರೇಷಿಯಾ, ಈ ಕಡೆ ಇರತಕ್ಕಂಥದ್ದು ಇದು 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 ಯುರೇಷಿಯಾ. ಹೌದಾ? ಸೊ ಇದು ಇಲ್ಲಿ ಈ ಕಡೆ ಇರತಕ್ಕಂಥದ್ದು ಇದು ಇದು ಇಂಡಿಯಾ. ಇಂಡಿಯಾ ಬಂದು ಈ ಮಧ್ಯದಲ್ಲಿ ಇಲ್ಲಿ ಕನ್ವರ್ಜ್ ಆಗ್ತಾ ಇದೆಯಲ್ಲ, ಸೊ ಇದನ್ನ ನಾವ್ ಏನಂತ ಕರಿಬೇಕಂದ್ರೆ ಮೇಜರ್ ಕನ್ವರ್ಜ್. ಪ್ರಮುಖವಾಗಿ ಇಂಡಿಯಾ ಬಂದ್ ಏನಾಗ್ತದೆ ಅಂತಂದ್ರೆ ಈ ಭಾಗದಲ್ಲಿ ಕೂಡ್ಕೊಳ್ತಾ ಇದ್ದೇವೆ. ಈ ರೀತಿ ಕೂಡ್ಕೋದನ್ನ ಕನ್ವರ್ಜ್ ಅಂತ ಕರೀತಾರೆ. ಯಾವಾಗ ಕನ್ವರ್ಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೋ ಈ ಭಾಗದಲ್ಲಿ ನೋಡಿ, ಎಲ್ಲ ಈ ಮಣ್ಣಿದೆ ಅಲ್ಲ, ಸೊ ಇಲ್ಲೆಲ್ಲ ಈ ನಾನು ಮಾರ್ಕೊಟ್ಟಿದ್ದೆ ನೋಡಿ, ಇದೆಲ್ಲ ಮಧ್ಯ ಭೂ ಪ್ರದೇಶ ಟೆತ್ತಿಸಿ ಭಾಗ ಎಲ್ಲ ಏನಾಗುತ್ತೆ ಅಂದ್ರೆ ಮಡಿಸ್ಕೊಳತ್ತೆ. ಮಡಿಸ್ಕೊಂಡು ಏನಾಗುತ್ತೆ ಹಿಂಗೆ ಹೈಟಿಗೆ ಹೋಗುತ್ತೆ. ಈ ಹೈಟಿಗೆ ಹೋಗಿದ್ದೇನೆ ನಾವು ಸದ್ಯಕ್ಕೆ ಹಿಮಾಲಯ ಅಂತ ಕರಿಬೇಕು. ಅದಕ್ಕೆ ಹಿಮಾಲಯ ಹೆಂಗ್ ರಚನೆ ಆಗತ್ತೆ ಅಂತಂದ್ರೆ ಇಂಡಿಯಾ ಬಂದು ಯುರೇಷಿಯಾದೊಂದಿಗೆ ಕೂಡ್ಕೊಳ್ಳೋದ್ರಿಂದ ಆ ಮಧ್ಯದಲ್ಲಿರ್ತಕ್ಕಂಥ ಟೆತ್ತಿ ಭಾಗ ಮತ್ತೆ ಎಲ್ಲ ಇಂಡಿಯನ್ ಭೂ ಪ್ರದೇಶದೆಲ್ಲ ಮಣ್ಣು ಕಲ್ಲು ಎಲ್ಲ ಏನಾಗುತ್ತೆ ಒತ್ತೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒತ್ತಿ ಹೈಟ್ಗೆ ಹೋಗುತ್ತಲ್ಲ, ಹೈಟ್ಗೆ ಹೋಗಿದ್ದೇನೆ ನಾವ್ ಏನಂತ ಕರಿಬೇಕಂತಂದ್ರೆ ಇವತ್ತು. ಅದಕ್ಕೆ ಪ್ರತಿ ವರ್ಷ ಹಿಮಾಲಯಗಳು ಹಂಗೆ ಬೆಳಿತಾನೆ ಇದಾವೆ. ನೀವು ನೋಡಿದ್ರಿ ಇಲ್ಲಿವರೆಗೂ ಯಾವುದು ಮೌಂಟ್ ಎವರೆಸ್ಟ್ ಅಂತ ಕೇಳಿದಿರಲ್ಲ. ಮೌಂಟ್ ಎವರೆಸ್ಟ್ ಎಷ್ಟಿತ್ತು ಅಂತಂದ್ರೆ 8,048 ಮೀಟರ್ ಇತ್ತು ಅಂತ ಹೇಳಿದ್ರೆ, ಇವಾಗ ಏನ್ ಹೇಳ್ತಾ ಇದಾರೆ ಅಂತಂದ್ರೆ 8,848.8 ಅಂತಂದ್ರೆ ಹೆಚ್ಚಿಗೆ ಆಗಿದೆ ಅದಕ್ಕೆ ಹೇಳೋದು.
ಇವುಗಳನ್ನೆಲ್ಲ ಈ ರೀತಿ ಯಾವ ಎರಡು ಭೂ ಪ್ರದೇಶಗಳು ಬಂದು ಕನ್ವರ್ಜ್ ಆಗ್ತಾವೋ, ಕನ್ವರ್ಜ್ ಆಗ್ತಕ್ಕಂಥ ಭಾಗದಲ್ಲಿ ನಮ್ಗೆ ಏನಾಗ್ತಾವ ಅಂದ್ರೆ ಮೌಂಟೇನ್ಸ್ ಗಳು ನಿರ್ಮಾಣ ಆಗ್ತವೆ. ಯಾವ ರೀತಿ ಅಂತಂದ್ರೆ ಈ ರೀತಿ ಹಿಂಗೆಲ್ಲ ಇವುಗಳನ್ನ ನಾವು ಮಡಿಕೆ ಪರ್ವತಗಳು ಅಂತ ಕರಿಬೇಕು ಹಿಂಗೆ. ಹೌದಾ? ಸೊ ಈ ರೀತಿ ನಾನು ಅದಕ್ಕೆ ಹೇಳಿದೆ ಈ ಭಾಗದಲ್ಲಿ ಗಮನಿಸಿ ಸ್ವಲ್ಪ. ಹೌದಾ? ಸೊ ಈ ಭಾಗದಲ್ಲಿ ಇದೆ ನೋಡಿ. ಈ ರೀತಿ ಇವುಗಳನ್ನ ನಾವು ಮಡಿಕೆ ಪರ್ವತಗಳು ಅಂತ ಕರಿಬೇಕು ಇವುಗಳನ್ನ. ಹೌದಾ? ಸೊ ಎರಡು ಭೂ ಪ್ರದೇಶಗಳು ಕೂಡೋದ್ರಿಂದ ಮಡಚುವಿಕೆಯಿಂದ ಆಗಿರತಕ್ಕಂಥ ಪರ್ವತಗಳನ್ನ ಏನಂತ ಕರಿಬೇಕಂದ್ರೆ ಮಡಿಕೆ ಪರ್ವತಗಳು. ಅಂತ ಮಡಿಕೆ ಪರ್ವತಗಳು ಯಾವ್ದು ಅಂತಂದ್ರೆ ನಮ್ಗೆ ಹಿಮಾಲಯ. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಹೌದಾ? ಏನಂತೇಳಿ ಹಿಮಾಲಯ ಪರ್ವತಗಳು ಇತ್ತೀಚಿನ ಹೊಸ ಮಡಿಕೆ ಪರ್ವತಗಳಾಗಿದ್ದು ಭಾರತ ಮತ್ತು ಯುರೇಷಿಯಾ ಪರಸ್ಪರ ಕನ್ವರ್ಜ್ ಆಗುವುದರಿಂದ ನಿರ್ಮಾಣ ಆಗಿದಾವೆ. ಮತ್ತೆ ಇನ್ನೊಂದು ಗೊತ್ತಿರಲ್ಲ, ಇವು ಪುರಾತನ ಕಾಲದ ಟೆತ್ತಿಸ್ ಸಮುದ್ರದ ಭಾಗವಾಗಿದೆ ಅಂತೇಳಿ. ಯಾಕಂದ್ರೆ ಇದೆಲ್ಲ ಇದು ಟೆತ್ತಿಸಿ ಈ ಮಧ್ಯದಲ್ಲಿ ಇರ್ತಕ್ಕಂಥ ಏನು ಟೆತ್ತಿಸಿ ಇದೆಯಲ್ಲ, ಇದು ಟೆತ್ತಿಸಿ ಭಾಗ ಏನಾಗಿದೆ ಅಂತಂದ್ರೆ ಕಾಂಪ್ರೆಸ್ ಆಗಿ ಒತ್ತಡಕ್ಕೆ ಏನಾಗುತ್ತೆ ಅಂದ್ರೆ ಎಲ್ಲ ಮಡಿಚ್ಕೊಂಡು ಏನಾಗುತ್ತಂದ್ರೆ ಬಂದಿರೋ ಪರ್ವತನ ಯಾವ್ದಂತಂದ್ರೆ ಮಡಿಕೆ ಪರ್ವತ ಅಂತ ನಾವು ಕರೆಯೋದು. ಹೌದಾ? ಫಸ್ಟ್ ಇಷ್ಟು ಗೊತ್ತಿರ್ಲಿ. ಹೌದಾ? ನೆಕ್ಸ್ಟ್ ಈ ಉತ್ತರದ ಪರ್ವತಗಳನ್ನ ನಾವೇನ್ ಮಾಡ್ತೇವೆ ಅಂದ್ರೆ ಕೆಲವು ಭಾಗಗಳನ್ನಾಗಿ ಮಾಡ್ತೇವೆ. ಹೌದಾ? ಸೊ ಯಾವ ಭಾಗ ಇಲ್ಲಿ ಕೊಟ್ಟಿದ್ದಾರೆ? ಒಂದು ಟ್ರಾನ್ಸ್ ಹಿಮಾಲಯ, ಇನ್ನೊಂದು ಹಿಮಾಲಯ, ಇನ್ನೊಂದು ಪೂರ್ವಾಂಚಲ್ ಅಂತ ಹೇಳ್ಬಿಟ್ಟು. ಹೌದಾ? ಟ್ರಾನ್ಸ್ ಹಿಮಾಲಯ ಅಂತಂದ್ರೆ ಈ ಭಾಗದಲ್ಲಿ ನಮಗೆ ಏನಿದೆ ಅಂತಂದ್ರೆ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ರೆಡ್ ಕಲರ್ ಮಾರ್ಕ್ ಮಾಡ್ತಾ ಇದ್ದಿಲ್ಲ. ಸೊ ಇದು ಯಾವ್ದು ಅಂತಂದ್ರೆ ಟೋಟಲ್ ಇದು ಗ್ರೇಟ್ ಹಿಮಾಲಯ ಅಂತ ಕರಿತೀವಿ ನಾವು. ಗ್ರೇಟ್ ಹಿಮಾಲಯ. ಗ್ರೇಟ್ ಹಿಮಾಲಯ ಅಂದ್ರೆ ಹಿಮಾದ್ರಿ ಪರ್ವತ ಶ್ರೇಣಿ ಅಂತಾನು ಕರಿತೀವಿ. ಎಲ್ಲಿಂದ ಅಂತಂದ್ರೆ ಈ ಭಾಗದಲ್ಲಿ ನಮ್ಗೆ ನಂಗಾ ಪರ್ವತ್ ಅಂತೇಳಿ ಒಂದು ಶಿಖರ ಬರುತ್ತೆ. ಯಾವುದು? ನಂಗಾ ಪರ್ವತ್ ಅಂತೇಳಿ ಈ ಭಾಗದಲ್ಲಿ ಬರುತ್ತೆ. ಈ ನಂಗಾ ಪರ್ವತದಿಂದ ಈ ಭಾಗದಲ್ಲಿ ನಮ್ಚಾ ಬರುವ ಅಂತೇಳಿ ಒಂದು ಪ್ಲೇಸ್ ಇದೆ ನೋಡಿ. ಸೊ ಇದು ಮುಖ್ಯ ಪರ್ವತ ಶ್ರೇಣಿ. ಹಿಮಾಲಯದಲ್ಲೇ ಮುಖ್ಯ ಪರ್ವತ ಶ್ರೇಣಿ ಯಾವ್ದಂತಂದ್ರೆ ಇದು ನಾವು ಗ್ರೇಟ್ ಹಿಮಾಲಯ ಅಂತ ಕರಿತೀವಿ. ಇಲ್ಲೇ ಬರೆದಿದ್ದಾರೆ. ಇದು ಯಾವ್ದಂತಂದ್ರೆ ಇದು ಟೋಟಲ್ ಇದು ಗ್ರೇಟ್ ಹಿಮಾಲಯ. ನಿಯರ್ಲಿ 2400 ಕಿಲೋಮೀಟರ್ ಇದೆ ಅಂದಾಜು. ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ ಈ ನಂಗಾ ಪರ್ವತದಿಂದ ಈ ನಮ್ಚಾ ಬರೋದವರೆಗೂ 2400 ಕಿಲೋಮೀಟರ್ ಇದೆ. ಈ ಗ್ರೇಟ್ ಹಿಮಾಲಯ ಅಂದ್ರೆ ಒಂದೇ. ಇದನ್ನ ನಾವು ಇನ್ನೊಂದು ಹೆಸರಿಂದ ಕರಿತೀವಿ ಏನಂತಂದ್ರೆ ಹಿಮಾದ್ರಿ ಅಂತಾನು ಕರಿತೀವಿ. ಈ ಹಿಮಾದ್ರಿಯಿಂದ ಈ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಈ ಶ್ರೇಣಿಗಳಿದಾವಲ್ಲ, ಸೊ ಯಾವ ಶ್ರೇಣಿಗಳು? ಈ ಕಾರಾಕೋರಂ, ಲಡಾಖ್ ಮತ್ತು ಜಾಸ್ಕರ್, ಈ ಮೂರನ್ನು ಸೇರಿಸಿ ನಾವು ಏನಂತ ಕರಿಬೇಕಂತಂದ್ರೆ ಇವುಗಳನ್ನ ಟ್ರಾನ್ಸ್ ಹಿಮಾಲಯ ಅಂತ ಕರಿಬೇಕು. ಫಸ್ಟ್ ಇಷ್ಟು ನೆನಪಿರ್ಲಿ. ಹೌದಾ? ಇದು ಒಂದು ಭಾಗ ಇದು. ಹೌದಾ? ಟ್ರಾನ್ಸ್ ಹಿಮಾಲಯ ಅಂತಂದ್ರೆ ಹಿಮಾದ್ರಿಯಿಂದ ಉತ್ತರಕ್ಕೆ ಇರತಕ್ಕಂಥವುಗಳು. ಅದರಲ್ಲಿ ಯಾವ ಶ್ರೇಣಿ ಬರ್ತಾವ ಅಂತಂದ್ರೆ ಸೊ ಒಂದು ಶ್ರೇಣಿ ಯಾವ್ದಂತಂದ್ರೆ ಕಾರಾಕೋರಂ ಬರುತ್ತೆ, ಎರಡನೇದು ಲಡಾಖು, ಮೂರನೇದು ಯಾವ್ದಂತಂದ್ರೆ ಜಾಸ್ಕರ್. ಒಂದು ಕಾರಾಕೋರಂ, ಲಡಾಖು ಮತ್ತು ಜಾಸ್ಕರ್ ಮೂರು ಸೇರಿಸಿ ಏನಂತ ಕರಿಬೇಕಂದ್ರೆ ಟ್ರಾನ್ಸ್ ಹಿಮಾಲಯ. ಇನ್ನು ನೆಕ್ಸ್ಟ್ ಹಿಮಾಲಯ ಭಾಗ ಇದೆ. ಯಾವುದು? ಗ್ರೇಟ್ ಹಿಮಾಲಯ. ಅದರಲ್ಲಿ ಒಂದು ಗ್ರೇಟ್ ಹಿಮಾಲಯ, ಇನ್ನೊಂದು ಲೆಸರ್ ಹಿಮಾಲಯ ಮತ್ತು ಇನ್ನೊಂದು ಯಾವ್ದು ಕರೀತಂದ್ರೆ ಶಿವಾಲಿಕ್. ಇನ್ನೊಂದು ಪೂರ್ವಾಂಚಲ್ ಅಂತಂದ್ರೆ ಈ ಭಾಗ ಇದೆ ನೋಡಿ. ಸೊ ಈ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಭಾಗಗಳು ಇವುಗಳನ್ನ ನಾವು ಪೂರ್ವಾಂಚಲ್ ಅಂತ ಕರ್ಕೊಂಡು ಹೋಗ್ಬೇಕು ಇವುಗಳನ್ನ. ಇದಾ? ಸೊ ಈ ರೀತಿ ಉತ್ತರದ ಪರ್ವತಗಳನ್ನ ಎಷ್ಟು ಭಾಗ ಮಾಡ್ತಾರೆ ಅಂತಂದ್ರೆ 3 ಭಾಗ ಮಾಡ್ತಾರೆ ಅಂತ ಗೊತ್ತಿರಲಿ. ಹೌದಾ? ಎಸ್. ನೆಕ್ಸ್ಟ್ ಇನ್ನು ಇದರಲ್ಲಿ ಒಂದೊಂದು ಭಾಗನ ನೋಡ್ಕೊಂಡು ಹೋಗ್ಬೇಕು. ಫಸ್ಟ್ ಟ್ರಾನ್ಸ್ ಹಿಮಾಲಯ ಅಂತ ಕರಿತೀವಿ. ಏನ್ ಸರ್ ಇದು ಟ್ರಾನ್ಸ್ ಹಿಮಾಲಯ ಅಂತಂದ್ರೆ ಆಲ್ರೆಡಿ ಹೇಳಿದ್ದೆ ನಾನು ಏನಂತ ಹೇಳ್ಬಿಟ್ಟು, ಇವು ಟ್ರಾನ್ಸ್ ಹಿಮಾಲಯಗಳು ಎಲ್ಲಿಂದ ಪ್ರಾರಂಭ ಆಗ್ತವೆ ಅಂತಂದ್ರೆ ಪಾಮೀರ್ ಗ್ರಂಥಿಯಿಂದ ಸಿಂಧು ನದಿ ಕಣಿವೆವರೆಗೂ 1000 ಕಿಲೋಮೀಟರ್ ಕಂಡು ಬರ್ತವೆ ಅಂತ ಹೇಳಿದ್ದಾರೆ ಅಂದಾಜು. ಹೌದಾ? ಈ ಭಾಗದಲ್ಲಿ ಇದೆ ನೋಡಿ. ಇದೇನಂತಂದ್ರೆ ಇದು ಟೋಟಲ್ ಇದು ಪಾಮೀರ್. ಇದು ಪಾಮೀರ್ ಅಂತಕ್ಕಂಥ ಪ್ಲೇಸ್ ಇದೆ. ಈ ಪಾಮೀರ್ ಗ್ರಂಥಿ ಅಂತ ಕರಿತೀವಿ. ಈ ಪಾಮೀರ್ ಗ್ರಂಥಿಯಿಂದ ಏನ್ ಸ್ಟಾರ್ಟ್ ಆಗುತ್ತಲ್ಲ ಇವುಗಳನ್ನ ಏನಂತ ಕರಿಬೇಕಂತಂದ್ರೆ ಟ್ರಾನ್ಸ್ ಹಿಮಾಲಯ. ಎಲ್ಲಿವರೆಗೂ ಅಂದ್ರೆ ಸಿಂಧು ನದಿ ಉಗಮ ಆಗ್ತಕ್ಕಂಥದ್ದು ಇಲ್ಲಿ ಕೈಲಾಸ ಅಲ್ವಾ? ಸೊ ಇಲ್ಲಿವರೆಗೂ ಉಗಮ ಆಗ್ತಕ್ಕ ಇದು ಈ ಭಾಗದಲ್ಲಿ ನಮಗೆ ಕೈಲಾಸ ಇಲ್ಲಿಂದ ಬರ್ತವೆ. ಈ ಮೇಲ್ಗಡೆ ಇರತಕ್ಕಂಥ ಈ ಭಾಗ ಇದೆಯಲ್ಲ, ಈ ಮೂರನ್ನು ಇಲ್ಲಿ 4 ಶ್ರೇಣಿಗಳು ಬರ್ತವೆ ಇಲ್ಲಿ. ಸೊ ಅಷ್ಟನ್ನು ಕೂಡಿಸಿ ಏನಂತ ಕರಿಬೇಕಂತಂದ್ರೆ ಕಾರಾಕೋರಂ. ಒಂದು ಸಾರಿ ಯಾವುದು? ಟ್ರಾನ್ಸ್ ಹಿಮಾಲಯ. ಒಂದು ಕಾರಾಕೋರಂ, ಲಡಾಖ್, ಜಸ್ಕರ್ ಮತ್ತೆ ಇನ್ನೊಂದು ಯಾವ್ದಂತಂದ್ರೆ ಕೈಲಾಸ. ಹೌದಾ? ಸೊ ಇವುಗಳನ್ನ ನಾವು ಟಿಬೆಟ್ ಹಿಮಾಲಯ ಅಂತಾನು ಕರಿತೀವಿ. ಯಾಕೆ ಟಿಬೆಟ್ ಹಿಮಾಲಯ ಅಂತ ಕರಿಬೇಕು ಅಂತಂದ್ರೆ ಇವುಗಳು ಭಾಗ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ನಮ್ಗೆ ಟಿಬೆಟ್ ಅಲ್ಲೇ ಹೆಚ್ಚಾಗಿ ಕಂಡು ಬರೋದ್ರಿಂದ ಇವುಗಳನ್ನ ನಾವು ಏನಂತ ಕರಿಬೇಕಂತಂದ್ರೆ ಟಿಬೆಟ್ ಹಿಮಾಲಯ ಅಂತ ಕರಿಬೇಕು. ಹಾಗಾದ್ರೆ ಒಟ್ಟಾರೆ ಈ ಹಿಮಾಲಯ ಪರ್ವತಗಳು ಎಲ್ಲಿಂದ ಪ್ರಾರಂಭ ಆಗ್ತವೆ ಅಂತ ಕೇಳಿದ್ರೆ ಈ ಪಾಮೀರಿಂದ ಪ್ರಾರಂಭ ಆಗ್ತವೆ ಅಂತ ಗೊತ್ತಿರಲಿ. ಹೌದಾ? ಈ ಪಾಮೀರಿಂದ ಪ್ರಾರಂಭ ಆಗ್ತಕ್ಕಂತ ಮತ್ತೆ ಇನ್ನೊಂದು ಎಲ್ಲಿಂದ ಯಾವ ಭಾಗಕ್ಕೆ ಇದಾವೆ ಅಂತಂದ್ರೆ ಇದು ಹಿಮಾದ್ರಿ ಪರ್ವತ ಶ್ರೇಣಿಯ ಉತ್ತರದಲ್ಲಿದ್ದಾವೆ ಅಂತ ಹೇಳ್ಬೇಕು. ಇಲ್ಲಿಂದ ಹಿಮಾದ್ರಿ ಇಲ್ಲಿದೆಲ್ಲ ಇದು ಗ್ರೇಟ್. ನಾನು ರೆಡ್ ಕಲರ್ ಇಲ್ಲಿ ಮಾರ್ಕ್ ಕೊಡ್ತಾ ಇದ್ದೀನಿ ನೋಡಿ. ಸೊ ಇದೇನಂತಂದ್ರೆ ಇದು ಗ್ರೇಟ್ ಹಿಮಾಲಯ. ಈ ಗ್ರೇಟ್ ಹಿಮಾಲಯದಿಂದ ಉತ್ತರಕ್ಕಿದಾವೆ. ಹೌದಾ? ಯಾವ್ದು? ಒಂದು ಕಾರಾಕೋರಂ, ಒಂದು ಲಡಾಖ್ ಮತ್ತೆ ಇನ್ನೊಂದು ಯಾವ್ದಂತಂದ್ರೆ ಜಸ್ಕರ್. ಇದು ಮೇಲ್ಭಾಗ ಇರೋದು ಯಾವ್ದು? ಸ್ವಲ್ಪ ಕಲರ್ ಚೇಂಜ್ ಮಾಡಿ ಗೊತ್ತಾಗುತ್ತೆ ಈಸಿಯಾಗಿ. ಹೌದಾ? ಸೊ ಮೇಲ್ಗಡೆ ಇದೆಲ್ಲ. ಸೊ ಇದು ಯಾವ್ದಂತಂದ್ರೆ ಇದು ಕಾರಾಕೋರಂ ಶ್ರೇಣಿ. ಇದು ಯಾವ್ದಂತಂದ್ರೆ ಇದು ಲಡಾಖ್ ಶ್ರೇಣಿ. ಹೌದಾ? ಸೊ ಈ ಕಡೆ ಬರೋದು ಯಾವ್ದಂತಂದ್ರೆ ಇದು ಕೈಲಾಸ. ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಯಾವ್ದು? ಜಸ್ಕರ್. ಫಸ್ಟ್ ಇವ್ ನೆನಪಿರ್ಬೇಕು. ಟ್ರಾನ್ಸ್ ಹಿಮಾಲಯ ಅಂತಂದ್ರೆ ಹಿಮಾದ್ರಿಯಿಂದ ಉತ್ತರದಲ್ಲಿದ್ದು 3 ಶ್ರೇಣಿಗಳನ್ನು ಒಳಗೊಂಡಿದೆ. ಯಾವ್ದಂತಂದ್ರೆ ಒಂದು ಕಾರಾಕೋರಂ, ಲಡಾಖ್ ಮತ್ತೆ ಇನ್ನೊಂದು ಯಾವ್ದಂತಂದ್ರೆ ಜಸ್ಕರ್. ಹೌದಾ? ಇವ್ ಎಲ್ಲಿಂದ ಪ್ರಾರಂಭ ಆಗ್ತವೆ ಅಂತಂದ್ರೆ ಈ ಪಾಮೀರ್ ಅಂತಕ್ಕಂಥ ಗ್ರಂಥಿಯಿಂದ ಪ್ರಾರಂಭ ಆಗ್ತವೆ. ಹಾಗಾದ್ರೆ ಪಾಮೀರ್ ಗ್ರಂಥಿಯಲ್ಲಿ ಯಾವ ಪರ್ವತ ಶ್ರೇಣಿಗಳು ಬಂದು ಕೂಡ್ತವೆ ಅಂತಂದ್ರೆ
ಫಸ್ಟ್ ನೆನಪಿರ್ಲಿ, ಇದು ಮಧ್ಯದಲ್ಲಿ ಇರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಇದು ಪಾಮೀರ್ ಇದು. ಹೌದಾ? ಸೊ ಇದು ಪಾಮೀರ್ ಇಂದ ಇಲ್ಲಿ ಪಾಮೀರ್ ಇಲ್ಲಿ ಬರ್ತಕ್ಕಂಥದ್ದು ಈ ಕಡೆ ಹಿಂದೂ ಕುಶ್ ಅಂತಕ್ಕಂಥ ಒಂದು ಮೌಂಟೇನ್ ಬರುತ್ತೆ. ಯಾವ್ದಂತಂದ್ರೆ ಹಿಂದೂ ಕುಶ್. ಈ ಹಿಂದೂ ಕುಶ್ ಅಂತಕ್ಕಂಥ ಮೌಂಟೇನು ಇದು ಅಫ್ಘಾನಿಸ್ತಾನದಲ್ಲಿನೂ ಬರುತ್ತೆ, ಇನ್ನೊಂದು ಪಾಕಿಸ್ತಾನದಲ್ಲಿ ಬರುತ್ತೆ. ನೆನಪಿರ್ಲಿ, ಹಿಂದೂ ಕುಶ್ ಮೌಂಟೇನು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ. ಈ ಕಡೆ ಇರ್ತಕ್ಕಂಥದ್ದು ಇನ್ನೊಂದಿದೆಯಲ್ಲ, ಕುಂಡ್ಲೂನ್ ಶಾನ್ ಅಂತ ಹೇಳ್ಬಿಟ್ಟು. ಈ ಕುಂಡ್ಲೂನ್ ಶಾನ್ ಎಲ್ಲಿ ಬರುತ್ತೆ ಅಂತಂದ್ರೆ ಚೀನಾದಲ್ಲಿ. ಹೆಸರು ನೋಡಿದ್ರೇನೆ ನೆನ್ಪಿಟ್ಕೋಬಹುದು ನಾವು, ಯಾವ್ದು ಅಂತಂದ್ರೆ ಕುಂಡ್ಲೂನ್ ಶಾನ್. ಹೌದಾ? ಆಮೇಲೆ ಈ ಕಡೆ ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಇದು ಕಾರಾಕೋರಂ ರೇಂಜ್. ಹೌದಾ? ಸೊ ಎಲ್ಲ ಮೂರು ಪರ್ವತ ಶ್ರೇಣಿಗಳು ಬಂದು ಎಲ್ಲಿ ಸಂಧಿಸ್ತವೆ ಅಂತ ಕೇಳಿದ್ರೆ ಈ ಪಾಮೀರ್ ಅಂತಕ್ಕಂಥ ಪ್ಲೇಸ್ ಅಲ್ಲಿ ಬಂದು ಸಂಧಿಸ್ತವೆ ಅಂತ ನೆನ್ಪಿಟ್ಕೊಳ್ಳಿ. ಇದು ಎಕ್ಸಾಮ್ ಅಲ್ಲಿ ಕ್ವಶನ್. ಪಾಮೀರ್ ಗ್ರಂಥಿಯಲ್ಲಿ ಯಾವ ಪರ್ವತ ಶ್ರೇಣಿಗಳು ಸಂಧಿಸ್ತವೆ ಅಂತ ಕೇಳಿದ್ರೆ ಒಂದು ಹಿಂದೂ ಕುಶ್ ಮೌಂಟೇನು, ಇನ್ನೊಂದು ಕುಂಡ್ಲೂನ್ ಶಾನ್ ಮೌಂಟೇನು, ಈ ಕಡೆ ಬರ್ತಕ್ಕಂಥ ಕಾರಾಕೋರಂ ಯಾವ್ದಂತಂದ್ರೆ ಅದು ಹಿಮಾಲಯ ಭಾಗ. ಹೌದಾ? ನಿಮಗೆ ಹಿಮಾಲಯ ಅಂತ ಕೊಟ್ರು ಏನಪ್ಪಾ ಅಂತಂದ್ರೆ ಆನ್ಸರ್ ಮಾಡಿ. ಇಲ್ಲ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನಾದ್ರೂ ನಾವು ಕಾರಾಕೋರಂ ಅಂತ ಕೊಟ್ರು ಕೂಡ ಆನ್ಸರ್ ಮಾಡ್ಬೇಕು. ಇದು ಫಸ್ಟ್ ನೆನಪಿರ್ಲಿ. ಆಯ್ತಾ? ಹಾಗಾದ್ರೆ ಇವು ಯಾವ ದೇಶದಲ್ಲಿ ಬರ್ತಾವೆ ಅಂತಂದ್ರೆ ಇವನ್ ಈ ಟೋಟಲ್ ಇದು ಹಿಮಾಲಯ ಭಾಗ ಇದೆಯಲ್ಲ, ಈಗ ನಾವು ಇದು ಕಾರಾಕೋರಂ ಅಂತ ಮಾತಾಡಿದ್ವಿ. ಇವಾಗ ಪಾಮೀರಿಂದ ಮೇಲ್ಭಾಗದಲ್ಲಿ ಇಲ್ಲಿ ತಜಿಕಿಸ್ತಾನ್ ಅಂತ ದೇಶ ಬರುತ್ತೆ, ಈ ಕಡೆಗೆ ಅಫ್ಘಾನಿಸ್ತಾನ ಅಂತ ಬರುತ್ತೆ, ಈ ಕಡೆಗೆ ಪಾಕಿಸ್ತಾನ ಅಂತ ಬರುತ್ತೆ. ಇದು ಟೋಟಲ್ ಇದು ಇಂಡಿಯಾ. ಈ ಕಡೆಗೆ ಬರೋದು ಯಾವ್ದಂತಂದ್ರೆ ಇದು ಚೀನಾ. ಹೌದಾ? ತಜಿಕಿಸ್ತಾನು, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇಂಡಿಯಾ, ಚೀನಾ. ಸೊ ಇಷ್ಟು ದೇಶದಲ್ಲೆಲ್ಲ ಏನಾಗತ್ತಂದ್ರೆ ಕವರ್ ಆಗತ್ತೆ. ಯಾವ್ದಂತಂದ್ರೆ ಈ ಟ್ರಾನ್ಸ್ ಹಿಮಾಲಯ. ಹೌದಾ? ಸೊ ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಒಂದೊಂದು ಭಾಗ ನೋಡ್ಕೊಂಡು ಹೋಗೋದಾದ್ರೆ ಕಾರಾಕೋರಂ ಅಂತ ಹೇಳಿದ್ವಲ್ಲ, ಕಾರಾಕೋರಂ ಶ್ರೇಣಿ ಅಂತ ಹೇಳ್ತಾ ಇದೀವಿ ಇಲ್ಲಿ. ಈ ಕಾರಾಕೋರಂ ಶ್ರೇಣಿಯನ್ನ ಸಂಸ್ಕೃತ ಸಾಹಿತ್ಯದಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಕೃಷ್ಣಗಿರಿ ಅಂತ ಕರೀತಾರೆ. ಯಾವ ಸಾಹಿತ್ಯದಲ್ಲಿ? ಸಂಸ್ಕೃತ ಸಾಹಿತ್ಯದಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಇದನ್ನ ಕೃಷ್ಣಗಿರಿ ಅಂತ ಕರೀತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ, ಬೇಕಾಗುತ್ತೆ ಇದು. ಹೌದಾ? ಯಾವುದು ಅಂತಂದ್ರೆ ಕಾರಾಕೋರಂ ಶ್ರೇಣಿಯನ್ನ ಸಂಸ್ಕೃತ ಸಾಹಿತ್ಯದಲ್ಲಿ ಏನ್ ಕರೀತಾರೆ ಅಂದ್ರೆ ಕೃಷ್ಣಗಿರಿ. ಈ ಕಾರಾಕೋರಂ ಶ್ರೇಣಿ ಭಾರತದ ಅತ್ಯಂತ ಉತ್ತರದ ಶ್ರೇಣಿಯಾಗಿದ್ದು ತಜಿಕಿಸ್ತಾನು, ಅಫ್ಘಾನಿಸ್ತಾನು, ಆಮೇಲೆ ನೆಕ್ಸ್ಟ್ ಪಾಕಿಸ್ತಾನು, ಇಂಡಿಯಾ ಮತ್ತು ಇನ್ನೊಂದು ಯಾವ ದೇಶ ಅಂತಂದ್ರೆ ಚೀನಾದಲ್ಲಿ ಏನಾಗುತ್ತೆ ಅಂತಂದ್ರೆ ಬರುತ್ತೆ ಅಂತ ಗೊತ್ತಿರಲಿ, ಅಫ್ಘಾನಿಸ್ತಾನ್. ಹೌದಾ? ಇಲ್ಲಿದೆ ನೋಡಿ, ಆ ಮ್ಯಾಪ್ ಅಲ್ಲಿ ನಾವು ಸ್ವಲ್ಪ ಕವರ್ ಮಾಡ್ಕೊಳ್ಳೋದಾದ್ರೆ ಈ ಭಾಗ ಸ್ವಲ್ಪ ಗಮನ ಕೊಟ್ಟು ನೋಡಿ, ಈ ಭಾಗದಲ್ಲಿ. ಹೌದಾ? ಸೊ ಈ ಭಾಗ ಇದೆಲ್ಲ ಇದು ಟೋಟಲ್ ಏನಂತಂದ್ರೆ ಈ ಕಡೆ ಇರ್ತಕ್ಕಂಥದ್ದು ನಾ ಯೆಲ್ಲೋ ಕಲರ್ ಇಲ್ಲಿ ಸೇಡ್ ಮಾಡ್ತಾ ಇದ್ದೀನಿ ನೋಡಿ, ಇದು ಕಾರಾಕೋರಂ ರೇಂಜ್. ಈ ಕಾರಾಕೋರಂ ರೇಂಜ್ ಆಕ್ಚುಲಿ ಈ ಭಾಗ ಹೆಸರಷ್ಟೇ ಬರ್ತದೆ, ಬಟ್ ಈ ರೇಂಜ್ ಬರೋದು ಸೊ ಈ ಭಾಗದಿಂದ ಕವರ್ ಆಗ್ತಾ ಹೋಗುತ್ತೆ ಅಂತ ಗೊತ್ತಿರಲಿ. ಹೌದಾ? ಸೊ ಈ ಭಾಗದಿಂದ ಯಾವ್ದು ಬರುತ್ತೆ ಅಂದ್ರೆ ಕಾರಾಕೋರಂ ರೇಂಜ್ ಬರುತ್ತೆ. ಈ ಕಾರಾಕೋರಂ ರೇಂಜ್ ಯಾವ ದೇಶದಲ್ಲಿ ಇದೆ ಅಂತ ಕೇಳಿದ್ರೆ ಸೊ ಒಂದು ಯಾವ ದೇಶ? ಸೊ ಫಸ್ಟ್ ಒನ್ ತಜಿಕಿಸ್ತಾನ್. ತಜಿಕಿಸ್ತಾನ್ ಆದ್ಮೇಲೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ ಮತ್ತು ಚೀನಾದಲ್ಲಿ ಏನಾಗಿದೆ ಅಂತಂದ್ರೆ ವಿಸ್ತರಿಸಿರ್ತಕ್ಕಂಥದ್ದು. ಹೌದಾ? ಸೊ ಎಲ್ಲಿದಿಂದ ಪ್ರಾರಂಭ ಆಗತ್ತೆ ಯಾವುದು ಕಾರಾಕೋರಂ ಶ್ರೇಣಿ ಅಂತ ಕೇಳಿದ್ರೆ ಇದು ಪಾಮೀರ್ ಗ್ರಂಥಿಯಿಂದ ಪ್ರಾರಂಭ ಆಗತ್ತೆ ಅಂತ ಹೇಳ್ಬೇಕು. ಯಾವುದು ಪ್ಲೇಸ್ ಪರ್ಟಿಕ್ಯುಲರ್ ಇಂತ ಪ್ಲೇಸ್ ಗಳನ್ನ ನೆನ್ಪಿಟ್ಕೋಬೇಕು. ಪಾಮೀರ್ ನಾಟ್ ಅಂತ ಕರಿತೀವಿ. ಪಾಮೀರ್ ಗ್ರಂಥಿಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಕಾರಾಕೋರಂ ಶ್ರೇಣಿ. ಹೌದಾ? ಯಾವ ದೇಶ ಅಂತಂದ್ರೆ ತಜಿಕಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಇನ್ನೊಂದು ಯಾವ್ದಂತಂದ್ರೆ ಚೀನಾ. ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಪ್ರಪಂಚದಲ್ಲಿಯೇ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ ಶ್ರೇಣಿ ಯಾವ್ದಂತಂದ್ರೆ ಹಿಮಾದ್ರಿ. ಆ ಹಿಮಾದ್ರಿ ಪರ್ವತ ಶ್ರೇಣಿಯ ನಂತರನೇ ಅತ್ಯಂತ ಎರಡನೇ ಎತ್ತರವಾಗಿರ್ತಕ್ಕಂಥ ಪರ್ವತ ಶ್ರೇಣಿ ಯಾವ್ದಂತಂದ್ರೆ ಕಾರಾಕೋರಂ. ಹಾಗಾದ್ರೆ ಎರಡನೇ ಎತ್ತರವಾದ ಪರ್ವತ ಶ್ರೇಣಿ ಅಂತಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಏನ್ ಕಂಡ್ಬರ್ತಾವ ನಮ್ಗೆ? ಶಿಖರಗಳು ಕಂಡ್ಬರ್ತಾವ ತಾನೆ. ಹಾಗಾದ್ರೆ ಯಾವ ಶಿಖರಗಳು? ಆ ಶಿಖರಗಳನ್ನ ಸ್ವಲ್ಪ ಈ ಭಾಗದಲ್ಲಿ ಗಮನಿಸೋಣ. ಫಸ್ಟ್ ನೋಡ್ಕೋಬೇಕು, ಇದು ಭಾರತದಲ್ಲಿ ಅತ್ಯಂತ ಉತ್ತರದಲ್ಲಿ ಇರತಕ್ಕಂಥ ಪರ್ವತ ಶ್ರೇಣಿ ಯಾವುದು? ಕಾರಾಕೋರಂ ರೇಂಜ್. ಇದು ಯಾವ ದೇಶದಲ್ಲಿದೆ ಅಂತಂದ್ರೆ ತಜಿಕಿಸ್ತಾನು, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇಂಡಿಯಾದಲ್ಲಿದೆ. ಮತ್ತು ಇನ್ನೊಂದು ಚೀನಾದಲ್ಲೇ. ಮತ್ತಿನ್ನೊಂದು ಹಿಮಾದ್ರಿ ಪರ್ವತ ಶ್ರೇಣಿ ನಂತರ ಎರಡನೇ ಎತ್ತರದ ಪರ್ವತ ಶ್ರೇಣಿ. ಹೌದಾ? ಇದು ಎಷ್ಟು ಅಂದ್ರೆ ಟೋಟಲ್ ಆಗಿ ಆ ಹಿಮಾದ್ರಿನ್ ಬಿಟ್ರೆ ನೆಕ್ಸ್ಟ್ ನಮಗೆ ಹೈಯೆಸ್ಟ್ ಶಿಖರಗಳು, ಅತಿ ಎತ್ತರವಾಗಿರ್ತಕ್ಕಂಥ ಶಿಖರಗಳು ಕಂಡುಬರೋದು ಎಲ್ಲಿ ಅಂತಂದ್ರೆ ಈ ಕಾರಾಕೋರಂ ರೇಂಜ್ ಅಲ್ಲಿ. ಹೌದಾ? ಸೊ ಈ ಭಾಗದಲ್ಲಿ ಇಲ್ಲಿ ಕಂಪ್ಲೀಟ್ ನಿಮಗೆ ದೊಡ್ಡ ಮ್ಯಾಪ್ ಅನ್ನು ಕೊಟ್ಟಿದ್ದೀನಿ. ಈ ಭಾಗದಲ್ಲಿ ಗಮನಿಸ್ತಾ ಹೋಗ್ಬೇಕು. ನೀವು ಎಷ್ಟು ಮ್ಯಾಪ್ ಅಲ್ಲಿ ಒಂದು ಗಮನಿಸ್ತೀರೋ ಅಷ್ಟು ಅನುಕೂಲ ಆಗ್ತಾ ಹೋಗುತ್ತೆ. ಈ ಭಾಗದಲ್ಲಿದೆ ಇದು ಯಾವ್ದಂತಂದ್ರೆ ಇದು K2. ಈ ಭಾಗದಲ್ಲಿದೆ. ಈ ಟ್ರಯಾಂಗಲ್ ಕೊಟ್ಟಿದ್ದಾರೆ ನೋಡಿ, ಈ ಟ್ರಯಾಂಗಲ್ ಕೊಟ್ಟಿರ್ತಕ್ಕಂಥದ್ದು ಇದು ಯಾವ್ದಂತಂದ್ರೆ ಇದು K2 ಈ ಭಾಗದಲ್ಲಿ ಬರುತ್ತೆ. ಈ K2 ಇದೆಲ್ಲ, ಈ K2 ಅನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತಾನು ಕರಿತೀವಿ. ಹೌದಾ? ಸೊ ಯಾವ್ದು? ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತಕ್ಕಂತಾನು ಕರಿತೀವಿ. ಇನ್ನೊಂದು ಮೌಂಟ್ ಎವರೆಸ್ಟ್ ನಂತರ ಪ್ರಪಂಚದ ಎರಡನೇ ಎತ್ತರದ ಶಿಖರ ಯಾವ್ದಂತಂದ್ರೆ ಈ K2 ಅಂತ ಗೊತ್ತಿರಲಿ. ಹೌದಾ? ಸೊ ಯಾವ ಶ್ರೇಣಿಯಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಕಾರಾಕೋರಂ ಶ್ರೇಣಿಯಲ್ಲಿ ಬರುತ್ತೆ. ಹೌದಾ? ಎರಡನೇದು ಯಾವ್ದು ಅಂತಂದ್ರೆ ಗಾಶರ್ ಬೂಮ್ 1, ಆಮೇಲೆ ನೆಕ್ಸ್ಟ್ ಯಾವ್ದಂದ್ರೆ ಬ್ರಾಡ್ ಪೀಕ್, ಆಮೇಲೆ ಗಾಶರ್ ಬೂಮ್ 2. ಹೌದಾ? ಇಲ್ಲೇ ಇದಾವೆ ಎಷ್ಟು ಮೀಟರ್. ಇವನ್ನೆಲ್ಲ ಮೀಟರ್ ನೆನ್ಪಿಟ್ಕೋಬೇಕಾ? ಎಷ್ಟು ಮೀಟರ್ ಅಂತಂದ್ರೆ ಅವಶ್ಯಕತೆ ಏನಿರಲ್ಲ, ಬಟ್ ಹೈಯೆಸ್ಟ್ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಯಾವ್ದಂತಂದ್ರೆ ಅತಿ ಹೆಚ್ಚು ಎತ್ತರವಾಗಿರ್ತಕ್ಕಂಥ ಶಿಖರ. ಇನ್ನೊಂದು ಇದು ಭಾರತದಲ್ಲಿ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವ ಭಾಗದಲ್ಲಿ ಬರುತ್ತೆ ಅಂದ್ರೆ ಇದು POK ಭಾಗದಲ್ಲಿ ಬರುತ್ತೆ. ಇಲ್ಲಿ ನಾನು ಮಾರ್ಕ್ ಕೊಡ್ತೇನೆ ನೋಡಿ ಈಗ. ಸೊ ಅದ ಸೊ ಇದಷ್ಟು ಏನಂತಂದ್ರೆ ಇದು POK ಭಾಗ. ಇದು ಈ ಕಡೆ ಇರ್ತಕ್ಕಂಥದ್ದು ಎಲ್ಲ ಯಾವ್ದಂತಂದ್ರೆ ಇದಷ್ಟು POK ಭಾಗ. ಹೌದಾ? ಹಾಗಾಗಿ ನಾವು ಭಾರತದ ಅತ್ಯಂತ ಎತ್ತರದ ಶಿಖರ ಅಂತ K2 ಕೊಟ್ರೆ K2 ಹಾಕ್ಬೇಕು.
ಇಲ್ಲ ನೆಕ್ಸ್ಟ್ ನಿಮ್ಗೆ ಇದನ್ನ ಕೊಡ್ಲಿಲ್ಲ ಅಂತಂದ್ರೆ ಕಾಂಚನಜುಂಗ ಕೊಡ್ತಾನೆ ಸಿಕ್ಕಿಂ ಅಲ್ಲಿ, ಸಿಕ್ಕಿಂ ಹಾಕ್ಬೋದು, ಯಾವುದು ಕಾಂಚನಜುಂಗ ಹಾಕ್ಬೇಕು. ಆಲ್ಮೋಸ್ಟ್ ಇದೆಲ್ಲ ಇದು ನಮ್ ಭಾಗನೇ, ಯಾವ್ದು ನಮ್ ಪಾಕಿಸ್ತಾನಕ್ಕೆ ನಾವು ಬಿಟ್ಟು ಕೊಟ್ಟಿಲ್ಲ, ನಾವು ಕೊಡೋದು ಇಲ್ಲ. ಹೌದಾ, ಸೊ ಇದು ನೀವು ಗಮನಿಸಿ. ಹೌದಾ, ಯಾವ್ದಂತಂದ್ರೆ ಕೇಟೋ, ಕೇಟೋ ಆದ ನಂತರ ಎರಡನೇದು ಯಾವ್ದಂದ್ರೆ ಗಾಶರ್ ಬ್ರೂಮ್ 1, ಬ್ರಾಡ್ ಪೀಕ್, ಆಮೇಲೆ ಗಾಶರ್ ಬ್ರೂಮ್ 2. ಹೌದಾ, ಇವೇನಪ್ಪಾ ಅಂತಂದ್ರೆ ಎತ್ತರವಾಗಿರ್ತಕ್ಕಂಥ ಶಿಖರಗಳು ಯಾವ ಭಾಗದಲ್ಲಿ ಬರುತ್ತೆ, ಈ ಭಾಗದಲ್ಲಿ. ಈಗ ಒಂದೇದು ಯಾವ್ದು ಸಿಕ್ತು ನಮ್ಗೆ, ಕೇಟು ಸಿಕ್ತು. ಕೇಟುದಿಂದ ಈ ಕಡೆ ಬಂದ್ರೆ ಆಲ್ಮೋಸ್ಟ್ ನಮ್ಗೆ ಯಾವ ಸಿಗತ್ತೆ ಅಂತಂದ್ರೆ ಈ ಭಾಗದಲ್ಲಿ, ಇಲ್ಲಿ ಈ ಭಾಗದಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ನಮ್ಗೆ ಇಲ್ಲಿ ಬ್ರಾಡ್ ಪೀಕ್ ಬರುತ್ತೆ. ಬ್ರಾಡ್ ಪೀಕ್ ನೀವು ಕೂಡ ಮ್ಯಾಪ್ ಅನ್ನ ತೆಗೆದು ನೋಟ್ ಮಾಡ್ಕೋಬೇಕು, ಅಂದಾಗ ಮಾತ್ರ ಈಸಿ ಅನಿಸ್ತಾ ಹೋಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಮ್ಯಾಪಿಂಗ್ ಅಲ್ಲಿ ಕ್ವಶನ್ ಡೈರೆಕ್ಷನ್ಸ್ ಎಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಕಷ್ಟ ಆಗುತ್ತೆ. ಹೌದಾ, ಆಮೇಲೆ ನೆಕ್ಸ್ಟ್ ಈ ಕಡೆಗೆ ಬಂದ್ರೆ ಈ ಭಾಗದಲ್ಲಿ ಬಂದ್ರೆ ಯಾವ್ದು ಬರುತ್ತೆ ಅಂತಂದ್ರೆ ನಿಮಗೆ ಇದು ಯಾವುದು ಯಾವುದು ಬ್ರಾಡ್ ಪೀಕ್ ಈ ಕಡೆ ಬರತಕ್ಕಂಥದ್ದು ಗಾಶರ್ ಬ್ರೂಮ್ 1. ಆಮೇಲೆ ನೆಕ್ಸ್ಟ್ ಈ ಭಾಗದಲ್ಲಿ ಬಂದ್ರೆ ಇದ್ಯಾವ್ದು ಅಂತಂದ್ರೆ ಗಾಶರ್ ಬ್ರೂಮ್ 2. ಗಾಶರ್ ಬ್ರೂಮ್ 2. ಹೌದಾ, ಗಾಶರ್ ಬ್ರೂಮ್ 1, ಗಾಶರ್ ಬ್ರೂಮ್ 2, ಬ್ರಾಡ್ ಪೀಕ್ ಇವೆಲ್ಲ ಯಾವ ರೇಂಜ್ ಅಲ್ಲಿ ಬರ್ತಕ್ಕಂಥದ್ದು ಅಂತಂದ್ರೆ ಕಾರಾಕೋರಂ ರೇಂಜ್ ಅಲ್ಲಿ ಬರ್ತವೆ. ಹೌದಾ, ಈ ಕಾರಾಕೋರಂ ರೇಂಜ್ ನಾವು ಮಾರ್ಕ್ ಮಾಡಿದೀವಲ್ಲ, ಸೊ ಈ ಭಾಗದಿಂದ ಪ್ರಾರಂಭ ಆಗುತ್ತೆ. ಹೌದಾ, ಸೊ ಎಲ್ಲಿಂದ ಅಂತಂದ್ರೆ ಸರಾಸರಿಯಾಗಿ ಈ ಭಾಗದಿಂದ ಇಲ್ಲಿಂದ ಇಲ್ಲಿ ನಾನು ಮಾರ್ಕ್ ಕೊಡ್ತಾ ಇದ್ದೀನಿ, ಯೆಲ್ಲೋ ಕಲರ್ ಇದು ಕಾರಾಕೋರಂ ರೇಂಜ್ ಇದು ಅಷ್ಟೊಂದು. ಹೌದಾ, ಸೊ ಎಲ್ಲ ಟಿಬೇಟ್ ವರ್ಗು ಮುಂದುವರ್ಕೊಂಡು ಹೋಗಿದೆ. ಅದಕ್ಕೆ ಟೋಟಲ್ ಆಗಿ ಇವುಗಳನ್ನ ಏನಂತ ಕರಿತೀವಿ ನಾವು ಈಗ, ಟಿಬೇಟ್ ಹಿಮಾಲಯ ಅಂತಾನೂ ಕರೆದಿವಿ, ಟ್ರಾನ್ಸ್ ಹಿಮಾಲಯ ಅಂತಾನೂ ಕೂಡ ಏನ್ ಮಾಡಿದೀವಿ ಅಂತಂದ್ರೆ ಕರ್ಕೊಂಡು ಹೋದಿವಿ. ಹೌದಾ, ಹಾಗಾಗಿ ಈಗ ಅಲ್ಲಿ ಇರತಕ್ಕಂಥ ಫಸ್ಟ್ ಶಿಖರಗಳನ್ನ ನೋಡಿದ್ರೆ ಯಾವ ಶಿಖರ ಅಂತಂದ್ರೆ ಒಂದು ಕೇಟು, ಎರಡನೇದಾದಂತಂದ್ರೆ ಬ್ರಾಡ್ ಪೀಕ್, ಮೂರನೇದಾದಂತಂದ್ರೆ ಯಾವುದು ಗಾಶರ್ ಬೂಮ್ 1 ಮತ್ತು ಗಾಶರ್ ಬ್ರೂಮ್ 2 ಅಂತ ಹೇಳ್ಬಿಟ್ಟು ಈ ರೀತಿ ಶಿಖರಗಳನ್ನ ನೋಡ್ಕೊಂಡ್ವಿ. ಸ್ನೇಹಿತರೆ, ಇನ್ನೊಂದು ನೆನಪಿರ್ಬೇಕಾಗಿದ್ದು ಏನಂತಂದ್ರೆ, ಸೊ ಎಷ್ಟು ಹೈಟ್ ಆಗ್ತಾ ಹೋಗುತ್ತೋ ಅಷ್ಟು ಟೆಂಪರೇಚರ್ ಏನಾಗ್ತಾ ಬರುತ್ತೆ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಟೆಂಪರೇಚರ್ ಕಡಿಮೆ ಆಯ್ತಂದ್ರೆ ಏನಾಗುತ್ತೆ, ಜಾಸ್ತಿ ಸ್ನೋಫಾಲ್ ಆಗುತ್ತೆ. ಆ ಸ್ನೋಫಾಲ್ ಎಲ್ಲ ಏನಾಗುತ್ತೆ ಅಂತಂದ್ರೆ ಹಿಮ ಬಿದ್ದು ಬಿದ್ದು ಹಿಮದ ರಾಶಿ ಮೂವ್ಮೆಂಟ್ ಆಗತ್ತಲ್ಲ, ಅವುಗಳಿಗೆ ಏನಂತ ಕರಿಬೇಕು ನಾವು ಅಂತಂದ್ರೆ ಗ್ಲೇಸಿಯರ್ಸ್ ಅಂತ ಕರಿಬೇಕು. ಗ್ಲೇಸಿಯರ್ ಅಂತಂದ್ರೆ ಹಿಮ ನದಿ. ಗ್ಲೇಸಿಯರ್ ಅಂತಂದ್ರೆ ಏನು, ಹಿಮ ನದಿ, ಮೂವಿಂಗ್ ಮಾಸ್ ಆಫ್ ಐಸ್, ಹಿಮದ ರಾಶಿಯು ಚಲಿಸೋದು. ಇದನ್ನ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾರೆ, ಹಿಮ ನದಿ ಅಂದ್ರೆ ಏನಂತ ಹೇಳ್ಬಿಟ್ಟು. ಹಿಮ ನದಿ ಅಂತಂದ್ರೆ ಮೂವಿಂಗ್ ಮಾಸ್ ಆಫ್ ಐಸ್. ಹೌದಾ, ಹಿಮದ ರಾಶಿಯು ಚಲಿಸೋದಕ್ಕೆ ಏನಂತ ಕರಿಬೇಕಂದ್ರೆ ಹಿಮ ನದಿ. ಯಾವ ಕಡೆಗೆ ಇಳಿಜಾರಿಗೆ ಅನುಗುಣವಾಗಿ ಮೂವ್ಮೆಂಟ್ ಆಗ್ತಾ ಹೋಗೋದು. ಹೌದಾ, ಸೊ ಇದು ಒಂದ್ ಭಾಗ. ಸೊ ಹಾಗಾದ್ರೆ ಇದು ಅತಿ ಹೆಚ್ಚು ಹಿಮ ನದಿಗಳು. ಇನ್ನೊಂದು ಗೊತ್ತಿರಬೇಕಾಗಿದ್ದು ಏನಂತಂದ್ರೆ, ಧ್ರುವ ಪ್ರದೇಶವನ್ನು ಹೊರತುಪಡಿಸಿ ಭೂಮಿ ಮೇಲೆ ಅತಿ ಹೆಚ್ಚು ಹಿಮ ನದಿಗಳು ಕಂಡು ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಯಾವುದು ಈ ಕಾರಾಕೋರಂ ಶ್ರೇಣಿ ಅಂತ ಗೊತ್ತಿರಲಿ. ಹೌದಾ, ಭೂಮಿಯಲ್ಲಿಯೇ ಟೋಟಲ್ ಧ್ರುವ ಪ್ರದೇಶ ಹೈಯೆಸ್ಟ್ ಕಂಡು ಬರೋದು ಆಲ್ಮೋಸ್ಟ್ ಏನು, ಧ್ರುವ ಪ್ರದೇಶ ಅಂಟಾರ್ಟಿಕಾ ಖಂಡ ನೋಡ್ತೀವಿ ನಾವು. ಹೌದಾ, ಹಾಗಾಗಿ ಆ ಭಾಗವನ್ನು ಹೊರತುಪಡಿಸಿದ್ರೆ ಹೈಯೆಸ್ಟ್ ನಮಗೆ ಹಿಮ ನದಿಗಳು ಕಂಡು ಬರೋದಿಲ್ಲ ಅಂತಂದ್ರೆ ಹಿಮಾಲಯದಲ್ಲಿ. ಹೌದಾ, ಆ ಹಿಮಾಲಯದಲ್ಲಿ ಪರ್ಟಿಕ್ಯುಲರ್ ಯಾವ್ದಂತಂದ್ರೆ ಕಾರಾಕೋರಂ ರೇಂಜ್ ಅಲ್ಲಿ ಜಾಸ್ತಿ ಕಂಡು ಬರ್ತವೆ. ಹೌದಾ, ಯಾವ್ದಾವ್ದು ಅಂತಂದ್ರೆ ಈ ಭಾಗದಲ್ಲಿ ಕೊಟ್ಟಿದ್ದಾರೆ ನೋಡಿ. ಯಾವ್ದು ಒಂದು ಸಿಯಾಚಿನ್, ಆ ಪ್ಲೇಸ್ ಗಳನ್ನು ಕೂಡ ಕೊಡ್ತಾ ಇದ್ದೀನಿ ನಾನು ಈ ಭಾಗದಲ್ಲಿ. ಯಾವ್ದು ಅಂತಂದ್ರೆ ಸಿಯಾಚಿನ್. ಹೌದಾ, ಸೊ ಆಮೇಲೆ ನೆಕ್ಸ್ಟ್ ಈ ಕಡೆಗೆ ಬಂದ್ರೆ ಯಾವ್ದು ಅಂತಂದ್ರೆ ಗಾಡ್ವಿನ್ ಅಸ್ಟಿನ್. ಹೌದಾ, ಸೊ ಈ ಕೇಟು ಅಂತ ಕರೆದಿವಲ್ಲ, ಕೇಟು ಅಥವಾ ಗಾಡ್ವಿನ್ ಅಸ್ಟಿನ್ ಇದು ಎರಡನೇದ್ದು. ಹೌದಾ, ಆಮೇಲೆ ಈ ಕಡೆಗೆ ಬಂದ್ರೆ ಯಾವ್ದಂತಂದ್ರೆ ಇದು ಬಾಲ್ತರೋ. ಈ ಭಾಗದಲ್ಲಿ ಬಂದ್ರೆ ಯಾವ್ದಂತಂದ್ರೆ ಇದು ಬಯಾಪೋ. ಆಮೇಲೆ ಈ ಭಾಗದಲ್ಲಿ ಬಂದ್ರೆ ಇದು ಹಿಸ್ಪಾರ್. ಆಮೇಲೆ ಇದೇ ಭಾಗ ನೋಡಿ ಯಾವ್ದಂತಂದ್ರೆ ಚುಗೋಲಂಗ್ಮಾ ಅಂತ ಹೇಳ್ಬಿಟ್ಟು. ಹೌದಾ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಕಡೆ ಬಂದ್ರೆ ಇಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ನಿಮ್ಗೆ ಲೋಲೋಫಾಂಡ್ ಅಂತ ಬರುತ್ತೆ. ಹೌದಾ, ಸೊ ಇನ್ನೊಂದು ಮಿಸ್ ಮಾಡಿದ್ದಾರೆ, ಯಾವ್ದು ಅಂತಂದ್ರೆ ಈ ಸಿಯಾಚಿನ್ ಇದೆಲ್ಲ, ಈ ಸಿಯಾಚಿನ್ ಇಂದ ನಾನು ಇಲ್ಲಿ ಪಾಯಿಂಟ್ ಕೊಡ್ತಾ ಇದ್ದೀನಲ್ಲ, ಸೊ ಈ ಪಾಯಿಂಟ್ ಅಲ್ಲಿ ಇನ್ನೊಂದು ಗ್ಲೇಸಿಯರ್ ಬರುತ್ತೆ, ಯಾವ್ದಂತಂದ್ರೆ ರೆಮೋ ಅಂತಕ್ಕಂಥ ಗ್ಲೇಸಿಯರ್ ಬರುತ್ತೆ. ರೆಮೋ ಗ್ಲೇಸಿಯರ್ ನೀವು ಆಲ್ಮೋಸ್ಟ್ ಅಟ್ಲಾಸ್ ಅನ್ನ ಬಳಕೆ ಮಾಡ್ರಿ. ಯಾವ್ದಂತಂದ್ರೆ 37 ಅಡಿಷನ್ ಯಾವ್ದಂತಂದ್ರೆ ಆಕ್ಸ್ಫರ್ಡ್ ಅಂತಕ್ಕಂಥ ಅಟ್ಲಾಸ್ ಸಿಗತ್ತೆ ನಿಮ್ಗೆ. ಹೌದಾ, ಈ ಆಕ್ಸ್ಫರ್ಡ್ ಅಟ್ಲಾಸ್ ಅನ್ನು ಬಳಕೆ ಮಾಡಿದ್ರೆ ನಿಮ್ಗೆ ಎಲ್ಲಾನು ಸಂಪೂರ್ಣ ಮಾಹಿತಿ ಸಿಗುತ್ತೆ. ಹೌದಾ, ಸೊ ಈ ಭಾಗ ಇವೆಲ್ಲ ನಾವ್ ಏನ್ ಫಸ್ಟ್ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೇನಲ್ಲ, ಈ ಮಾರ್ಕ್ ಮಾಡ್ತಾ ಇರ್ತಕ್ಕಂಥ ಈ ಭಾಗ ಯಾವ್ದಂತಂದ್ರೆ ಇದು ಕಾರಾಕೋರಂ ಶ್ರೇಣಿ. ಇಲ್ಲಿ ಕೆಳಗಡೆ ಬೇಡ, ಇದೆಲ್ಲ ಗ್ರೇಟ್ ಹಿಮಾಲಯ, ಬಾರಾಸಿಂಗ್ರಿ ಆಗಿರ್ಬೋದು, ಗಂಗೋತ್ರಿ, ಮಿಲನ್, ಇವೆಲ್ಲ ಗ್ರೇಟ್ ಹಿಮಾಲಯದಲ್ಲಿ. ಫಸ್ಟ್ ಎಕ್ಸಾಮ್ ಅಲ್ಲಿ ಕ್ವಶನ್ ಏನಂತಂದ್ರೆ ಯಾವ್ದು ಗ್ರೇಟ್ ಹಿಮಾಲಯದಲ್ಲಿ ಕಂಡ್ಬರ್ತವೆ, ಯಾವ್ದು ಏನಪ್ಪಾ ಅಂತಂದ್ರೆ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡ್ಬರ್ತವೆ, ಇವುಗಳನ್ನ ನಮಗೆ ಕ್ವಶನ್ ಅನ್ನ ಕೇಳ್ಕೊಂಡು ಹೋಗ್ತಾನೆ. ಅದಕ್ಕೆ ಇವುಗಳನ್ನ ಫಸ್ಟ್ ನೋಡ್ಕೊಳ್ಳಿ. ಅಂದ್ರೆ ಫಸ್ಟ್ ನೆನ್ಪಿರ್ಬೇಕಾಗಿದ್ದು ಏನಂತಂದ್ರೆ ಎಷ್ಟು ಹೆಚ್ಚು ಎತ್ತರ ಆಗುತ್ತೋ ಅಷ್ಟು ಉಷ್ಣಾಂಶ ಕಡಿಮೆಯಾಗಿ ಗ್ಲೇಸಿಯರ್ಸ್ ಗಳು ಕಂಡುಬರ್ತವೆ ಅಂತ ಗೊತ್ತಿರಲಿ. ಹೌದಾ, ಅದರಲ್ಲಿ ಸಿಯಾಚಿನ್, ಈ ಸಿಯಾಚಿನ್ ಇದೆಯಲ್ಲ, ಈ ಸಿಯಾಚಿನು ಭಾರತದಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ಹಿಮ ನದಿ ಅಂತ ಕರಿಬಹುದು. ಯಾವುದು ಸಿಯಾಚಿನ್. ಹೌದಾ, ಭಾರತದಲ್ಲಿ ಅತ್ಯಂತ ಉದ್ದವಾದ ಹಿಮ ನದಿ. ಸರಾಸರಿ ಎಷ್ಟು ಕಿಲೋಮೀಟರ್ ಇದೆ ಅಂತಂದ್ರೆ ಈ ಸಿಯಾಚಿನು 76 ಕಿಲೋಮೀಟರ್ ಇದೆ. ಇದು ಎಷ್ಟು ಕಿಲೋಮೀಟರ್ ಅಂದ್ರೆ 76 ಕಿಲೋಮೀಟರ್. ಇನ್ನೊಂದು ಇದರ ಜೊತೆಗೆ ಇನ್ನೊಂದು ಏನಂತಂದ್ರೆ ಈ ಭಾಗದಲ್ಲಿ ಇದೇನಿದು ಸಿಯಾಚಿನ್ ಇದೆಯಲ್ಲ, ಈ ಸಿಯಾಚಿನ್ ಭಾಗದಲ್ಲಿ ಒಂದು ನದಿ ಹುಟ್ಟತ್ತೆ. ಯಾವ ನದಿ ಅಂತಂದ್ರೆ ನುಬ್ರಾ ಅಂತಕ್ಕಂಥ ಒಂದು ನದಿ ಹುಟ್ಟತ್ತೆ, ನೆನ್ಪಿರ್ಲಿ. ಇದನ್ನ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾನೆ.
ಸಿಯಾಚಿನ್ ಅಲ್ಲಿ ಯಾವ ನದಿ ಉಗಮ ಸಿಯಾಚಿನ್ ಯಾಕಂದ್ರೆ ನದಿಗಳಿಗೆ ಉಗಮ ಸ್ಥಾನಗಳು ಒಂದು ಸ್ಪ್ರಿಂಗ್ಸ್ ಚಿಲುಮೆಗಳಾಗ್ತವೆ. ಹೌದಾ, ಚಿಲುಮೆಗಳಾಗ್ತವೆ. ಆಮೇಲೆ ಏನಪ್ಪಾ ಅಂತಂದ್ರೆ ಗ್ಲೇಸಿಯರ್ಸ್ ಗಳಿರ್ತವೆ, ಸರೋವರಗಳು, ಇವೆಲ್ಲ ನದಿಗಳಿಗೆ ಮೂಲಗಳು. ಮೂಲ ಅಂತಂದ್ರೆ ಉಗಮ ಸ್ಥಾನಗಳು ಅಂತ ಕರಿತೀವಿ. ಹಂಗೆ ಉತ್ತರ ಭಾರತದ ನದಿಗಳೆಲ್ಲ ಆ ಸರ್ವಕಾಲಿಕ ನದಿಗಳಂತ ಕರಿತೀವಲ್ಲ, ಕಾರಣ ಹಿಮನದಿಯಿಂದ ಉಗಮ ಆಗ್ತವೆ. ಹಾಗಾಗಿ ಈ ಒಂದು ಯಾವ್ದಂತಂದ್ರೆ ಸಿಯಾಚಿನ್ ಅಂತ ಗ್ಲೇಸಿಯರ್ ಇದೆಯಲ್ಲ, ಈ ಸಿಯಾಚಿನ್ ಗ್ಲೇಸಿಯರ್ ಅಲ್ಲಿ ಯಾವ ನದಿ ಉಗಮ ಆಗತ್ತೆ ಅಂತಂದ್ರೆ ನುಬ್ರಾ ಅಂತಕ್ಕಂಥ ನದಿ ಉಗಮ ಆಗತ್ತೆ. ಇದು ಯಾವ್ದ್ರ ಉಪನದಿ ಅಂತಂದ್ರೆ ಸಿಂಧು ನದಿಯ ಉಪನದಿ ಅಂತ ಗೊತ್ತಿರಲಿ, ಇದು ನೆನ್ಪಿರ್ಲಿ. ಹೌದಾ, ಇಲ್ಲಿ ನಿಮ್ಗೆ ಮ್ಯಾಪ್ ಅಲ್ಲಿ ನಾನು ಸ್ವಲ್ಪ ತೋರಿಸ್ಕೊಂಡು ಹೋಗ್ತೀನಿ. ಈ ಭಾಗ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಶೋಕ್ ಅಂತ ಹೇಳಿ ಒಂದು ನದಿ ಬರುತ್ತೆ ನೋಡಿ. ಇದು ಈ ಶೋಕ್ ಅಂತ ಹೇಳ್ಬಿಟ್ಟು ಈ ಕಡೆ ಹಿಂಗ್ ಹೋಗುತ್ತೆ ಹಿಂಗೆ. ಹೌದಾ, ಇದು ಶೋಕ್ ನದಿ ಇಲ್ಲಿ ಈ ಕಡೆ ಬರೋದು. ಈ ಭಾಗದಲ್ಲಿ ಇಲ್ಲಿ ಸಿಯಾಚಿನ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸಿಯಾಚಿನ್ ಗ್ಲೇಸಿಯರ್. ಈ ಸಿಯಾಚಿನ್ ಗ್ಲೇಸಿಯರ್ ಅಲ್ಲಿ ಯಾವ ನದಿ ಉಗಮ ಆಗತ್ತೆ ಅಂತ ಈ ಸಿಂಧು ನದಿಯನ್ನು ಬಂದು ಸೇರುತ್ತೆ. ಈ ಸಿಯಾಚಿನ್ ಅಲ್ಲಿ ಉಗಮ ಆಗ್ತಕ್ಕಂಥ ನದಿ, ಅದು ನಾನು ಕಲರ್ ಚೇಂಜ್ ಮಾಡ್ತೀನಿ ಇವಾಗ, ಅಂದ್ರೆ ಈಸಿಯಾಗಿ ಗುರುತಿಸೋದಕ್ಕೆ ಅನುಕೂಲ ಆಗುತ್ತೆ. ಹೌದಾ, ಸೊ ಈ ಭಾಗ ನೋಡಿ, ಈ ಬ್ಲೂ ಕಲರ್ ಕೊಡ್ತೇನೆ. ಸೊ ಇದು ಯಾವ್ದಂತಂದ್ರೆ ಇದು ನುಬ್ರಾ ಅಂತಕ್ಕಂಥ ನದಿ ಅಂತ ನೆನಪಿರಲಿ. ಹೌದಾ, ಹೌದಾ. ಸೊ ಈ ಭಾಗದಲ್ಲಿ ಈ ನುಬ್ರಾ ನದಿ ಯಾವ್ದನ್ನ ಸೇರತ್ತೆ, ಹೋಗಿ ಶೋಕ್ ಅನ್ನ ಸೇರುತ್ತೆ. ಈ ಶೋಕ್ ಅಂತೇಳಿ ನದಿ ಸೇರಿ ಎಲ್ಲಿ ಹೋಗಿ ಸೇರತ್ತೆ ಅಂತಂದ್ರೆ ಸಿಂಧು ನದಿಯನ್ನ ಸೇರುತ್ತೆ. ಈ ಕಡೆಯಿಂದ ಬರುತ್ತೆ ನೋಡಿ, ಇಲ್ಲೆಲ್ಲ ಬರ್ತಿದ್ದಾರೆ ಇಲ್ಲಿ ಇಂಡಸ್ ಅಂತ ಹೇಳ್ಬಿಟ್ಟು. ಇಂಡಸ್ ಅಂದ್ರೆ ಯಾವುದು, ಸಿಂಧು ನದಿ. ಹೌದಾ, ಸೊ ಈ ಭಾಗವನ್ನ ಸೇರ್ಕೊಂಡು ಮುಂದೆ ಕರ್ಕೊಂಡು ಹೋಗುತ್ತೆ ಹಿಂಗೆ. ಹೌದಾ, ಹಾಗಾಗಿ ನೆನ್ಪಿಡ್ಬೇಕಾಗಿದ್ದು ಮುಖ್ಯವಾಗಿ ಇದನ್ನ ಸರಿಯಾಗಿ ನೆನ್ಪಿಟ್ಕೋಬೇಕು ಅಂತಾರೆ. ಇದು ಒಂದು ವಿವಾದಿತ ಪ್ರದೇಶ, ಯಾವುದು, ಸಿಯಾಚಿನ್ ಅಂತಕ್ಕಂಥ ಪ್ರದೇಶ. ಮತ್ತು ಸಿಯಾಚಿನ್ ಅಂತಕ್ಕಂಥ ಪ್ರದೇಶ ಇದೆಯಲ್ಲ, ಪ್ರಪಂಚದಲ್ಲಿ ನೆನ್ಪಿರ್ಲಿ, ಯಾವುದು ಸಿಯಾಚಿನ್ ಅಂತಕ್ಕಂಥ ಪ್ರದೇಶ ಪ್ರಪಂಚದಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಎತ್ತರದ ಯುದ್ಧ ಭೂಮಿ ಅಂತ ಕರಿತೀವಿ. ಯಾವ್ದಕ್ಕೆ ಅಂತಂದ್ರೆ ಸಿಯಾಚಿನ್ ಯುದ್ಧ ಭೂಮಿ, ಪ್ರಪಂಚದ ಅತ್ಯಂತ ಎತ್ತರದ ಯುದ್ಧ ಭೂಮಿ ಯಾವ್ದಂತಂದ್ರೆ ಸಿಯಾಚಿನ್. ಹೌದಾ, ಇನ್ನೊಂದು ಇದರ ಜೊತೆಗೆ ಇನ್ನೊಂದು ನೆನ್ಪಿಟ್ಕೋಬೇಕಾಗಿರೋದು ಏನಂತಂದ್ರೆ ಇಲ್ಲಿ ತಜಿಕಿಸ್ತಾನ್ ದೇಶದಲ್ಲಿ ಪೆಡ್ಚಂಕೋ ಅಂತೇಳಿ ಒಂದು ಗ್ಲೇಸಿಯರ್ ಬರುತ್ತೆ. ಯಾವ್ದು ಅಂತಂದ್ರೆ ಪೆಡ್ಚಂಕೋ ಅಂತ ಹೇಳ್ಬಿಟ್ಟು. ಈ ಪೆಡ್ಚಂಕೋ ಅಂತಕ್ಕಂಥ ಹಿಮ ನದಿ ಇದೆಯಲ್ಲ, ಪೆಡ್ಚಂಕೋ ಪೆಡ್ಚಂಕೋ ಗ್ಲೇಸಿಯರ್ ಎಲ್ಲಿ ಬರುತ್ತೆ? ಪೆಡ್ಚಂಕೋ ಗ್ಲೇಸಿಯರ್ ಅಂತಂದ್ರೆ ನೆನ್ಪಿಟ್ಕೊಳ್ಳಿದಿನ ಎಲ್ಲಿ ಬರುತ್ತೆ ಅಂತಂದ್ರೆ ಇದು ತಜಿಕಿಸ್ತಾನ್ ದೇಶದಲ್ಲಿ ಬರುತ್ತೆ. ಪೆಡ್ಚಂಕೋ ಗ್ಲೇಸಿಯರ್ ಬರೋದಿಲ್ಲ ಅಂದ್ರೆ ತಜಿಕಿಸ್ತಾನ್ ಭಾಗದಲ್ಲಿ ಇರ್ತಕ್ಕಂಥ ಈ ಪೆಡ್ಚಂಕೋ ಅಂತಕ್ಕಂಥ ಹಿಮನದಿ ಧ್ರುವ ಪ್ರದೇಶವನ್ನು ಹೊರತುಪಡಿಸಿ ಅತಿ ಉದ್ದವಾಗಿರ್ತಕ್ಕಂಥ ಹಿಮನದಿ. ಸರಾಸರಿ 78 ಕಿಲೋಮೀಟರ್ ಇದೆ ಇದು. ಯಾವುದು ಅಂತಂದ್ರೆ ಸಿಯಾಚಿನ್, ಯಾವುದು ಪೆಡ್ಚಂಕೋ ಅಂತಕ್ಕಂಥ ಗ್ಲೇಸಿಯರ್, ನೆನ್ಪಿಟ್ಕೊಳ್ಳಿದಂದು. ಹೌದಾ, ಧ್ರುವ ಪ್ರದೇಶವನ್ನು ಹೊರತುಪಡಿಸಿ ಅತಿ ಉದ್ದವಾದ ಹಿಮನದಿ ಯಾವ್ದಂತಂದ್ರೆ ಯಾವುದು, ಪೆಡ್ಚಂಕೋ ಅಂತ ಗ್ಲೇಸಿಯರ್. ಎಲ್ಲಿ ಬರುತ್ತೆ ಅಂತಂದ್ರೆ ಇದು ತಜಿಕಿಸ್ತಾನ್ ದೇಶದಲ್ಲಿ ಬರುತ್ತೆ. ಹಂಗೆ ನಮ್ಮ ಭಾರತದಲ್ಲಿ ಅತಿ ಉದ್ದವಾದ ಹಿಮನದಿ ಯಾವ್ದಂತಂದ್ರೆ ಸಿಯಾಚಿನ್ ಅಂತ ಗೊತ್ತಿರಲಿ. ಇವೆಲ್ಲ ಯಾವ ಭಾಗದಲ್ಲಿ ಇದಾವೆ, ಪ್ಲೇಸ್ ಗಳನ್ನು ಕೂಡ ಏನ್ ಮಾಡ್ರಿ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಮರ್ಯಾದಕ್ಕೂ ಹೋಗ್ಬೇಡಿ ಇವನ್ನೆಲ್ಲ. ಹೌದಾ, ಹಾಗಾದ್ರೆ ನೆಕ್ಸ್ಟ್ ಈಗ ಈ ಒಂದು ಯಾವ್ದಂತಂದ್ರೆ ಕಾರಾಕೋರಂ ಶ್ರೇಣಿ ಇದೆಯಲ್ಲ, ಈ ಕಾರಾಕೋರಂ ಶ್ರೇಣಿಯ ದಕ್ಷಿಣ ಭಾಗಕ್ಕೆ ಇರ್ತಕ್ಕಂಥ ಶ್ರೇಣಿಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಲಡಾಖ್ ಅಂತ ಕರಿತೀವಿ. ಹೌದಾ, ಸೊ ಇದು ಲಡಾಖ್ ಈ ಭಾಗದಲ್ಲಿ ಇದೆ ನೋಡಿ, ಈ ಟೋಟಲ್ ಲಡಾಖ್ ಅಂತ ಬರೆದಿದ್ದಾರೆ. ಈ ಲಡಾಖ್ ಶ್ರೇಣಿ ಎಲ್ಲಿಂದ ಪ್ರಾರಂಭ ಆಗತ್ತೆ ಅಂತಂದ್ರೆ ಈ ಭಾಗ ಇದು ಯಾವ್ದಂತಂದ್ರೆ ಇಲ್ಲಿ ಆಲ್ರೆಡಿ ನಾವು ಮಾರ್ಕ್ ಮಾಡಿದ್ವಲ್ಲ, ಇದು ಯಾವ ನದಿ ಅಂತಂದ್ರೆ ಇದು ಇಲ್ಲಿ ಶೋಕ್ ಅಂತೇಳಿ ನದಿ ಬರುತ್ತೆ. ಹೌದಾ, ಈ ಕಡೆಗೆ ಬರ್ತಕ್ಕಂಥ ನದಿ ಯಾವ್ದಂತಂದ್ರೆ ಈ ಕಡೆಗೆ ಇಲ್ಲಿ ಬರುತ್ತೆ ನೋಡಿ, ಯಾವ್ದಂತಂದ್ರೆ ಇದು ಇದು ಇಂಡಸ್ ಅಂತಕ್ಕಂಥ ನದಿ. ಇದು ಇಂಡಸ್. ಈ ಇಂಡಸ್ ಮತ್ತು ಶೋಕುಗಳು ಇಲ್ಲಿ ಸಂಗಮ ಆಗ್ತಾವ ತಾನೆ. ಈ ಇಂಡಸ್ ಮತ್ತು ಶೋಕ ಸಂಗಮದ ಭಾಗದಲ್ಲಿ ಈ ಭಾಗದಿಂದ ಹಿಡ್ಕೊಂಡ್ಬಿಟ್ಟು ನಮ್ಗೇನ್ ಸಿಗತ್ತೆ ಅಂತ ಕೇಳಿದ್ರೆ ಮುಖ್ಯವಾಗಿ ಯಾವುದು ಲಡಾಖ್ ಅಂತಕ್ಕಂಥ ಶ್ರೇಣಿ ಸಿಗತ್ತೆ. ಹೌದಾ, ಸೊ ಈ ಭಾಗ ಈ ನೆನ್ಪಿಟ್ಕೊಳ್ಳಿದಿನ ಎಲ್ಲಿಂದ ಪ್ರಾರಂಭ ಆಗತ್ತೆ ಯಾವುದು ಲಡಾಖ್ ಅಂತಕ್ಕಂಥ ಶ್ರೇಣಿ ಅಂತಂದ್ರೆ ಈ ಶೋಕ್ ನದಿ ಮತ್ತು ಇನ್ನೊಂದು ಯಾವ್ದಂತಂದ್ರೆ ಸಿಂಧು ನದಿ ಉಗಮ ಆಗ್ತಾವಲ್ಲ, ಆ ಉಗಮ ಆಗ್ತಕ್ಕಂಥ ಹಿಡ್ಕೊಂಡ್ಬಿಟ್ಟು ಈ ಭಾಗದಿಂದ ಕೊನೆಗೆ ಈ ಟಿಬೇಟ್ ವರೆಗೂ ಮುಂದುವರ್ಕೊಂಡು ಹೋಗ್ತವೆ. ಹೌದಾ, ಯಾವ ಶ್ರೇಣಿ ಅಂತಂದ್ರೆ ಲಡಾಖ್ ಶ್ರೇಣಿ. ಯಾವೆರಡು ನದಿಗಳ ಮಧ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಒಂದು ಶೋಕು ಮತ್ತು ಇನ್ನೊಂದು ಯಾವ್ದಂತಂದ್ರೆ ನುಬ್ರಾ, ಸಾರಿ ಶೋಕು ಮತ್ತು ಇನ್ನೊಂದು ಯಾವ್ದಂತಂದ್ರೆ ಸಿಂಧು. ಈ ಭಾಗದಲ್ಲಿ ಇದೆಯಲ್ಲ, ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಸಿಂಧು, ಮೇಲ್ಗಡೆ ಇರ್ತಕ್ಕಂಥದ್ದು ಯಾವ್ದಂತಂದ್ರೆ ಶೋಕು. ಈ ಭಾಗದಿಂದ ಪ್ರಾರಂಭ ಆಗ್ತಕ್ಕಂಥ ಶ್ರೇಣಿ ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತಂದ್ರೆ ಟಿಬೇಟ್ ಅಲ್ಲಿ ಮುಂದುವರಿಯುತ್ತೆ. ಅದಕ್ಕೆ ಎಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ, ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಆ ಯಾವುದು ಲಡಾಖ್ ಅಂತಕ್ಕಂಥ ಶ್ರೇಣಿ ಕಾರಾಕೋರಂ ಶ್ರೇಣಿಯ ದಕ್ಷಿಣ ಭಾಗದಲ್ಲಿದ್ದು ಶೋಕ್ ಮತ್ತು ಸಿಂಧು ನದಿಗಳ ಸಂಗಮದ ಭಾಗದಿಂದ ಟಿಬೇಟ್ ವರೆಗೂ ಏನಾಗಿರುತ್ತೆ ಅಂತಂದ್ರೆ ಮುಂದುವರ್ಕೊಂಡು ಹೋಗಿರುತ್ತೆ. ಇದು ಸರಾಸರಿ 6000 ಮೀಟರ್ ಎತ್ತರವಾಗಿದ್ದು ಇದರ ಮುಂದುವರೆದ ಭಾಗವನ್ನು ಟಿಬೇಟ್ ಅಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಕೈಲಾಸ ಶ್ರೇಣಿ ಅಂತ ಕರಿತೀವಿ. ಕೈಲಾಸ ಪರ್ವತ ಶ್ರೇಣಿ ಅಂತ ಕೇಳಿದ್ರೆ ಸಿಂಧು ನದಿ ಉಗಮ ಆಗ್ತಕ್ಕಂಥ ಭಾಗ. ಹೌದಾ, ಅದೆಲ್ಲ ಇರೋದಿಲ್ಲ ಅಂತಂದ್ರೆ ಈ ಲಡಾಖ್ ಶ್ರೇಣಿ ಭಾಗದಲ್ಲಿ ಇರತಕ್ಕಂಥದ್ದು. ಹೌದಾ, ನೆನ್ಪಿಡುವ. ಇನ್ನೊಂದು ಈ ಕಾರಾಕೋರಂ ಶ್ರೇಣಿಯ ರೀತಿ ನಮಗೆ ಈ ಭಾಗದಲ್ಲಿ ಅಷ್ಟೊಂದು ಎತ್ತರವಾಗಿರ್ತಕ್ಕಂಥ ಶಿಖರಗಳು ಯಾವುದು ಕಂಡುಬರಲ್ಲ. ಹೆಚ್ಚಾಗಿ ನಿಮಗೆ ಮುಖ್ಯವಾಗಿ ಎತ್ತರವಾಗಿರ್ತಕ್ಕಂಥ ಶಿಖರಗಳು ಇರೋದೇ ಯಾವ ಶ್ರೇಣಿಯಲ್ಲಿ ಕಂಡು ಬರ್ತಾವ ಅಂತಂದ್ರೆ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರ್ತವೆ. ಇದು ನೆನ್ಪಿಡುವ. ಯಾವ ಶ್ರೇಣಿಯಲ್ಲಿ ಅಂತಂದ್ರೆ
ಕಾರಕೋರಂ ಶ್ರೇಣಿ ಬಿಟ್ರೆ ಮುಖ್ಯವಾಗಿ ನಾವು ಗ್ರೇಟ್ ಹಿಮಾಲಯ ಭಾಗಕ್ಕೆ ಹೋಗ್ಬೇಕಾಗತ್ತೆ. ಹೌದಾ? ಸೊ ಈಗ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಮೇಲ್ಭಾಗ. ಹೌದಾ? ಸೊ ಫಸ್ಟ್ ನೆನ್ಪಿರ್ಬೇಕು ಏನಂತ ಹೇಳ್ಬಿಟ್ಟು ಭಾರತದ ಅತ್ಯಂತ ಉತ್ತರ ಭಾಗದಲ್ಲಿ ಇರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಕಾರಕೋರಂ. ಕಾರಕೋರಂದ ದಕ್ಷಿಣ ಭಾಗಕ್ಕೆ ಬರ್ತಕ್ಕಂಥದ್ದು ಯಾವ್ದು ಅಂತ ಕೇಳಿದ್ರೆ ಲಡಾಖ್ ಶ್ರೇಣಿ. ಈ ಲಡಾಖ್ ಶ್ರೇಣಿ ಎಲ್ಲಿ ಬರುತ್ತೆ ಅಂತಂದ್ರೆ ಸಿಂಧೂ ನದಿ ಮತ್ತು ಶೋಕ್ ನದಿಗಳ ಮಧ್ಯ ಭಾಗದಲ್ಲಿದ್ದು, ಅಂದ್ರೆ ಅವೆರಡು ಸಂಗಮದ ಭಾಗದಿಂದ ಎಲ್ಲಿವರೆಗೂ ಮುಂದುವರ್ಕೊಂಡು ಹೋಗಿದೆ ಅಂತಂದ್ರೆ ಲಡಾಖ್ ವರೆಗೂ ಮುಂದುವರ್ಕೊಂಡು ಹೋಗಿದಾವೆ. ಇಲ್ಲಿದೆ ನೋಡಿ. ಹೌದಾ? ಯಾವ್ದು ಅಂತಂದ್ರೆ ಇದು ಯಾವ್ದು ಲಡಾಖ್ ಶ್ರೇಣಿ ತಾನೇ ಇದು. ಈ ಲಡಾಖ್ ಶ್ರೇಣಿ ಇದರ ಮುಂದುವರಿದ ಭಾಗವನ್ನೇ ನಾವು ಟಿಬೆಟ್ ಅಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಇದನ್ನ ಕೈಲಾಸ ಶ್ರೇಣಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಹೀಗೂ ಕೇಳ್ಬಹುದು. ಏನಂತ ಹೇಳ್ಬಿಟ್ಟು ಲಡಾಖ್ ಶ್ರೇಣಿಯ ಮುಂದುವರಿದ ಭಾಗವನ್ನ ನಾವು ಏನಂತ ಕರಿತೀವಿ ಟಿಬೆಟ್ ಅಲ್ಲಿ ಅಂತ ಕೇಳಿದ್ರೆ ಕೈಲಾಸ ಅಂತ ಕರಿತೀವಿ. ಫಸ್ಟ್ ಈ ಭಾಗದಲ್ಲಿ ಇಲ್ಲಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಯಾವ್ದಂತಂದ್ರೆ ಒಂದೇದು ಕಾರಕೋರಂ. ಕಾರಕೋರಂದ ದಕ್ಷಿಣಕ್ಕೆ ಯಾವ್ದು ಬರುತ್ತೆ ಅಂದ್ರೆ ಲಡಾಖ್. ಈ ಲಡಾಖ್ದ ಮುಂದುವರಿದ ಭಾಗವನ್ನ ನಾವ್ ಏನಂತ ಕರಿಬೇಕಂತಂದ್ರೆ ಕೈಲಾಸ ಶ್ರೇಣಿ ಅಂತ ಕರಿಬೇಕು. ಹೌದಾ? ಎಸ್. ಮತ್ತೆ ಇನ್ನೊಂದು ಈ ಲಡಾಖ್ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಇದೊಂದು ಮುಖ್ಯವಾಗಿ ಲಡಾಖ್ ಅಂತಕ್ಕಂಥದ್ದು ಒಂದು ಪ್ಲಾಟ್ಯೂ ಮತ್ತು ಇನ್ನೊಂದು ಕೋಲ್ಡ್ ಡೆಸರ್ಟ್ ಅಂತ ಗೊತ್ತಿರಲಿ. ಹೌದಾ? ಈ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಲಡಾಖ್ ಪ್ಲಾಟ್ಯೂ ಅಂತೇಳಿ ಈ ಭಾಗದಲ್ಲಿ ಇದೆ. ಹೌದಾ? ಸೊ ಭಾರತದಲ್ಲಿ ಇರ್ತಕ್ಕಂಥ ಅಂದ್ರೆ ಮರುಭೂಮಿಯಲ್ಲಿ ಟೆಂಪರೇಚರ್ ಅಲ್ಲಿ ಟೂ ಟೈಪ್ಸ್. ಒಂದು ಹಾಟ್ ಡೆಸರ್ಟ್, ಇನ್ನೊಂದು ಯಾವ್ದು ಅಂತಂದ್ರೆ ಕೋಲ್ಡ್ ಡೆಸರ್ಟ್ ಅಂತ ಕರಿತೀವಿ. ಭಾರತದಲ್ಲಿ ಎರಡು ಇದಾವೆ. ಹಾಟ್ ಡೆಸರ್ಟ್ ಅಂತಂದ್ರೆ ಯಾವ್ದು ಅಂತಂದ್ರೆ ಹಾಟ್ ಡೆಸರ್ಟ್ ಗೆ ಒಂದು ಎಕ್ಸಾಂಪಲ್ ಯಾವ್ದು ಅಂತಂದ್ರೆ ಥಾರ್ ಅಂತಕ್ಕಂಥದ್ದು ಹಾಟ್ ಡೆಸರ್ಟ್. ಇನ್ನ ಲಡಾಖ್ ಅಂತಕ್ಕಂಥದ್ದು ಏನಂತಂದ್ರೆ ಒಂದು ಕೋಲ್ಡ್ ಡೆಸರ್ಟ್ ಅಂತ ಗೊತ್ತಿರಲಿ. ಹೌದಾ? ಟೋಟಲ್ ಈ ಭಾಗದಲ್ಲಿ ಇದೆ ನೋಡಿ. ಇದು ಯಾವ್ದಂತಂದ್ರೆ ಲಡಾಖ್ ಪ್ಲಾಟ್ಯೂ ಅಂತ ಕೊಟ್ಟಿದಾರಲ್ಲ, ಇದೊಂದು ಏನಂತಂದ್ರೆ ಕೋಲ್ಡ್ ಡೆಸರ್ಟ್. ಅಲ್ಲಿ ನಮಗೆ ವೆಜಿಟೇಷನ್ ಸಿಗಲ್ಲ, ಬದುಕೋದಕ್ಕೂ ತುಂಬಾ ಏನಪ್ಪಾ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ, ಮೈನಸ್ ಟೆಂಪರೇಚರ್ ಇರುತ್ತೆ. ಹಾಗಾಗಿ ಇವುಗಳನ್ನ ನಮಗೆ ನೆನ್ಪಿಟ್ಕೋಬೇಕು. ಯಾವ್ದಂತಂದ್ರೆ ಟೋಟಲ್ ಇಲ್ಲಿ ಈ ಕಡೆ ಇರ್ತಕ್ಕಂಥ ಜಮ್ಮು ಕಾಶ್ಮೀರ ಇದು. ಜಮ್ಮು ಕಾಶ್ಮೀರದಿಂದ ನಮಗೆ ಈ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಯಾವ್ದು ಕಂಡು ಬರುತ್ತೆ ಅಂದ್ರೆ ಲಡಾಖ್ ಅಂತಕ್ಕಂಥ ಒಂದು ಕೋಲ್ಡ್ ಡೆಸರ್ಟ್ ಕಂಡು ಬರುತ್ತೆ. ಇದು ನೆನಪಿರ್ಲಿ. ಹೌದಾ? ಎಕ್ಸಾಮ್ ಅಲ್ಲಿ ಇದಕ್ಕೆ ಮುಂಚೆನೆ ಒಂದು ಕ್ವಶನ್ ಕೇಳಿದ್ದ. ಹೌದಾ? ಸೊ ಏನ್ ಕ್ವಶನ್ ಕೇಳಿದೆ ಅಂತಂದ್ರೆ ಈ ಸಿಯಾಚಿನ್ ಅಂತಕ್ಕಂಥ ಗ್ಲೇಸಿಯರ್ ಯಾವ ಭಾಗದಲ್ಲಿದೆ ಅಂತ ಹೇಳ್ಬಿಟ್ಟು. ನೀವು ಕಾರಕೋರಂ ಶ್ರೇಣಿ ಇಲ್ಲ ಆ ರೀತಿ ಕ್ವಶನ್ ಕೇಳಿಲ್ಲ. ಡೈರೆಕ್ಷನ್ ಆಧಾರ ಮೇಲೆ ಕ್ವಶನ್ ಕೇಳಿದ್ದ. ಏನಂತ ಹೇಳ್ಬಿಟ್ಟು ಈ ಭಾಗದಲ್ಲಿ ಇಲ್ಲ. ಗಿಲ್ಗಿಟ್ ಅಂತಕ್ಕಂಥದ್ದು ಒಂದು ಪ್ಲೇಸು ಹೌದು, ಒಂದು ಏನಪ್ಪಾ ಅಂತಂದ್ರೆ ನದಿನೂ ಹೌದು. ಹೌದಾ? ಸೊ ಈ ಕಡೆ ಇರತಕ್ಕಂಥ ಭಾಗ ಇದೆಲ್ಲ, ಸೊ ಇದನ್ನ ಅಷ್ಟು ನಾವ್ ಏನಂತ ಕರಿತೀವಿ ಅಂತಂದ್ರೆ ಇದನ್ನ ಅಕ್ಸೈ ಚೀನ್ ಅಂತಕ್ಕಂಥ ಪ್ರದೇಶ. ಕೇಳಿದ್ವಲ್ಲ ಇದನ್ನ ಫಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದೀವಿ ಅಕ್ಸೈ ಚೀನ್ ಏರಿಯಾ. ಈ ಭಾಗದಲ್ಲಿ ಲೇಹ್ ಇದೆಯಲ್ಲ, ಸೊ ಲೇಹ್ ಇದು ಲಡಾಖದ ಕ್ಯಾಪಿಟಲ್. ಈ ಲೇಹದಿಂದ ನೋಡಿ ಯಾವ ಕಡೆ ಆಗುತ್ತೆ, ಇದು ನಾರ್ತ್ ಗೆ ಆಗುತ್ತೆ. ಹೌದಾ? ಈ ಒಂದು ಸಿಯಾಚಿನ್ ಗ್ಲೇಸಿಯರ್ ಅಲ್ಲಿ ಉಗಮ ಆಗ್ತಕ್ಕಂಥ ನದಿ ಯಾವ್ದು ಅಂತಂದ್ರೆ ಆಲ್ರೆಡಿ ಹೇಳಿದ್ದೀವಿ. ಯಾವ್ದಂತಂದ್ರೆ ಅದು ನುಬ್ರಾ ಅಂತಕ್ಕಂಥ ನದಿ ಏನಾಗುತ್ತೆ ಅಂದ್ರೆ ಉಗಮ ಆಗುತ್ತೆ. ಹೌದಾ? ಹಾಗಾದ್ರೆ ಈ ಲಡಾಖ್ ಅಂತಕ್ಕಂಥದ್ದು ಒಂದು ಏನಂತಂದ್ರೆ ಕೋಲ್ಡ್ ಡೆಸರ್ಟ್ ಹೌದು, ಒಂದು ಶ್ರೇಣಿನೂ ಬರುತ್ತೆ. ಹೌದಾ? ಲಡಾಖ್ ಪ್ಲಾಟ್ಯೂನೇ ಸಂಪೂರ್ಣವಾಗಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಅದು ಒಂದು ಕೋಲ್ಡ್ ಡೆಸರ್ಟ್ ಆಗಿದೆ ಅಂತ ಗೊತ್ತಿರಲಿ. ಹೌದಾ? ಮತ್ತಿನ್ನೊಂದು ಲಡಾಖ್ ಶ್ರೇಣಿ ಮುಂದುವರಿದ ಭಾಗವನ್ನ ಏನಂತ ಕರಿಬೇಕಂತ ಹೇಳಿದ್ರೆ ನಾನು ಸೊ ಕೈಲಾಸ್ ಅಂತ ಕರಿಬೇಕಂತ ಹೇಳಿದ್ವಿ. ಯಾವ ಭಾಗದಲ್ಲಿ ಬರುತ್ತೆ ಅಂತಂದ್ರೆ ಅದು ಟಿಬೆಟ್ ಅಲ್ಲಿ ಬರುತ್ತೆ ಅಂತ ಗೊತ್ತಿರಲಿ. ಹೌದಾ? ಸೊ ಇದೊಂದು ಭಾಗ. ಇನ್ನು ನೆಕ್ಸ್ಟ್ ಇದರ ಜೊತೆಗೆ ಇದರ ಕೆಳಭಾಗಕ್ಕೆ ಬಂದ್ರೆ ಅಂತಂದ್ರೆ ಇನ್ನೊಂದು ಶ್ರೇಣಿ ಬರುತ್ತೆ. ಯಾವ್ದು ಅಂತಂದ್ರೆ ಜಸ್ಕರ್ ಅಂತಕ್ಕಂಥ ಶ್ರೇಣಿ ಬರುತ್ತೆ. ಯಾವ ಶ್ರೇಣಿ? ಜಸ್ಕರ್. ಈ ಭಾಗದಲ್ಲಿ ಇದೆ ನೋಡಿ. ಫಸ್ಟ್ ಕಾರಾಕೋರಂ, ಸೆಕೆಂಡ್ ಲಡಾಖ್, ಥರ್ಡ್ ಯಾವ್ದು ಅಂತಂದ್ರೆ ಜಸ್ಕರ್. ಹೌದಾ? ಈ ಜಸ್ಕರ ಶ್ರೇಣಿ ಇದೆಯಲ್ಲ, ಈ ಜಸ್ಕರ ಶ್ರೇಣಿ ಮುಖ್ಯವಾಗಿ ಯಾವ ಭಾಗದಿಂದ ಅಂತಂದ್ರೆ ಈ ಟಿಬೆಟ್ ಅಲ್ಲಿ ಸುರು ಅಂತಕ್ಕಂಥ ಒಂದು ನದಿ ಬರುತ್ತೆ. ಯಾವುದು? ಸುರು ಅಂತ ಹೇಳ್ಬಿಟ್ಟು. ಆ ಸುರು ನದಿಯಿಂದ ಎಲ್ಲಿವರೆಗೂ ಅಂತಂದ್ರೆ ಇಲ್ಲಿ ಕರ್ನಾಲಿ ಅಂತಕ್ಕಂಥ ನದಿ ಎಲ್ಲಿ ಬರುತ್ತೆ ಅಂತಂದ್ರೆ ನೇಪಾಳದಲ್ಲಿ ಬರುತ್ತೆ. ಕರ್ನಾಲಿ ಅಂತಂದ್ರೆ ಗಗ್ರಾ ನದಿ ಅಂತ ಗೊತ್ತಿರಲಿ. ಗಗ್ರಾ ನದಿಗೆ ನೇಪಾಳದಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಕರ್ನಾಲಿ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ ಇದನ್ನ. ನೇಪಾಳದಲ್ಲಿ ಗಗ್ರಾ ನದಿಗೆ ಏನಂತ ಕರೀತಾರೆ ಅಂತಂದ್ರೆ ಕರ್ನಾಲಿ ಅಂತ ಕರೀತಾರೆ. ಹೌದಾ? ಲಡಾಖ್ ಶ್ರೇಣಿಗೆ ಸಮಾಂತರವಾಗಿರುವ ಈ ಶ್ರೇಣಿ ಪಶ್ಚಿಮದಲ್ಲಿ ಸುರು ನದಿಯಿಂದ ಎಲ್ಲಿವರೆಗೂ ಅಂತಂದ್ರೆ ಪೂರ್ವ ಭಾಗದಲ್ಲಿ ಇರತಕ್ಕಂಥ ನೇಪಾಳದಲ್ಲಿರುವ ಗಗ್ರಾ ನದಿವರೆಗೂ ವಿಸ್ತರಣೆ ಆಗಿದೆ. ಹೌದಾ? ಎಲ್ಲೆಲ್ಲಿ ಬರುತ್ತೆ ಇದು? ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ, ಲಡಾಖ್ದಲ್ಲಿ ಬರುತ್ತೆ, ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ, ಉತ್ತರಾಖಂಡದಲ್ಲಿ ಬರುತ್ತೆ. ಯಾವ್ದು ಅಂತಂದ್ರೆ ಉತ್ತರಾಖಂಡದಲ್ಲಿ ಬರುತ್ತೆ. ಹೌದಾ? ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಭಾಗದಲ್ಲಿನ ಎತ್ತರದ ಶಿಖರ ಯಾವ್ದು ಅಂತ ಕೇಳಿದ್ರೆ ಕಾಮೆಟ್ ಅಂತ ಕರಿತೀವಿ. ಹೌದಾ? ಎಸ್. ಹಾಗಾದ್ರೆ ಎಕ್ಸಾಂಪಲ್ ಈಗ ನಾವು ಫಸ್ಟ್ ಅಬ್ಸರ್ವ್ ಮಾಡಿದ್ವಲ್ಲ ಈಗ. ಸೊ ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಆಲ್ರೆಡಿ ಮ್ಯಾಪ್ ಅಲ್ಲಿ ನಾವು ನೋಡಿದ್ದು. ಸೊ ಮೇಲ್ಭಾಗದಲ್ಲಿ ಈ ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಇದು ಇದು ಕಾರಾಕೋರಂ. ಕಾರಾಕೋರಂ ಇಂದ ಇಲ್ಲಿ ಕೆಳಗಡೆ ಬಂದ್ರೆ ಯಾವ್ದು ಬರ್ತದೆ? ಇದು ಲಡಾಖ್. ಲಡಾಖ್ ಮುಂದುವರಿದ ಭಾಗ ಯಾವ್ದಂತಂದ್ರೆ ಜಸ್ಕರ್. ಇದ್ರ ಕೆಳಭಾಗದಲ್ಲಿ ಇದೆಲ್ಲ, ಸೊ ಇದ್ರ ಕೆಳಭಾಗದಲ್ಲಿ ಇರತಕ್ಕಂಥ ಈ ಭಾಗ ಇದೆಲ್ಲ, ಇದು ಅಷ್ಟು ಯಾವ್ದಂತಂದ್ರೆ ಇದು ನಾವು ಜಸ್ಕರ್ ಅಂತ ಕರಿತೀವಿ. ಹೌದಾ? ಸೊ ಒಂದೇದು ಯಾವ್ದಂತಂದ್ರೆ ಇದೇ ರೀತಿ ನೀವು ಮ್ಯಾಪ್ ಹಾಕೊಳ್ಳಿದಿನ. ಒಂದೇದು ಕಾರಾಕೋರಂ. ಕಾರಾಕೋರಂ. ಹೌದಾ? ಸೊ ಎರಡನೇ ಭಾಗ ಯಾವ್ದು ಅಂತಂದ್ರೆ ಇದು ಲಡಾಖ್ ಶ್ರೇಣಿ. ಇದು ಯಾವ್ದು ಅಂತಂದ್ರೆ ಇದು ಕೈಲಾಸು. ಈ ನೆಕ್ಸ್ಟ್ ಇದು ಯಾವ್ದು ಅಂತಂದ್ರೆ ಜಸ್ಕರ್ ಅಂತ ಹೇಳಿದ್ವಿ. ಈ ಜಸ್ಕರ್ ನದಿ ಅಥವಾ ಜಸ್ಕರ್ ಅನ್ನೋದೊಂದು ನದಿನೂ ಇದೆ. ಯಾವ್ದು ಅಂತಂದ್ರೆ ಈ ಶ್ರೇಣಿಯಲ್ಲಿ ಉಗಮ ಆಗ್ತಕ್ಕಂಥದ್ದು ಒಂದು ಏನಂತಂದ್ರೆ ಜಸ್ಕರ್ ಅಂತಕ್ಕಂಥದ್ದು ಒಂದು
ನದಿನೂ ಇದೆ, ನೀವು ನೆನ್ಪು ಮಾಡ್ಕೋ, ಅದನ್ನ ಹೇಳ್ತೀನಿ ನಾನು ಏನಂತ ಹೇಳ್ಬಿಟ್ಟು. ಹೌದಾ? ಸೊ ಈ ಭಾಗದಲ್ಲಿ ಇರ್ತಕ್ಕಂಥ ಜಸ್ಕರ್ ನದಿ ಇದೆಯಲ್ಲ, ಈ ಜಸ್ಕರ್ ನದಿ ಮತ್ತು ಈ ಪರ್ವತ ಶ್ರೇಣಿ ಇದೆಯಲ್ಲ, ಯಾವ್ದಂತಂದ್ರೆ ಇದು ಜಸ್ಕರ್ ಅಂತಕ್ಕಂಥ ಪರ್ವತ ಶ್ರೇಣಿ ಈ ಭಾಗದಿಂದ ಬರುತ್ತೆ ಇಲ್ಲಿ. ಈ ಜಸ್ಕರ್ ಪರ್ವತ ಶ್ರೇಣಿ ಎಲ್ಲೆಲ್ಲಿ ಇದೆ ಅಂತಂದ್ರೆ, ಒಂದು ಜಮ್ಮು ಕಾಶ್ಮೀರ ಭಾಗದಲ್ಲಿ ಬರುತ್ತೆ, ಲಡಾಖ್ ಭಾಗದಲ್ಲಿ ಬರುತ್ತೆ, ಹಿಮಾಚಲ್ ಪ್ರದೇಶ ಬರುತ್ತೆ, ಉತ್ತರಾಖಂಡ್ ಬರುತ್ತೆ. ಹೌದಾ? ಸೊ ಇಷ್ಟು ಅಂದ್ರೆ ಟೋಟಲ್ ಆಗಿ ಈ 4 ಭಾಗಗಳಲ್ಲಿ ಏನಾಗಿದೆ ಅಂತಂದ್ರೆ ವಿಸ್ತರಿಸಿದೆ. ಯಾವ್ದ್ರ ದಕ್ಷಿಣಕ್ಕೆ ಇರೋದು ಅಂತಂದ್ರೆ ಲಡಾಖ್ದ ದಕ್ಷಿಣಕ್ಕೆ ಇರೋದು. ಇಲ್ಲಿ ಕೂಡ ಅಷ್ಟೊಂದು ಎತ್ತರವಾಗಿರ್ತಕ್ಕಂಥ ಶಿಖರಗಳೇನು ಬರಲ್ಲ. ಬಟ್ ಮೇನ್ ಟೂರಿಸಂ ಪ್ಲೇಸಸ್ ಗಳು ನಮ್ಗೆ ಈ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಕಂಡು ಬರ್ತವೆ. ಹೌದಾ? ಸೊ ಯಾವ್ದಂತಂದ್ರೆ ಇಲ್ಲಿ ಜಸ್ಕರ್ ಅಂತ ಹೇಳಿದೆಲ್ಲ, ಜಸ್ಕರ್ ಇಸ್ ಅ ಮೇನ್ ಟೂರಿಸಂ ಪ್ಲೇಸ್. ಹೌದಾ? ಜಸ್ಕರ್ ಅನ್ನೋದೊಂದು ಏನಂತಂದ್ರೆ ಹೇಳಿದೆ ನಾನು, ನದಿ. ಇದು ಯಾವಾಗ ಟೂರಿಸಂ ಮಾಡ್ತಾರೆ ಅಂತಂದ್ರೆ ವಿಂಟರ್ ಸೀಸನ್ ಅಲ್ಲಿ. ಯಾಕಂದ್ರೆ ಜಸ್ಕರ್ ನದಿ ಎಲ್ಲಿ ಉಗಮ ಆಗುತ್ತೆ ಅಂದ್ರೆ ಫಸ್ಟ್ ನೆನಪಿರ್ಬೇಕಾಗಿದ್ದು ಜಸ್ಕರ್ ಶ್ರೇಣಿಯಲ್ಲಿ ಉಗಮ ಆಗುತ್ತೆ. ಇದು ವಿಂಟರ್ ಸೀಸನ್ ಬಂದಂಗೆ ಕಂಪ್ಲೀಟ್ ಆಗಿ ಏನಾಗ್ಬಿಡುತ್ತೆ ಅಂದ್ರೆ ಹೆಪ್ಪುಗಟ್ಬಿಟ್ಟತೆ. ಯಾವಾಗ ಕಂಪ್ಲೀಟ್ ಆಗಿ ಹೆಪ್ಪುಗಟ್ಟತ್ತೋ ಅವಾಗ ಇದ್ರ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಟ್ರೆಕ್ಕಿಂಗ್ ಮಾಡಕ್ ಹೋಗ್ತಾರೆ. ಆ ಟ್ರೆಕ್ಕಿಂಗ್ ಮಾಡೋದನ್ನ ಏನಂತ ಕರೀತಾರೆ ಅಂತಂದ್ರೆ ಚಾದರ್ ಟ್ರೆಕ್ಕಿಂಗ್ ಅಂತ ಕರೀತಾರೆ ಅದನ್ನ. ನೆನ್ಪಿಟ್ಕೊಳ್ಳಿ ಇದನ್ನ. ಆಲ್ರೆಡಿ 2020 KS ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದೆ ನೋಡಿ ಇದನ್ನ. ಹೌದಾ? ಸೊ ಯಾವ ನದಿ ಚಾದರ್ ಟ್ರೆಕ್ಕಿಂಗ್ ಹೆಚ್ಚು ಪ್ರಸಿದ್ಧಿಯಾಗಿದೆ ಅಂತಂದ್ರೆ ಅದು ಜಸ್ಕರ್ ಅಂತಕ್ಕಂಥ ನದಿ. ಎಲ್ಲಿ ಬರುತ್ತೆ ಅಂತಂದ್ರೆ ಲಡಾಖ್ ಭಾಗದಲ್ಲಿ ಬರುತ್ತೆ ಅಂತ ಗೊತ್ತಿರ್ಲಿ. ಹೌದಾ? ಮತ್ತೆ ಈ ಭಾಗದಲ್ಲಿನೇ ಒಂದು ದ್ರಾಸ್ ಅಂತೇಳಿ ಒಂದು ಪ್ಲೇಸ್ ಬರುತ್ತೆ. ಇದು ಭಾರತದ ಅತ್ಯಂತ ಶೀತ ಪ್ರದೇಶ ಈ ಭಾಗದಲ್ಲಿ ಇದೆ. ಇಲ್ಲಿ ಮ್ಯಾಪ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಹೌದಾ? ಸೊ ಇಲ್ಲಿದೆ ಮ್ಯಾಪ್. ಹೌದಾ? ಸೊ ಒಂದು ಈ ಭಾಗದಲ್ಲಿದೆ. ಯಾವುದು ಇದು? ಕಾರ್ಗಿಲ್. ಇದು ಕಾರ್ಗಿಲ್. ಇದು ಯಾವ್ದು ಅಂತಂದ್ರೆ ಇದು ದ್ರಾಸು. ಹೌದಾ? ಸೊ ಈ ಭಾಗದಲ್ಲಿ ಏನಿದೆ ಅಂತಂದ್ರೆ ನಮಗೆ ಲೇಹ್ ಇದೆ. ಲೇಹ್ ಕೆಳಗಡೆ ಬರ್ತಕ್ಕಂಥದ್ದು ಈ ಭಾಗ ನಾನು ಮಾರ್ಕ್ ಮಾಡ್ತಾ ಇದ್ದಿಲ್ಲ. ಸೊ ಇದು ಮಾರ್ಕ್ ಮಾಡ್ತಿರ್ತಕ್ಕಂಥ ಈ ಭಾಗ. ಸೊ ಹಿಂಗ ಹಾದೋಗುತ್ತೆ. ಯಾವ್ದು ಹಾದೋಗುತ್ತೆ ಅಂತಂದ್ರೆ ಈ ಲಡಾಖ್ ಜಾಸ್ಕರ್ ಅಂತಕ್ಕಂಥ ಶ್ರೇಣಿ. ಇದೇನೆ ದ್ರಾಸ್ ಇದೆಯಲ್ಲ, ಸೊ ದ್ರಾಸ್ ತುಂಬಾ ಕೋಲ್ಡ್ ಆಗಿರುತ್ತೆ. ಭಾರತದಲ್ಲಿ ಅತ್ಯಂತ ಶೀತವಾಗಿರ್ತಕ್ಕಂಥ ಪ್ರದೇಶ ಯಾವ್ದು ಅಂತಂದ್ರೆ ದ್ರಾಸು ಅಂತ ಗೊತ್ತಿರ್ಲಿ. ಹೌದಾ? ಯಾವ್ದು? ದ್ರಾಸ್ ಲಡಾಖ್ ಭಾಗದಲ್ಲಿ ಬರುತ್ತೆ. ಅದ್ರ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಕಾರ್ಗಿಲ್. ಈ ಭಾಗದಲ್ಲಿ ಹಾದೋಗುತ್ತೆ. ನಾನು ಅವಾಗಲೇ ಸುರು ಅಂತಕ್ಕಂಥ ನದಿ ಅಂತ ಹೇಳಿದ್ವಲ್ಲ, ಈ ಸುರು ನದಿ ಏನಪ್ಪಾ ಅಂತಂದ್ರೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಈ ಸುರು ನದಿಯಿಂದ ಎಲ್ಲಿವರೆಗೂ ಹೋಗುತ್ತೆ ಅಂತಂದ್ರೆ ನೇಪಾಳದಲ್ಲಿ ಕರ್ನಾಲಿ ಅಥವಾ ಗಗ್ರಾ ಅಂತಕ್ಕಂಥ ನದಿವರೆಗೂ ಪ್ರಾರಂಭ ಆಗ್ತಕ್ಕಂಥದ್ದು. ಯಾವ್ದಂತಂದ್ರೆ ಒಂದು ಇಲ್ಲಿ ದ್ರಾಸ್ ಬರುತ್ತೆ, ಇನ್ನೊಂದು ಕಾರ್ಗಿಲ್ ಬರುತ್ತೆ. ಹೌದಾ? ಸೊ ಅದ್ರಲ್ಲಿ ನಾನು ಹೇಳಿದ್ನಲ್ಲ ಯಾವ್ದಂತಂದ್ರೆ ಜಸ್ಕರ್ ಅಂತಕ್ಕಂಥ ನದಿ. ಆ ಜಸ್ಕರ್ ನದಿ ಯಾವ ಭಾಗದಲ್ಲಿ ಬರುತ್ತೆ ಅಂತಂದ್ರೆ ಇಲ್ಲಿ ನೋಡಿ. ಇದ್ಯಾವ್ದು? ಜಸ್ಕರ್ ಪರ್ವತ ಶ್ರೇಣಿ ಅಲ್ವಾ ಇದು? ಸೊ ಈ ಭಾಗದಲ್ಲಿ ಇದು ಜಸ್ಕರ್ ಪರ್ವತ ಶ್ರೇಣಿಯಲ್ಲಿ ಈ ಭಾಗದಲ್ಲಿ ಬರುತ್ತೆ ಈ ನದಿ. ಇದು ಯಾವ ನದಿ ಅಂತಂದ್ರೆ ಜಸ್ಕರ್ ನದಿ. ಇದು ಸಂಪೂರ್ಣ ಕಟ್ಟೋದ್ರಿಂದ ಸೊ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಚಾದರ್ ನದಿ ಅಂತ ಕರಿತೀವಿ, ಅಥವಾ ಚಾದರ್ ಟ್ರೆಕ್ಕಿಂಗ್ ಪ್ರಸಿದ್ಧಿ ಆಗಿದೆ ಅಂತ ಕರಿತೀವಿ. ನೆನ್ಪಿಟ್ಕೊಂಡಿದ್ದೇನೆ, ಇದು ಎಕ್ಸಾಮ್ ಅಲ್ಲಿ ಬೇಕಾಗುತ್ತೆ. ಹೌದಾ? ಯಾವ್ದಂತಂದ್ರೆ ಚಾದರ್ ಟ್ರೆಕ್ಕಿಂಗ್ ಯಾವ ನದಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಇದು ಜಸ್ಕರ್ ನದಿಗೆ ಸಂಬಂಧಪಟ್ಟಿದ್ದು. ಮತ್ತು ಇದೇ ಶ್ರೇಣಿಯಲ್ಲಿ ಬರ್ತಕ್ಕಂಥ ಒಂದು ಕೋಲ್ಡೆಸ್ಟ್ ರೀಸನ್ ಯಾವ್ದು ಅಂತಂದ್ರೆ ದ್ರಾಸು. ಭಾರತದಲ್ಲೇ ಅತ್ಯಂತ ಶೀತವಾಗಿರ್ತಕ್ಕಂಥ ಪ್ರದೇಶ ಯಾವ ಏರಿಯಾದಲ್ಲಿ ಬರುತ್ತೆ ಅಂತಂದ್ರೆ ಅದು ನಿಮ್ಗೆ ಎಕ್ಸಾಂಪಲ್ ಯಾವುದು ಜಸ್ಕರ್ ಶ್ರೇಣಿಯಲ್ಲಿ ಬರುತ್ತೆ ಅಂತ ಗೊತ್ತಿರಲಿ. ಹೌದಾ? ಸೊ ಇಷ್ಟು ಜಸ್ಕರ್ ಶ್ರೇಣಿಗೆ ಸಂಬಂಧಪಟ್ಟಿದ್ದು. ಇನ್ನು ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಜಸ್ಕರ ಶ್ರೇಣಿಯಿಂದ ದಕ್ಷಿಣಕ್ಕೆ ಹೋದ್ವಿ ಅಂತಂದ್ರೆ ಸೊ ನಮಗೆ ಮುಖ್ಯ ಹಿಮಾಲಯ ಭಾಗ ಕಂಡುಬರುತ್ತೆ. ಹೌದಾ? ಸೊ ಈ ಮುಖ್ಯ ಹಿಮಾಲಯ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದ್ರೆ ಈ ಭಾಗದಲ್ಲಿ ನಮ್ಗೆ ಯಾವ್ದು ಬರುತ್ತೆ ಅಂತಂದ್ರೆ ಪ್ಲೇಸ್. ಹೌದಾ? ಸೊ ಇಲ್ಲಿ ನಂಗಾ ಪರ್ವತ್ ಅಂತೇಳಿ ಒಂದು ಪ್ಲೇಸ್ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಏನಂತ ಬಿಟ್ಟು ಸಿಂಧು ನದಿ ಕಂದರದ ಸಮೀಪದಲ್ಲಿ ಇರತಕ್ಕಂತ ನಂಗಾ ಪರ್ವತ್ ಶಿಖರದಿಂದ ಪೂರ್ವದಲ್ಲಿರತಕ್ಕಂತ ಬ್ರಹ್ಮಪುತ್ರ ಕಂದರದ ಬಳಿ ಇರುವ ನಾಮ್ಚಾ ಬರ್ವದವರೆಗೂ 2400 ಕಿಲೋಮೀಟರ್ ಉದ್ದವಾಗಿ ಹರಡಿದೆ. ಅದಕ್ಕೆ ಇದು ತುಂಬಾ ವಿಸ್ತಾರವಾಗಿರ್ತಕ್ಕಂಥ ಪರ್ವತ ಶ್ರೇಣಿ ಯಾವ್ದಂತಂದ್ರೆ ಹಿಮಾಲಯ. ಹೌದಾ? ಸೊ ಇದು ಪಶ್ಚಿಮದಲ್ಲಿ ಇದರ ಗರಿಷ್ಠ ಅಗಲವಾಗಿದೆ. ಪೂರ್ವದಲ್ಲಿ ಇದು ಅಗಲ ಏನಾಗಿದೆ ಅಂದ್ರೆ ಕಡಿಮೆ ಇದೆ. ಈ ಭಾಗ ಇದು ಪಶ್ಚಿಮ ಭಾಗ ಅಂತಂದ್ರೆ ಇಲ್ಲಿ ನಾನು ಮಾಡ್ಕೊಡ್ತೇನಲ್ಲ, ಇದು ಪಶ್ಚಿಮ ಭಾಗ. ಈ ಭಾಗದಲ್ಲಿ ಗರಿಷ್ಠ ಅಗಲ ಇದೆ, ಈ ಭಾಗದಲ್ಲಿ ಬಂದ್ರೆ ಅಗಲ ಏನಾಗಿದೆ ಅಂತಂದ್ರೆ ಕಡಿಮೆ ಇದೆ. ಅದಕ್ಕೆ ಹೇಳಿದಾರೆ ಇಲ್ಲಿ ಪಶ್ಚಿಮದಲ್ಲಿ 500 ಕಿಲೋಮೀಟರ್ ಅಗಲವಾಗಿದ್ದು ಪೂರ್ವದಲ್ಲಿ ಕೇವಲ ಎಷ್ಟಿದೆ ಅಂತಂದ್ರೆ ಒಂದು 150 to 200 ಕಿಲೋಮೀಟರ್ ಕಂಡು ಬರುತ್ತೆ. ಇಲ್ಲಿ 400 to 500 ಇದೆ. ಹೌದಾ? ಯಾವ ಭಾಗದಲ್ಲಿ ಅಂತಂದ್ರೆ ಇಲ್ಲಿ ಮಾರ್ಕ್ ಮಾಡ್ತೀನಿ ಈಗ. ಸೊ ಈ ಭಾಗ ಇದೆಯಲ್ಲ, ಈ ಭಾಗ. ಸೊ ಇಲ್ಲಿ ನಮ್ಗೆ ಒಂದು 400 to 500 ಬರುತ್ತೆ. ಇಲ್ಲಿ ಕೇವಲ ಎಷ್ಟು ಬರುತ್ತೆ ಅಂತಂದ್ರೆ ಒಂದು 200 ಕಿಲೋಮೀಟರ್ ಬರುತ್ತೆ. ಹೌದಾ? ಸೊ ಇದರಲ್ಲಿ ಈ ಪರ್ವತಗಳಲ್ಲಿ ಸೊ ಟೋಟಲ್ ಎಷ್ಟು ಭಾಗ ಅಂತಂದ್ರೆ 3 ಭಾಗ. ಒಂದು ಗ್ರೇಟ್ ಹಿಮಾಲಯ, ಇನ್ನೊಂದು ಲೆಸರ್ ಹಿಮಾಲಯ, ಮತ್ತು ಇನ್ನೊಂದು ಯಾವ್ದು ಅಂತಂದ್ರೆ ಔಟರ್ ಹಿಮಾಲಯ. ಔಟರ್ ಹಿಮಾಲಯ ಅಂದ್ರೆ ಒಂದೇ, ಶಿವಾಲಿಕ್ ಅಂತಂದ್ರೂ ಒಂದೇ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮೇಲ್ಗಡೆ ಟ್ರಾನ್ಸ್ ಹಿಮಾಲಯ ಅಂತಂದ್ರೆ ಯಾವ್ದು? ಕಾರಾಕೋರಮು, ಲಡಾಖು, ಜಸ್ಕರು, ಕೈಲಾಸು. ಈ ಮೂರನ್ನು ಸೇರಿಸಿ ಏನಂತ ಕರಿತೀವಿ? ಟ್ರಾನ್ಸ್ ಹಿಮಾಲಯ. ಇವು ಹಿಮಾಲಯದ ಉತ್ತರ ಭಾಗಕ್ಕೆ ಇದಾವೆ. ಅದು ಯಾವ ಹಿಮಾಲಯ ಅಂತಂದ್ರೆ ಗ್ರೇಟ್ ಹಿಮಾಲಯದ ಸೊ ಉತ್ತರ ಭಾಗಕ್ಕೆ ಇರತಕ್ಕಂತ ಶ್ರೇಣಿಗಳು. ಹೌದಾ? ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಒನ್ ಯಾವ್ದು ಅಂತಂದ್ರೆ ನಾವು ಹಿಮಾದ್ರಿ ಅಂತ ಕರಿತೀವಿ. ಹೌದಾ? ಸೊ ಟೋಟಲ್ ಎಷ್ಟು ಭಾಗ ಮಾಡಿದ್ದಾರೆ ಅಂತ ಹೇಳಿದೆ ನಾನು ಇದರಲ್ಲಿ 3 ಭಾಗ. ಒಂದೇದು ಯಾವ್ದಪ್ಪ ಅಂತಂದ್ರೆ ಒಂದೇದು ಗ್ರೇಟ್ ಹಿಮಾಲಯ, ಎರಡನೇದು ಯಾವ್ದು ಅಂತಂದ್ರೆ ಲೆಸರ್ ಹಿಮಾಲಯ, ಮೂರನೇದು ಯಾವ್ದು ಅಂತಂದ್ರೆ ಶಿವಾಲಿಕ್ ಅಂತಾನು ಕರಿತೀವಿ ಇದನ್ನ. ಹೌದಾ? ಶಿವಾಲಿಕ್ ಶ್ರೇಣಿ. ಹೌದಾ? ಸೊ ಇದರಲ್ಲಿ ಫಸ್ಟ್ ಒನ್ ಯಾವ್ದು ಅಂತಂದ್ರೆ ಹಿಮಾದ್ರಿ ಶ್ರೇಣಿ ಅಂತ ಮಾತಾಡ್ತಾ ಇದೀವಿ ನಾವು. ಹಿಮಾದ್ರಿ ಅಂತಂದ್ರು ಒಂದೇ, ಮಹಾ ಹಿಮಾಲಯ ಅಂತಂದ್ರು ಒಂದೇ.
ಹಿಮಾದ್ರಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶ್ರೇಣಿ ಯಾವುದು ಅಂತಂದ್ರೆ ಹಿಮಾದ್ರಿ. ಸೊ ಮೋರ್ ದನ್ 6100 ಮೀಟರ್ ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು. ಸೊ ಮ್ಯಾಕ್ಸಿಮಮ್ ಅದೇನಪ್ಪಾ ಅಂತಂದ್ರೆ 8800 ಮೀಟರ್. ಈಗ ಮೌಂಟ್ ಎವರೆಸ್ಟ್ ಕೇಳಿದಿರಲ್ಲ, ಅದು ತುಂಬಾ ಹೈಯೆಸ್ಟ್ ಆಗಿದೆ ಅದು. ಹಾಗಾಗಿ ಎಷ್ಟು ಹೈಟ್ ಇರುತ್ತೋ ಅಷ್ಟು ಹಿಮದಿಂದ ಕೂಡಿರುತ್ತಲ್ಲ, ಯಾವಾಗ್ಲೂ ಹಿಮದಿಂದ ಕೂಡಿರೋದ್ರಿಂದ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಹಿಮಾದ್ರಿ. ಮಹಾ ಅಂತ ಯಾಕೆ ಕರೀತಾರೆ ಅಂದ್ರೆ ಅತಿ ದೊಡ್ಡ ಹಿಮಾಲಯ ಪರ್ವತ ಭಾಗ ಇದು, ಅದಕ್ಕೋಸ್ಕರ ಮಹಾ ಹಿಮಾಲಯ ಅಂತ ಕರೀತಾರೆ. ಇದು ಪ್ರಪಂಚದಲ್ಲಿ ಅತ್ಯಂತ ಎತ್ತರದ ಪರ್ವತ ಶ್ರೇಣಿಯಾಗಿದ್ದು, ಎಲ್ಲಿಂದ ಪ್ರಾರಂಭ ಆಗುತ್ತೆ ಇದು ನಾವು ಹೇಳಿದಿವಲ್ಲ. ಸೊ ಈ ಭಾಗದಲ್ಲಿ ಇದೆ ನೋಡಿ, ಇದ್ಯಾವ್ದು ಅಂತಂದ್ರೆ ಈ ಭಾಗದಲ್ಲಿ ಇರೋದು ಇದು ನಂಗಾ ಪರ್ವತ ಅಂತಕ್ಕಂಥ ಶಿಖರ. ಅದು ನಂಗಾ ಪರ್ವತದಿಂದ ಎಲ್ಲಿವರೆಗೂ ಕಂಡು ಬರುತ್ತೆ ಅಂತಂದ್ರೆ ನಂಗಾ ಪರ್ವತದಿಂದ ಪೂರ್ವದಲ್ಲಿ ನಾಮ್ಚಾ ಪರ್ವತವರೆಗೂ, ಈ ಭಾಗದಲ್ಲಿ ನಾಮ್ಚಾ ಪರ್ವತ. ಹೌದಾ. ಸೊ ಇಲ್ಲಿರೋದು ಯಾವ್ದು ಅಂತಂದ್ರೆ ಇದು ನಂಗಾ ಪರ್ವತ. ಈ ನಂಗಾ ಪರ್ವತದಿಂದ ಅರುಣಾಚಲ್ ಪ್ರದೇಶದ ಮೇಲ್ಭಾಗದಲ್ಲಿ ಬರುತ್ತೆ ಯಾವ್ದಂತಂದ್ರೆ ನಾಮ್ಚಾ ಪರ್ವತ. ಕನ್ಫ್ಯೂಸ್ ಮಾಡ್ಕೊಳಕ್ ಬೇಡಿ. ನೀವೇನ್ ಮಾಡ್ಕೋತೀರ ಅಂದ್ರೆ ಏನ್ ತಿಳ್ಕೊತೀರ ಅಂದ್ರೆ ನಾಮ್ಚಾ ಪರ್ವತ ಅರುಣಾಚಲ್ ಪ್ರದೇಶದಲ್ಲಿ ಬರುತ್ತೆ ಅಂತ ಹೇಳ್ತೀರಾ. ಸೊ ನಾಮ್ಚಾ ಪರ್ವತ ಅರುಣಾಚಲ್ ಪ್ರದೇಶದಲ್ಲಿ ಬರಲ್ಲ, ಎಲ್ಲಿ ಬರುತ್ತೆ ಅಂತಂದ್ರೆ ಅದು ಚೀನಾದಲ್ಲಿ ಬರುತ್ತೆ. ಚೀನಾದಲ್ಲಿ ಬರೋದು ನಾಮ್ಚಾ ಪರ್ವತ. ಸೊ ಈ ಭಾಗದಲ್ಲಿ ಲಡಾಖ್, ಅದು ಪಿಒಕೆ ಭಾಗದಲ್ಲಿ ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ನಂಗಾ ಪರ್ವತ ಅಂತ ಹೇಳಿ. ಈ ನಂಗಾ ಪರ್ವತದಿಂದ ಸೊ ಇಲ್ಲಿ ಈ ರೆಡ್ ಕಲರ್ ಲೈನ್ ಹೋಗ್ತಾ ಇದೆಯಲ್ಲ, ಸೊ ಇದೇನಂತಂದ್ರೆ ಟೋಟಲ್ ಗ್ರೇಟ್ ಹಿಮಾಲಯ ಭಾಗ ಅಂತ ಗೊತ್ತಿರಲಿ. ಇದಷ್ಟು ಗ್ರೇಟ್ ಹಿಮಾಲಯ ಇದು. ಹೌದಾ. ಸೊ ಇಲ್ಲಿವರೆಗೂ ನಾಮ್ಚಾ ಪರ್ವತವರೆಗೂ ಕಂಡು ಬರುತ್ತೆ. ಹೌದಾ. ಸೊ ಇದು ಮುಖ್ಯವಾಗಿರ್ತಕ್ಕಂಥ ಶ್ರೇಣಿ. ಸರಾಸರಿ ಎಷ್ಟು ಎತ್ತರ ಇದೆ ಅಂತಂದ್ರೆ ಇದು ಮಿನಿಮಮ್ ಹೈಟ್ 6100 ಮೀಟರ್. ಮ್ಯಾಕ್ಸಿಮಮ್ ಏನಂತಂದ್ರೆ 8848 ಮೀಟರ್ ಹೈಟ್ ಇದೆ ಅಂತ ನಾವು ಮಾತಾಡ್ತೀವಿ. ಅದಕ್ಕಾಗಿ ಸರಾಸರಿ ಎತ್ತರ ಅಂತ ನಮ್ಗೆ ಈ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು, ಇದು ಪ್ರಪಂಚದಲ್ಲಿ ಅತ್ಯಂತ ಎತ್ತರದ ಶಿಖರಗಳು ಯಾವ ಭಾಗದಲ್ಲಿ ಕಂಡುಬರ್ತಾವ ಅಂತಂದ್ರೆ ನಮಗೆ ಈ ಗ್ರೇಟ್ ಹಿಮಾಲಯದಲ್ಲಿ ಕಂಡುಬರ್ತವೆ. ಹಾಗಾದ್ರೆ ಯಾವ್ದಂತಂದ್ರೆ ಒಂದು, ಇವುಗಳನ್ನ ಏನ್ ಗಮನಿಸ್ಬೇಕಂದ್ರೆ ಮ್ಯಾಪ್ ಅಲ್ಲಿ ಡೈರೆಕ್ಷನ್ಸ್ ಗಳನ್ನ ಗಮನಿಸ್ಬೇಕು. ನೀವು ಮೊನ್ನೆ ನೋಡಿದ್ರೆ ಯಾವ ಎಕ್ಸಾಮ್ ಅಂತಂದ್ರೆ ಸ್ಯಾಡ್ ಎಕ್ಸಾಮ್ ದಲ್ಲಿ ಇವುಗಳನ್ನ ಏನ್ ಮಾಡಿದ್ದೇನೆ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾರೆ ಏನಂತ ಹೇಳ್ಬಿಟ್ಟು ಈ ಕೊಟ್ಟಿರ್ತಕ್ಕಂತ ಈ ಶಿಖರಗಳನ್ನ ಪಶ್ಚಿಮದಿಂದ ಪೂರ್ವಕ್ಕೆ ಕ್ರಮವಾಗಿ ಜೋಡಿಸಿ ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದ. ಇದಕ್ಕೆ ಮುಂಚೆ ನಾನು ಒಂದು ಕ್ಲಾಸ್ ಅಲ್ಲಿ ಕೂಡ ಇದನ್ನ ಏನ್ ಮಾಡಿದ್ದೀನಿ ಅಂತಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದನ್ನ ಮರೆಯೋದಕ್ಕೆ ಹೋಗಬೇಡಿ. ಹೌದಾ. ಈಗ ಅದೇ ಮ್ಯಾಪ್ ಅನ್ನೇ ನಾನು ನಿಮಗೆ ಹಾಕೊಟ್ಟಿದ್ದೀನಿ. ಈಗ ಫಸ್ಟ್ ಯಾವ್ದು ಅಂತಂದ್ರೆ ಮೌಂಟ್ ಎವರೆಸ್ಟ್ ಈ ಭಾಗದಲ್ಲಿ ಬರುತ್ತೆ ನೋಡಿ. ಹೌದಾ. ಈ ಮೌಂಟ್ ಎವರೆಸ್ಟ್ ಇದೆಲ್ಲ, ಸೊ ಇದನ್ನ ನೇಪಾಳದಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಸಾಗರ ಮಾತಾ ಅಂತಾನೂ ಕರೀತಾರೆ. ಮತ್ತೆ ಟಿಬೇಟ್ ಅಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಇದನ್ನ ಚೊಗೋಲಂಗ್ಮಾ ಅಂತಾನೂ ಕರೀತಾರೆ. ನೇಪಾಳದಲ್ಲಿ ಏನಂತ ಕರೀತಾರೆ ಇದನ್ನ ಸಾಗರ ಮಾತಾ, ಸಾಗರ ಮಾತಾ ಅಂತ ಕರೀತಾರೆ. ಎಲ್ಲಿ ಅಂತಂದ್ರೆ ನೇಪಾಳದಲ್ಲಿ. ಹೌದಾ. ಆಮೇಲೆ ನೆಕ್ಸ್ಟ್ ಇದರಲ್ಲಿ ಏನ್ ಕರೀತಾರೆ ಅಂತಂದ್ರೆ ಯಾವ್ದ್ರಲ್ಲಿ ಟಿಬೇಟ್ ನಲ್ಲಿ ಏನಂತ ಕರೀತಾರೆ ಅಂದ್ರೆ ಚುಗೋಲೊಂಗ್ಮಾ ಅಂತಾನು ಕರೀತಾರೆ. ಇದಕ್ಕೆ ಯಾವ್ದಕ್ಕೆ ಅಂತ ಕೇಳಿದ್ರೆ ಮೌಂಟ್ ಎವರೆಸ್ಟ್ ಗೆ ಅಂತ ಗೊತ್ತಿರಲಿ. ಟಿಬೇಟ್ ಅಲ್ಲಿ ಅಂತ ಕರೆಯೋದು ಅಂತಂದ್ರೆ ಚುಗೋಲೊಂಗ್ಮಾ, ಚೊಮೋಲಂಗ್ಮಾ, ಸಾರಿ ಯಾವುದು ಚೊಮೋಲಂಗ್ಮಾ, ಎಲ್ಲಿ ಅಂತಂದ್ರೆ ಟಿಬೇಟ್ ಅಲ್ಲಿ. ಹೌದಾ. ಸೊ ಯಾವ್ದಕ್ಕೆ ಅಂತಂದ್ರೆ ಮೌಂಟ್ ಎವರೆಸ್ಟ್ ಗೆ. ಇದು ಪ್ರಪಂಚದ ಅತ್ಯಂತ ಎತ್ತರದ ಶಿಖರ. ಟೋಟಲ್ ಆಗಿ 8848.86 ಮೀಟರ್ ಏನಾಗಿದೆ ಹೈಟ್ ಇದೆ. ಹೌದಾ. ಇದನ್ ಬಿಟ್ರೆ ನೆಕ್ಸ್ಟ್ ಯಾವ್ದಂತ ಕೇಳಿದ್ರೆ ಕಾಂಚನಜುಂಗ. ಹೌದಾ. ಸೊ ಇದು ಇದು ಎಲ್ಲಿ ಬರುತ್ತೆ ಅಂದ್ರೆ ಮೌಂಟ್ ಎವರೆಸ್ಟ್ ಒಂದು ಟಿಬೇಟ್ ಅಲ್ಲಿ ಬರುತ್ತೆ, ಇನ್ನೊಂದು ನೇಪಾಳದಲ್ಲಿ ಬರುತ್ತೆ. ಕಾಂಚನಜುಂಗ ಎಲ್ಲಿ ಬರುತ್ತೆ ಅಂತಂದ್ರೆ ಇಂಡಿಯಾದಲ್ಲಿ ಬರುತ್ತೆ ಅಂತ ಗೊತ್ತಿರಲಿ. ಹೌದಾ. ಸೊ ಕಾಂಚನಜುಂಗ. ಆಮೇಲೆ ನೆಕ್ಸ್ಟ್ ಇದ್ರ ಮಧ್ಯ ಭಾಗದಲ್ಲಿ ಇದೆ ನೋಡಿ ಯಾವ್ದು ಅಂತಂದ್ರೆ ಮಾಕಾಳು, ಮಾನಸ್ಲು, ಅನ್ನಪೂರ್ಣ, ಧವಳಗಿರಿ. ಹೌದಾ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಗೌರಿಶಂಕರು, ಚೋಯು. ಹೌದಾ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಕೈಲಾಸು. ಹೌದಾ. ಮೌಂಟ್ ಕೈಲಾಸ್ ಇದು ಮೇಲ್ಗಡೆ ಹೋಗುತ್ತೆ. ಹೌದಾ. ಆಮೇಲೆ ನೆಕ್ಸ್ಟ್ ಯಾವಪ್ಪ ಅಂತಂದ್ರೆ ಇದು ನಂದಾದೇವಿ. ನೆಕ್ಸ್ಟ್ ಯಾವ್ದಂತಂದ್ರೆ ನಂಗಾ ಪರ್ವತ. ಇವೆಲ್ಲ ಯಾವ ಭಾಗದಲ್ಲಿ ಬರ್ತಕ್ಕಂಥದ್ದು ಕೇಟು ಹೇಳ್ಬಾರ್ದು, ಯಾಕಂದ್ರೆ ಕೇಟು ಕಾರಕೋರಂ ರೇಂಜ್ ಅಲ್ಲಿ ಬರುತ್ತೆ. ನಾವು ಮಾತಾಡ್ತಿರ್ತಕ್ಕಂಥದ್ದು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಗ್ರೇಟ್ ಹಿಮಾಲಯದ ಬಗ್ಗೆ ಮಾತಾಡ್ತಾ ಇದೆ. ಅದಕ್ಕೆ ಗ್ರೇಟ್ ಹಿಮಾಲಯದಲ್ಲಿ ಬರ್ತಕ್ಕಂಥ ಸೊ ಮುಖ್ಯ ಶ್ರೇಣಿಗಳು ಯಾವ್ದು ಅಂತಂದ್ರೆ ಒಂದು ಶಿಖರಗಳು ಯಾವ್ದು ಅಂತಂದ್ರೆ ಒಂದು ಮೌಂಟ್ ಎವರೆಸ್ಟ್ ಎಲ್ಲಿ ಬರುತ್ತಂದ್ರೆ ಇದು ನೇಪಾಳ ಮತ್ತು ಟಿಬೇಟ್. ಕಾಂಚನಜುಂಗ ಇಂಡಿಯಾದಲ್ಲಿ. ಮಾಕಳಬುರದ ಎಲ್ಲಿ ಬರುತ್ತೆ ಅಂತಂದ್ರೆ ನೇಪಾಳದಲ್ಲಿ ಬರುತ್ತೆ. ಆಮೇಲೆ ಚೋಯು ಬರೋದು ಎಲ್ಲಿ ಬರುತ್ತೆ ಅಂತಂದ್ರೆ ಇದು ನೇಪಾಳ ಮತ್ತು ಟಿಬೇಟ್. ಆಮೇಲೆ ನೆಕ್ಸ್ಟ್ ಗೌರಿಶಂಕರು ನೇಪಾಳು, ಮಾನಸ್ಲು ನೇಪಾಳು, ಅನ್ನಪೂರ್ಣ ನೇಪಾಳು, ಧವಳಗಿರಿ ನೇಪಾಳು, ನಂದಾದೇವಿ ಎಲ್ಲಿ ಬರುತ್ತೆ ಅಂತಂದ್ರೆ ಉತ್ತರಾಖಂಡದಲ್ಲಿ ಬರುತ್ತೆ ನಮ್ಮ ಇಂಡಿಯಾದಲ್ಲಿ. ಹೌದಾ. ಸೊ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಂಗಾ ಪರ್ವತ ಬರೋದು ಕೂಡ ಎಲ್ಲಿ ಬರುತ್ತೆ ಅಂತಂದ್ರೆ ಇಂಡಿಯಾದಲ್ಲಿ, ಬಟ್ ಪಿಒಕೆ ಭಾಗದಲ್ಲಿ ಕವರ್ ಆಗುತ್ತೆ ಅಂತ ಗೊತ್ತಿರಲಿ. ಇವೇನಪ್ಪಾ ಅಂತಂದ್ರೆ ಹೈಯೆಸ್ಟ್ ಶಿಖರಗಳು ಅಂತ ಗೊತ್ತಿರಲಿ. ಹೌದಾ. ಈ ಭಾಗದಲ್ಲಿ ನಾವು ಕೇಟು ನೋಡಿದಿವಲ್ಲ, ಈ ಕೇಟು ಎಲ್ಲಿ ಬರುತ್ತೆ ಅಂತಂದ್ರೆ ಕಾರಾಕೋರಂ ರೇಂಜ್ ಅಲ್ಲಿ ಬರುತ್ತೆ. ಯಾವುದು ಕಾರಾಕೋರಂ ರೇಂಜ್ ಅವಾಗಲೇ ನೋಡಿದ್ದೇನೆ ಅದನ್ನ. ಹೌದಾ. ಸೊ ಈ ರೀತಿ ಇವುಗಳ ಮ್ಯಾಪಿಂಗ್ ಗೊತ್ತಿರಬೇಕು. ಈಸ್ಟ್ ಇಂದ ವೆಸ್ಟ್, ವೆಸ್ಟ್ ಇಂದ ಈಸ್ಟ್. ಇನ್ನೊಂದು ಮಾಡ್ತಿದ್ವಿ ಯಾವ್ದಂತಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಸೊ ನಾಮ್ಚಾ ಪರ್ವ. ಇವೆಲ್ಲ ಗ್ರೇಟ್ ಹಿಮಾಲಯದಲ್ಲಿ ಬರ್ತಕ್ಕಂಥ ಪ್ರಮುಖ ಶಿಖರಗಳು ಅಂತ ಗೊತ್ತಿರಲಿ. ಇದೊಂದು. ನೆಕ್ಸ್ಟ್ ಇದ್ರ ಜೊತೆಗೆ ಮುಖ್ಯವಾಗಿ ಏನಂತಂದ್ರೆ ಎಷ್ಟು ಹೈಟ್ ಇರುತ್ತೋ ಅಷ್ಟು ಹಿಮನದಿಗಳ ಸಂಖ್ಯೆ ಏನಾಗಿರುತ್ತೆ ಅಂದ್ರೆ ಹೆಚ್ಚಿಗೆ ಇರುತ್ತೆ. ಸೊ ಈ ಭಾಗದಲ್ಲಿ ಇಲ್ಲಿ ಒಂದು ಮ್ಯಾಪ್ ಇದೆ ನೋಡಿ. ಸೊ ಈ ಮ್ಯಾಪ್ ಅಲ್ಲಿ ನಿಮಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ, ಮೇಲ್ಭಾಗ ಬಿಡಿ. ನಾನು ಮಾರ್ಕ್ ಕೊಟ್ಟಿದ್ದನ್ನ ಮಾತ್ರ ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ ನೋಟ್ ಮಾಡ್ಕೊಂಡು ನಡೆಯುತ್ತೆ.
ಸೊ ಹಾಗಾಗಿ ಅತಿ ಹೆಚ್ಚು ಎತ್ತರ ಇರೋದ್ರಿಂದ ಸಾಕಷ್ಟು ಹಿಮನದಿಗಳು ಕಂಡು ಬರ್ತಾವ ಅಂತ ನೋಡಿದ್ವಾ. ಎಸ್, ಈ ಭಾಗದಲ್ಲಿ ಈ ಜೇಮು ಅಂತಕ್ಕಂಥ ನದಿ ಬರುತ್ತೆ ನೋಡಿ. ಯಾವುದು ಹಿಮನದಿ ಯಾವ ರಾಜ್ಯದಲ್ಲಿ ಬರುತ್ತೆ ಅಂದ್ರೆ ಇದು ಸಿಕ್ಕಿಂ ಅಲ್ಲಿ ಬರುತ್ತೆ. ಯಾವುದು ಜೇಮು. ನೀವು ನೋಟ್ ಮಾಡ್ಕೊಳ್ಳಲ್ಲ ನಿಧಾನಕ್ಕಾಗಿ. ಹೌದಾ. ಸೊ ಯಾವ್ದು ಅಂತಂದ್ರೆ ಜೇಮು ಅಂತಕ್ಕಂಥದ್ದು. ಹೌದಾ. ಸೊ ಆಲ್ರೆಡಿ ನಾವು ಹೇಳಿದ್ವಿ ಏನಂತ ಹೇಳ್ಬಿಟ್ಟು ಹಿಮನದಿಗಳು ನದಿಗಳಿಗೆ ಉಗಮ ಸ್ಥಾನಗಳಾಗಿರ್ತವೆ ಅಂತ ಹೇಳ್ಬಿಟ್ಟು. ಹೌದಾ. ಈ ಜೇಮು ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂದ್ರೆ ಸಿಕ್ಕಿಂ ಅಲ್ಲಿ ಬರುತ್ತೆ. ಇಲ್ಲಿ ಯಾವ ನದಿ ಉಗಮ ಆಗತ್ತೆ ಅಂತಂದ್ರೆ ತಿಸ್ತಾ ಅಂತಕ್ಕಂಥ ನದಿ ಉಗಮ ಆಗತ್ತೆ. ಯಾವ ನದಿ? ತಿಸ್ತಾ. ಸಿಕ್ಕಿಂ ರಾಜ್ಯದಲ್ಲಿ ಬರುತ್ತೆ. ಎಲ್ಲಾನು ಬೇಡ, ನಾ ಈಗ ಹೇಳ್ತಾ ಇದ್ನಲ್ಲ ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಹೌದಾ. ಇಲ್ಲಿ ಬರುತ್ತೆ ನೋಡಿ, ಇನ್ನೊಂದಿದೆ ಉತ್ತರಾಖಂಡದಲ್ಲಿ. ಇದು ಸಿಕ್ಕಿಂ ರಾಜ್ಯದಲ್ಲಿ ಬರೋದು. ಫಸ್ಟ್ ಇಲ್ಲಿ ಸೆಕೆಂಡ್ ಹೇಳ್ತಾ ಇರೋದು ಉತ್ತರಾಖಂಡ ರಾಜ್ಯದಲ್ಲಿ. ಯಾವ್ದಂತಂದ್ರೆ ಬಂದರ್ ಪುಂಚ್ ಅಂತಕ್ಕಂಥ ಒಂದು ಗ್ಲೇಸಿಯರ್ ಬರುತ್ತೆ. ಈ ಬಂದರ್ ಪುಂಚ್ ಅಂತಕ್ಕಂಥ ಗ್ಲೇಸಿಯರ್ ಅಲ್ಲಿ ಯಾವ ನದಿ ಉಗಮ ಆಗತ್ತೆ ಅಂತಂದ್ರೆ ಯಮುನಾ ನದಿ ಉಗಮ ಆಗತ್ತೆ. ನೆಕ್ಸ್ಟ್ ಗಂಗೋತ್ರಿ ಅಂತಕ್ಕಂಥ ಗ್ಲೇಸಿಯರ್ ಇದೆಯಲ್ಲ, ಈ ಗಂಗೋತ್ರಿ ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಭಗೀರಥಿ ಅಂತಕ್ಕಂಥ ನದಿ ಬರುತ್ತೆ. ನೀವು ಗಂಗಾ ಅಂತ ಕರಿತಿರಲ್ಲ, ಅದೇ ಭಗೀರಥಿ. ನೆಕ್ಸ್ಟ್ ಸತೋಪಂತ್ ಅಂತ ಗ್ಲೇಸಿಯರ್ ಇದೆಯಲ್ಲ, ಈ ಸತೋಪಂತ್ ಗ್ಲೇಸಿಯರ್ ಅಲ್ಲಿ ಯಾವ ನದಿ ಉಗಮ ಆಗತ್ತೆ ಅಂತಂದ್ರೆ ಅಲಕನಂದ ಅಂತಕ್ಕಂಥ ನದಿ ಉಗಮ ಆಗತ್ತೆ. ಅಲಕನಂದ. ಅಲಕನಂದ. ಹೌದಾ. ಆಮೇಲೆ ನೆಕ್ಸ್ಟ್ ಇದು ಮಿಲಮ್ ಅಂತ ಗ್ಲೇಸಿಯರ್ ಇದೆಯಲ್ಲ, ಈ ಮಿಲಮ್ ಗ್ಲೇಸಿಯರ್ ಉಗಮ ಆಗ್ತಕ್ಕಂಥದ್ದು ಯಾವ್ದಂತಂದ್ರೆ ಗೋರಿ ಗಂಗಾ ಅಂತ ಹೇಳ್ಬಿಟ್ಟು. ಗೋರಿ ಗಂಗಾ. ಆಮೇಲೆ ನೆಕ್ಸ್ಟ್ ಈ ಪಿಂಡಾರ್ ಅಂತ ಗ್ಲೇಸಿಯರ್ ಇದೆ. ಈ ಪಿಂಡಾರ್ ಗ್ಲೇಸಿಯರ್ ಅಲ್ಲಿ ಉಗಮ ಆಗ್ತಕ್ಕಂಥ ನದಿ ಯಾವ್ದಂತಂದ್ರೆ ಪಿಂಡಾರ್ ಗಂಗಾ. ಪಿಂಡಾರ್ ಗಂಗಾ. ಆಮೇಲೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಈ ಭಾಗ ಬನ್ನಿ. ಯಾವ್ದು ಇಲ್ಲಿ ಕೇದಾರ್ ಬಮಕ್ ಅಂತ ಬರ್ದಾರ ನೋಡಿ. ಇದು ಯಾವ್ದಂತಂದ್ರೆ ಕೇದಾರ್ ಅಂತಂದ್ರು ಒಂದೇ. ಸೊ ಇದನ್ನ ಬೇರೆ ಹೆಸರಿಂದ ಕರಿತೀವಿ ನಾವು. ಯಾವ್ದಂತಂದ್ರೆ ಚೋರಾಬಾರಿ ಅಂತಾನು ಕರಿತೀವಿ ಹಿಮ ನದಿ ಹೆಸರು. ಚೋರಾಬಾರಿ. ಈ ಚೋರಾಬಾರಿಲಿ ಉಗಮ ಆಗ್ತಕ್ಕಂಥ ನದಿ ಯಾವ್ದಂತಂದ್ರೆ ಮಂದಾಕಿನಿ ನದಿ ಉಗಮ ಆಗತ್ತೆ. ಹೌದಾ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇದು ಹಿಮಾಚಲ್. ಇವೆಲ್ಲ ನಾವು ನೋಡಿರ್ತಕ್ಕಂಥದ್ದು ಫಸ್ಟ್ ಇಲ್ಲಿ ಬರದ್ನಲ್ಲ, ಈ ರೆಡ್ ಕಲರ್ ಬರ್ದಿರ್ತಕ್ಕಂಥದ್ದು ಯಾವ್ದಂತಂದ್ರೆ ಅದು ಉತ್ತರಾಖಂಡ್. ಹೌದಾ. ಸೊ ಈ ಕಡೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ನಲ್ಲ, ಇದು ಯಾವ ರಾಜ್ಯ ಇದು? ಇದು ಸಿಕ್ಕಿಂ ಅಲ್ಲಿ. ಹೌದಾ. ರೆಡ್ ಕಲರ್ ಮಾರ್ಕ್ ಕೊಟ್ಟಿದ್ದು ಯಾವ್ದಂತಂದ್ರೆ ಅದು ಉತ್ತರಾಖಂಡ್. ಇನ್ನು ನೆಕ್ಸ್ಟ್ ಇನ್ನೊಂದು ಬೇರೆ ಕಲರ್ ತಗೋತೀನಿ ಈ ಭಾಗದಲ್ಲಿ. ಈ ಬಾರಾಸಿಂಗ್ರಿ ಅಂತ ಇದೆಯಲ್ಲ, ಈ ಬಾರಾಸಿಂಗ್ರಿಯಲ್ಲಿ ಉಗಮ ಆಗ್ತಕ್ಕಂಥದ್ದು ಯಾವ್ದಂತಂದ್ರೆ ಚೀನಾಬ್ ಅಂತಕ್ಕಂಥ ನದಿ ಉಗಮ ಆಗುತ್ತೆ. ಹೌದಾ. ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದಂತಂದ್ರೆ ಸೋನಾಪಾನಿ. ಹೌದಾ. ಆಮೇಲೆ ನೆಕ್ಸ್ಟ್ ಯಾವಪ್ಪ ಅಂತಂದ್ರೆ ಚೋಟಾ ಸಿಗ್ರಿ ಅಂತೇಳಿ. ಹೌದಾ. ಸೊ ಇವೆಲ್ಲ ಯಾವ ರಾಜ್ಯದಲ್ಲಿ ಬರ್ತಾವ ಅಂತಂದ್ರೆ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿರೋದೆಲ್ಲ ಯಾವ ರಾಜ್ಯ ಅಂತಂದ್ರೆ ಇದು ಹಿಮಾಚಲ್ ಪ್ರದೇಶ. ಯಾವುದು? ಹಿಮಾಚಲ್ ಪ್ರದೇಶ. ಹೌದಾ. ಆಮೇಲೆ ನೆಕ್ಸ್ಟ್ ರೆಡ್ ಕಲರ್ ಮಾರ್ಕ್ ಮಾಡಿದೆಲ್ಲ ಉತ್ತರಾಖಂಡ್, ಗ್ರೀನ್ ಕಲರ್ ಕೊಟ್ಟಿದ್ದಲ್ಲ ಇದು ಯಾವ್ದಂತಂದ್ರೆ ಇದು ಸಿಕ್ಕಿಂ ಅಲ್ಲಿ. ಇವಿಷ್ಟು ಹಿಮ ನದಿಗಳು ಕಂಪಲ್ಸರಿ ನೆನ್ಪಿಡಬೇಕು. ಯಾಕಂತಂದ್ರೆ ಇದ್ರ ಬಗ್ಗೆ ಆಲ್ರೆಡಿ ಏನಂತಂದ್ರೆ 2019 2019ರಲ್ಲಿ IAS ಎಕ್ಸಾಮ್ಗೆ ಇದನ್ನೇನ್ ಮಾಡಿದಾನೆ ಅಂತಂದ್ರೆ ಪ್ರಶ್ನೆ ಕೇಳಿದ್ದಾನೆ. ಒಂದ್ ಸೈಡ್ ಹಿಮ ನದಿಗಳನ್ನ ಕೊಟ್ಟಿದ್ದಾನೆ, ಇನ್ನೊಂದ್ ಸೈಡ್ ನದಿಗಳನ್ನ ಕೊಟ್ಟಿದ್ದಾನೆ. ಸೊ ಒಂದಕ್ಕೊಂದು ಕರೆಕ್ಟ್ ಆಗಿ ಮ್ಯಾಚ್ ಆಗಿರೋದನ್ನ ಹೇಳ್ರಿ. ಮನೆಯಲ್ಲಿ ಕ್ವಶನ್ ನೋಡಿದಿರಲ್ಲ. ಸೊ ಅದೇ ರೀತಿ ಏನ್ ಮಾಡಿದಾನೆ ಅಂತಂದ್ರೆ ಪ್ರಶ್ನೆಯನ್ನು ಕೇಳಿದ್ದೇನೆ. ಆಲ್ಮೋಸ್ಟ್ ಇವಾಗ್ಲೇ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ ತಗೊಂಡ್ರು ಕೂಡ ಹಿಮಾಲಯ ಭಾಗದಲ್ಲಿ ಅಥವಾ ಈಶಾನ್ಯ ರಾಜ್ಯಗಳ ಮೇಲೆ ಸಂಪೂರ್ಣವಾಗಿ, ಅಥವಾ ಹಿಮಾಲಯ ರಾಜ್ಯ ಮತ್ತು ಇನ್ನೊಂದು ಹಿಮಾಲಯ ಭಾಗದಲ್ಲಿ ಬರ್ತಕ್ಕಂಥ ರಾಜ್ಯಗಳು ಮತ್ತು ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಯಾವಾಗಲೂ ಕೇಳೇ ಕೇಳ್ತಾನೆ, ಅದನ್ನ ಬಿಡಲ್ಲ. ಇದಕ್ಕೆ ಮುಂಚೆ ನಾನು ನಿಮ್ಗೆ ಹೇಳಿದ್ದೆ ನಾನು ಫಸ್ಟ್ ವಿಡಿಯೋದಲ್ಲಿ. ಸೊ ಹಾಗಾಗಿ ಇದನ್ನು ಕೂಡ ಏನ್ ಮಾಡಿರಿ ಅಂತಂದ್ರೆ ನೆನ್ಪಿಟ್ಕೊಳ್ಳಿ. ಎಸ್. ಇನ್ನು ನೆಕ್ಸ್ಟ್ ಇದ್ರ ಕೆಳಗಡೆ ಬಂದ್ರೆ ಎರಡನೇ ಭಾಗ ಯಾವ್ದಂತಂದ್ರೆ ನಾವು ಕೆಳ ಹಿಮಾಲಯ ಅಂತ ಕರಿತೀವಿ. ಕೆಳ ಹಿಮಾಲಯ ಅಂತಂದ್ರೂ ಒಂದೇ. ಇದನ್ನ ನಾವು ಲೆಸ್ಸರ್ ಹಿಮಾಲಯ ಅಂತಾನು ಕೂಡ ಮೆನ್ಷನ್ ಮಾಡ್ತಾರೆ ಇಂಗ್ಲಿಷ್ ಅಲ್ಲಿ. ಯಾವ್ದಂತಂದ್ರೆ ಲೆಸ್ಸರ್ ಹಿಮಾಲಯ. ಹೌದಾ. ಸೊ ಲೆಸ್ಸರ್ ಹಿಮಾಲಯ ಅಂತಂದ್ರು ಒಂದೇ. ಇನ್ನೊಂದು ಮಿಡಲ್ ಹಿಮಾಲಯ ಅಂತಾನು ಕರೀತಾರೆ ನನಗೆ. ಮಿಡಲ್ ಹಿಮಾಲಯ ಅಥವಾ ಇವುಗಳನ್ನ ಹಿಮಾಚಲ್ ಹಿಮಾಲಯ ಅಂತಾನು ಕರಿಬಹುದು. ಅಂದ್ರೆ ಕೆಳ ಹಿಮಾಲಯ, ಮಧ್ಯ ಹಿಮಾಲಯ ಅಥವಾ ಹಿಮಾಚಲ್ ಹಿಮಾಲಯ ಅಂತಾನು ಕರೀತಾರೆ. ಹೌದಾ. ಸೊ ಯಾವ ಭಾಗಕ್ಕಿದೆ? ಇದು ಹಿಮಾದ್ರಿ ಪರ್ವತ ಶ್ರೇಣಿಯ ದಕ್ಷಿಣದಲ್ಲಿದ್ದು 3600ರಿಂದ 4500 ಮೀಟರ್ ಎತ್ತರವಾಗಿದೆ. 60ರಿಂದ 80 ಕಿಲೋಮೀಟರ್ ಅಗಲವಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ. ಸೊ ಹಾಗಾದ್ರೆ ಹಿಮಾದ್ರಿ ಶ್ರೇಣಿ ಮತ್ತಿನ್ನೊಂದು ಗೊತ್ತಿಲ್ಲ, ಈ ಭಾಗದಲ್ಲಿ ಇದೆ. ಸೊ ಮ್ಯಾಪ್ ಕೊಡ್ತಾ ಇದ್ದೀನಿ ನಾನು ಈ ಭಾಗದಲ್ಲಿ. ಹೌದಾ. ಸೊ ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ನೆನ್ಪಿಟ್ಕೋಬೇಕಾಗಿತ್ತು, ಈ ಹಿಮಾಲಯ ಪರ್ವತ ಶ್ರೇಣಿಗಳು ಈ ಭಾಗದಲ್ಲಿ ಇದೆಯಲ್ಲ, ಯಾವುದು ಗ್ರೇಟ್ ಹಿಮಾಲಯ ಅಂತ ನಾವು ಅಬ್ಸರ್ವ್ ಮಾಡಿದಿಲ್ಲ ಫಸ್ಟ್. ಈ ಗ್ರೇಟ್ ಹಿಮಾಲಯ ಈ ಭಾಗಕ್ಕೆ ಹಿಂಗ್ ಹೋಗುತ್ತಿದೆ. ಇದು ಗ್ರೇಟ್ ಹಿಮಾಲಯ. ಇಲ್ಲಿಂದ ಇಲ್ಲಿವರೆಗೂ ಅಂತಂದ್ರೆ ಈ ಭಾಗದಲ್ಲಿ ನಂಗಾ ಪರ್ವತದಿಂದ ಈ ಭಾಗದಲ್ಲಿ ಬರ್ತಕ್ಕಂಥ ಯಾವ್ದಂತಂದ್ರೆ ನಂಚಾ ಬರೋದವರೆಗೂ ವಿಸ್ತಾರ ಆಗಿದೆ. ಇದ್ರ ಕೆಳಭಾಗದಲ್ಲಿ ಇರತಕ್ಕಂಥ ಯಾವ್ದು ಈ ಗ್ರೇಟ್ ಹಿಮಾಲಯ ಅಂತ ನೋಡಿದಿವಲ್ಲ. ಸೊ ಈ ಗ್ರೇಟ್ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಇದು ಕಂಟಿನ್ಯೂಸ್ ಆಗಿದೆ ಮೌಂಟೇನ್ ರೇಂಜ್, ಎಲ್ಲಿನೂ ಗ್ಯಾಪ್ ಆಗಿಲ್ಲ. ಹಾಗಾಗಿ ಇದು ಹಿಮಾಲಯ ಪರ್ವತ ಶ್ರೇಣಿ. ಹಾಗೆ ಈ ಕೆಳ ಹಿಮಾಲಯದಲ್ಲ ನಿರಂತರವಾಗಿರ್ತಕ್ಕಂಥ ಪರ್ವತ ಶ್ರೇಣಿ ಅಲ್ಲ. ಯಾಕೆ ನಿರಂತರವಾಗಿರ್ತಕ್ಕಂಥ ಪರ್ವತ ಶ್ರೇಣಿ ಅಲ್ಲ ಅಂತಂದ್ರೆ ಈ ಭಾಗದಲ್ಲಿ ಜಾಸ್ತಿ ನದಿಗಳು ಉಗಮ ಆಗ್ತವೆ. ಯಾವುದು? ಈ ಗ್ರೇಟ್ ಹಿಮಾಲಯದಲ್ಲಿ. ಮತ್ತೆ ಆ ನದಿಗಳು ಉಗಮ ಆಗಿದ್ದು ಆಲ್ಮೋಸ್ಟ್ ಯಾವ ಕಡೆಗೆ ಬರ್ತಾವ ಅಂತಂದ್ರೆ ಹಿಂಗ್ ಸೌತ್ ಕಡೆಗೆ ಬರ್ತಾವ. ಹಿಂಗೆ
ಸೊ ಈ ರೀತಿ ಸರಿ. ಸೌತ್ ಕಡೆನೇ ಯಾಕೆ ಜಾಸ್ತಿ ಬರ್ತಾವ ಅಂತಂದ್ರೆ, ಸೌತ್ ಕಡೆ ಬರೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಈ ಹಿಮಾಲಯ ಪರ್ವತಗಳು ಉತ್ತರಕ್ಕಿಂತಲೂ ದಕ್ಷಿಣಕ್ಕೆ ಇಳಿಜಾರು ಜಾಸ್ತಿ ಇದಾವೆ. ಇದು ಕೂಡ ನೆನಪಿರ್ಲಿ ಕಾನ್ಸೆಪ್ಟ್. ಯಾವ ಕಡೆಗೆ ಹೆಚ್ಚು ಇಳಿಜಾರು ಇದೆ ಅಂತಂದ್ರೆ ದಕ್ಷಿಣಕ್ಕೆ ಇಳಿಜಾರು ಜಾಸ್ತಿ ಇದೆ, ಉತ್ತರಕ್ಕೆ ಸ್ವಲ್ಪ ಹೈಟ್ ಏನಾಗಿದೆ ಅಂದ್ರೆ ಜಾಸ್ತಿ ಇದೆ. ಹೌದಾ? ಸೊ ನಾವು ಆಲ್ರೆಡಿ ನೋಡಿದ್ವಿ, ಗ್ರೇಟ್ ಹಿಮಾಲಯ ಸರಾಸರಿ 6100 ಮೀಟರ್ ಎತ್ತರ ಇದೆ ಅಂತ ನೋಡಿದ್ವಿ. ಈಗ ಲೆಸರ್ ಹಿಮಾಲಯ ಎಷ್ಟು ಅಂತ ನೋಡ್ತಾ ಇದೀವಿ ಇಲ್ಲಿ? 3600 ರಿಂದ 4500 ಮೀಟರ್ ಎತ್ತರ ಇದೆ. ಹೈಟ್ ಕಡಿಮೆ ಆಯ್ತಲ್ಲ. ಇದಕ್ಕಿಂತ ಹೈಟ್ ಕಡಿಮೆ ಯಾವ್ದು ಬರುತ್ತೆ ಅಂದ್ರೆ ಕೆಳಭಾಗದಲ್ಲಿ ಶಿವಾಲಿಕ್ ರೇಂಜ್ ಬರುತ್ತೆ. ಹೌದಾ? ಸೊ ಈ ಭಾಗ ಇದೆಲ್ಲ, ಸೊ ಇದು ಟೋಟಲ್ ಏನಂತಂದ್ರೆ ಈ ಹಿಮಾಲಯ ಪರ್ವತಗಳಲ್ಲಿ ಈ ಕೆಳಗಡೆ ಇರ್ತಕ್ಕಂತ ಸೊ ಯಾವುದು ಈ ಕೆಳ ಹಿಮಾಲಯ ಸೊ ನಿರಂತರವಾಗಿಲ್ಲ, ಬದಲಾಗಿ ಅಲ್ಲಲ್ಲಿ ಏನಾಗಿದೆ ಅಂತಂದ್ರೆ ಕಟ್ ಆಗಿ ಹೋಗ್ಬಿಟ್ಟಿದೆ, ಅಂದ್ರೆ ಡಿಸ್ಕಂಟಿನ್ಯೂ ಅಂತ ಕರಿತೀವಿ ನಾವು. ಹೌದಾ? ಸೊ ಡಿಸ್ಕಂಟಿನ್ಯೂ ಆಗಿರೋದ್ರಿಂದ ಈ ಭಾಗದಲ್ಲಿ ಇಲ್ಲಿ ಒಂದು ರೇಂಜ್ ಬರುತ್ತೆ. ಇದನ್ನ ನಾವು ಕಾರಾಕೋರಂ ಅಂತ ಕರಿಬೇಕು. ಇಲ್ಲಿ ಕೆಳಗಡೆ ಬಂದ ತಕ್ಷಣ ಇದಕ್ಕೆ ಏನಂತ ಕರಿಬೇಕು ಅಂತಂದ್ರೆ ಇದಕ್ಕೆ ಧೌಲಾಧರ್ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ಬಂದ್ರೆ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾಗ್ತಿಬಾ. ಹೌದಾ? ಅಥವಾ ಮಸೂರಿ ಅಂತ ಕರಿತೀವಿ. ಹಿಂಗೆ ಮುಂದಕ್ಕೆ ಹೋದ್ರೆ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಮಹಾಭಾರತ ಅಂತ ಕರಿತೀವಿ ನೇಪಾಳದಲ್ಲಿ. ಹಂಗೆ ಮುಂದಕ್ಕೆ ಹೋದ ತಕ್ಷಣ ಇದೆ ಭೂತಾನಲ್ಲಿ ಬ್ಲಾಕ್ ಮೌಂಟೇನ್ ಅಂತಾನು ಕೂಡ ಏನ್ ಮಾಡ್ತೀವಿ ಅಂದ್ರೆ ಮೆನ್ಷನ್ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ಸೊ ಇದನ್ನು ನೆನಪಿರ್ಲಿ ನಿಮ್ಗೆ. ಹೌದಾ? ಸೊ ಎಲ್ಲೆಲ್ಲಿ ಏನ್ ಕರೀತಾರೆ ಅಂತಂದ್ರೆ ಫಸ್ಟ್ ಇದು ಯಾವ್ದು ಅಂತಂದ್ರೆ ಜಮ್ಮು ಕಾಶ್ಮೀರ ಅಲ್ವಾ? ಈ ಜಮ್ಮು ಕಾಶ್ಮೀರದಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಪೀರ್ ಪಂಜಲ್ ಅಂತ ಕರೀತಾರೆ ಇದನ್ನ. ಪೀರ್ ಪಂಜಲ್. ಹೌದಾ? ಆಮೇಲೆ ನೆಕ್ಸ್ಟ್ ಹಿಮಾಚಲ್ ಪ್ರದೇಶದಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಇದನ್ನ ಧೌಲಾಧರ್ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ಯಾವ್ದ್ರಲ್ಲಿ ಉತ್ತರಾಖಂಡದಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಇದನ್ನ ನಾಗ್ತಿಬಾ, ಅಥವಾ ಇನ್ನೊಂದೇನಂತ ಕರಿಬಹುದು ಅಂತಂದ್ರೆ ಮುಸೂರಿ ಅಂತ ಕರೀತಾರೆ. ನಾಗ್ತಿಬಾ ಅಥವಾ ಮುಸೂರಿ. ಆಮೇಲೆ ಈ ಭಾಗದಲ್ಲಿ ನೇಪಾಳದಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಇದನ್ನ ಮಹಾಭಾರತ ಶ್ರೇಣಿ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ಭೂತಾನಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಇದನ್ನ ಬ್ಲಾಕ್ ಮೌಂಟೇನ್ ಅಂತ ಕರೀತಾರೆ. ಬ್ಲಾಕ್ ಮೌಂಟೇನ್. ಹೌದಾ? ಸೊ ಇವುಗಳನ್ನು ಕೂಡ ನಿಮಗೆ ಡೈರೆಕ್ಷನ್ ಕೇಳಬಹುದು. ಯಾವುದು ಪೀರ್ ಪಂಜಲು, ದೌಲಾಧರು, ನಾಗ್ತಿಬಾ, ಆಮೇಲೆ ಮಹಾಭಾರತ್, ಬ್ಲಾಕ್ ಮೌಂಟೇನ್, ಇವುಗಳೆಲ್ಲ ಡೈರೆಕ್ಷನ್ ಆಧಾರದ ಮೇಲೂ ಕೂಡ ಏನ್ ಮಾಡ್ತಾನೆ ಅಂದ್ರೆ ಕ್ವಶನ್ ಕೇಳ್ಕೊಂಡು ಹೋಗ್ತಾನೆ. ಹೌದಾ? ಸೊ ಇಲ್ಲಿ ನಾವು ನೋಡಿದಿವಲ್ಲ ಈಗ ಪೀರ್ ಪಂಜಲ್ ಅಂತ ಕರೆಯೋದು ಎಲ್ಲಿ? ಪೀರ್ ಪಂಜಲ್ ಅಂತ ಹೇಳ್ಬಿಟ್ಟು ಜಮ್ಮು ಕಾಶ್ಮೀರದಲ್ಲಿ ಏನಂತ ಕರೀತಾರೆ ಇದನ್ನ ಪೀರ್ ಪಂಜಲ್ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ಯಾವ್ದ್ರಲ್ಲಿ ಈ ದೌಲಾಧರ್ ಅಂತ ನೋಡಿದಿವಲ್ಲ, ದೌಲಾಧರ್ ಅಂತ ಎಲ್ಲಿ ಕರೀತಾರೆ ಅಂತಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ದೌಲಾಧರ್ ಅಂತ ಕರೀತಾರೆ. ಇದನ್ನ ಎಲ್ಲಿ ಕರೀತಾರೆ ಅಂತಂದ್ರೆ ಉತ್ತರಾಖಂಡದಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಇದಕ್ಕೆ ನಾಗ್ತಿಬಾತ ಮುಸೋರಿ ಶ್ರೇಣಿ ಅಂತ ಕರೀತಾರೆ. ನೇಪಾಳದಲ್ಲಿ ಮಹಾಭಾರತ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಭೂತಾನ್. ಹೌದಾ? ಇಲ್ಲಿ ಕರೆಯೋದು ಎಲ್ಲಿ ಅಂತಂದ್ರೆ ಇದು ಇದು ನೇಪಾಳ. ಭೂತಾನಲ್ಲಿ. ಹೌದಾ? ಸೊ ಭೂತಾನಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಇದನ್ನ ಬ್ಲಾಕ್ ಮೌಂಟೇನ್ ಅಂತ ಕರೀತಾರೆ. ಹೌದಾ? ಸೊ ಈ ರೀತಿ ಪರ್ವತ ಶ್ರೇಣಿಗಳು. ಹೌದಾ? ಮತ್ತೆ ಇನ್ನೊಂದು ಗೊತ್ತಿರಲಿ, ಇವೆಲ್ಲ ಈ ರೀತಿ ಗ್ಯಾಪ್ ಆಗೋದಕ್ಕೆ ಕಾರಣ ಅಂತಂದ್ರೆ ನದಿಗಳು. ಒಂದೊಂದು ಭಾಗದಲ್ಲಿ ಹಿಂಗ್ ನದಿಗಳು ಹರ್ಕೊಂಡು ಹೋಗ್ತವೆ ಹಿಂಗೆಲ್ಲ. ಸೊ ನದಿಗಳು ಆಯಾ ಭಾಗದಲ್ಲಿ ಹರ್ಕೊಂಡು ಹೋಗೋದ್ರಿಂದ ಆ ಪರ್ವತ ಶ್ರೇಣಿಗಳು ಏನಾಗ್ತವೆ ಅಂತಂದ್ರೆ ಕೊರಿತಾ ಹೋಗ್ತವೆ. ಹೌದಾ? ನದಿಗಳ ಸವೆತದ ಕಾರ್ಯದಿಂದ ಈ ರೀತಿ ಮೌಂಟೇನ್ಸ್ ಗಳೇನಾಗಿದೆ ಅಂತಂದ್ರೆ ಡಿಸ್ಕಂಟಿನ್ಯೂ ಆಗಿ ಏನಾಗಿದೆ ಅಂತಂದ್ರೆ ಕೂಡ್ಕೊಂಡಿದಾವೆ ಅಂತ ಹೇಳ್ಬೇಕು ಇದನ್ನ. ಹೌದಾ? ಸೊ ಇದೊಂದು ಭಾಗ. ಇನ್ನು ಆಲ್ಮೋಸ್ಟ್ ಯಾವ್ದು ನದಿಗಳಂತಂದ್ರೆ ನಾವು ನೋಡೋದಕ್ಕೆ ಬೇಕಂದ್ರೆ ರಾವಿ ನದಿ, ಯಮುನಾ ನದಿ, ಗಂಗಾ ನದಿ, ಕಾಳಿ ನದಿ, ಕರ್ನಾಲಿ ಅಂತಂದ್ರೆ ಗಗ್ರಾ ನದಿ, ಇವೇ ಕಾರಣ ಆಗ್ತಾ ಹೋಗ್ತವೆ. ಹೌದಾ? ನೆಕ್ಸ್ಟ್ ಇನ್ನೊಂದು ಈ ಭಾಗ ಯಾವ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಅಂತಂದ್ರೆ ಈ ಗ್ರೇಟ್ ಹಿಮಾಲಯಕ್ಕೆ ನಾವು ಕಂಪೇರ್ ಮಾಡಿದ್ರೆ ಅಲ್ಲೆಲ್ಲ ಸ್ವಲ್ಪ ಉಳ್ಕೋದು ದೊಡ್ಡ ಕಷ್ಟ. ಯಾಕಂತಂದ್ರೆ ಹೈಟ್ ಜಾಸ್ತಿ ಇದೆ. ಹಾಗಾಗಿ ಈ ಗ್ರೇಟ್ ಹಿಮಾಲಯ ಕೆಳಭಾಗಕ್ಕೆ ಬಂದ್ರೆ ನಾವು ಏನ್ ನೋಡಿದ್ವಲ್ಲ ಲೆಸರ್ ಹಿಮಾಲಯ ಅಂತ ಹೇಳ್ಬಿಟ್ಟು. ಸೊ ಈ ಲೆಸರ್ ಹಿಮಾಲಯದಲ್ಲಿ ನಮಗೆ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ಜಾಸ್ತಿ ಹೈಟ್ ಇಲ್ಲ, ಹೈಟ್ ಕಡಿಮೆನೂ ಇಲ್ಲ. ಸೊ ಹಾಗಾಗಿ ಈ ಭಾಗದಲ್ಲಿ ಸಾಕಷ್ಟು ಗಿರಿಧಾಮಗಳು. ಗಿರಿಧಾಮ ಅಂತಂದ್ರೆ ಎತ್ತರವಾದ ಪ್ರದೇಶದಲ್ಲಿ ನಿರ್ಮಾಣ ಆಗಿರತಕ್ಕಂತ ವಾಸದ ಪ್ರದೇಶಗಳು. ಅವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಗಿರಿಧಾಮಗಳು. ಎಕ್ಸಾಂಪಲ್ ನಂದಾದೇವಿ ಗಿರಿಧಾಮ ಉತ್ತರಾಖಂಡದಲ್ಲಿ ಬರುತ್ತೆ. ಚಮೋಲಿ ಅಂತ ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪಿಥೋರ್ಗರು, ಅಲ್ಮೋರಾ, ಭೀಮ್ತಾಲು, ನೈನಿತಾಲು, ರಾಣಿಕೇತು, ಆಮೇಲೆ ನೆಕ್ಸ್ಟ್ ಅದು ಮುಸ್ಸೋರಿ. ಹೌದಾ? ಸೊ ಇವೆಲ್ಲ ಯಾವ ರಾಜ್ಯದಲ್ಲಿ ಬರ್ತಾವ ಅಂತಂದ್ರೆ ನಾನು ಈಗ ಕೊಟ್ಟಿದ್ನಲ್ಲ ಯಾವ್ದು ರೆಡ್ ಕಲರ್ ಕೊಟ್ಟಿದ್ದು, ಇವೆಲ್ಲ ಯಾವ ರಾಜ್ಯ ಅಂತ ಕೇಳಿದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಬರ್ತಕ್ಕಂತ ಪ್ರಮುಖ ಗಿರಿಧಾಮಗಳು. ಈ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಬಂದ್ರೆ ಆಲ್ಮೋಸ್ಟ್ ಯಾವ್ದಂತಂದ್ರೆ ಸಿಮ್ಲಾ. ಯಾವ ರಾಜ್ಯ ಅಂತಂದ್ರೆ ಹಿಮಾಚಲ್ ಪ್ರದೇಶ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಧರ್ಮಶಾಲಾ ಹಿಮಾಚಲ್ ಪ್ರದೇಶ. ಆಮೇಲೆ ಮನಾಲಿ, ಆಮೇಲೆ ಕುಫ್ರಿ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಚಂಬಾ, ಆಮೇಲೆ ಡಾಲ್ ಹೌಸಿ, ಇವೆಲ್ಲ ನೆನ್ಪಿಟ್ಕೊಳ್ಳಿ. ಇಲ್ಲಿ ಗ್ರೀನ್ ಕಲರ್ ಕೊಟ್ಟಿದ್ದೆಲ್ಲ ಯಾವ ರಾಜ್ಯ ಅಂತ ಕೇಳಿದ್ರೆ ಇದು ಹಿಮಾಚಲ್ ಪ್ರದೇಶ. ರೆಡ್ ಕಲರ್ ಮಾರ್ಕ್ ಕೊಟ್ಟಿದ್ನಲ್ಲ ಇವೆಲ್ಲ ಯಾವ ರಾಜ್ಯ ಅಂತಂದ್ರೆ ಇದು ಯಾವುದು ಉತ್ತರಾಖಂಡ ರಾಜ್ಯ. ಇವನ್ನೆಲ್ಲ ಮ್ಯಾಪ್ ಅಲ್ಲಿ ಕೂಡ ಗಮನಿಸಿ ನೀವೆಲ್ಲ. ಹೌದಾ? ಸೊ ಅವನ್ನೆಲ್ಲ ಮಾರ್ಕ್ ಮಾಡ್ಕೊಂತ ಹೋಗ್ರಿ. ಹೌದಾ? ಇನ್ನು ಅದ್ರ ಜೊತೆಗೆ ಈ ಮೇಲ್ಭಾಗ ಬಂದ್ರೆ, ಸೊ ಮೇಲ್ಭಾಗ ಯಾವ್ದಂತಂದ್ರೆ ಜಮ್ಮು ಕಾಶ್ಮೀರ ಸೈಡ್ ಏನಾದ್ರು ಬಂದ್ರೆ ಅಂತಂದ್ರೆ ಸೊ ನಿಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಮತ್ತೆ ಬೇರೆ ಶ್ರೇಣಿಗಳು ಕಂಡು ಬರ್ತವೆ. ಎಕ್ಸಾಂಪಲ್ ಯಾವ್ದಂತಂದ್ರೆ ಈ ಮೇಲ್ಭಾಗ ಅಮರ್ನಾಥ್ ಅಂತ ಕೇಳಿರ್ತಾರ. ಎಸ್, ಅಮರ್ನಾಥ್. ಆಮೇಲೆ ನೆಕ್ಸ್ಟ್ ಯಾವ್ದಂತಂದ್ರೆ ಗುಲ್ಮಾರ್ಗ್ ಆಗಿರ್ಬೋದು, ರಾಜೌರಿ ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಇಲ್ಲಿದೆ ನೋಡಿ ಯಾವ್ದಂತಂದ್ರೆ ಯಾವ್ದು ಪಾಲ್ಗಾಮ್ ಅಂತ ಹೇಳಿದೆ. ಹೌದಾ? ಸೊ ಇದರಲ್ಲಿ ಮುಖ್ಯವಾಗಿ ನೆನ್ಪಿಟ್ಟು ಹೋಗ್ಬೇಕಾಗಿರೋದು
ಒಂದು ಅಮರ್ನಾಥ್, ಗುಲ್ಮಾರ್ಗು, ರಾಜೌರಿ ಇವೆಲ್ಲ ಯಾವ ಭಾಗದಲ್ಲಿ ಬರುತ್ತೆ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಸೊ ಈ ಕಡೆಗೆ ಹೋದ್ರೆ ಗ್ಯಾಂಗ್ಟಾಕ್ ಯಾವುದು ಸಿಕ್ಕಿಮು, ಡಾರ್ಜಿಲಿಂಗ್ ಇದೆಲ್ಲಿ ಬರುತ್ತೆ ಅಂದ್ರೆ ಪಶ್ಚಿಮ ಬಂಗಾಳ, ಸಿಲಿಗುರಿ ಈ ಸಿಲಿಗುರಿ ಕೂಡ ಎಲ್ಲಿ ಬರುತ್ತೆ ಅಂದ್ರೆ ಪಶ್ಚಿಮ ಬಂಗಾಳ. ಇವು ನೆನ್ಪಿಡು, ಇವೆಲ್ಲ ಏನಪ್ಪಾ ಅಂತಂದ್ರೆ ಈ ಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ ಗಿರಿ ಧಾಮಗಳು. ನೋಟ್ ಮಾಡ್ಕೊಳ್ಳಿ ಯಾವ ರಾಜ್ಯದಲ್ಲಿ ಬರ್ತವೆ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಬರ್ತವೆ, ಯಾವ ಶ್ರೇಣಿಯಲ್ಲಿ ಇದಾವೆ ಅಂತಂದ್ರೆ ಇವೆಲ್ಲ ಲೆಸರ್ ಹಿಮಾಲಯದಲ್ಲಿ ಇರತಕ್ಕಂಥ ಪ್ರಮುಖ ಶ್ರೇಣಿಗಳು. ಹೌದಾ? ಎಸ್. ನೆಕ್ಸ್ಟ್ ಇದರಿಂದ ನೀವು ಏನಾದರೂ ದಕ್ಷಿಣ ಭಾಗಕ್ಕೆ ಬಂದ್ರಿ ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಶ್ರೇಣಿ ಯಾವ್ದು ಅಂತಂದ್ರೆ ಶಿವಾಲಿಕ್ ಶ್ರೇಣಿ ಅಂತ ಕರಿತೀವಿ ನಾವು. ಯಾವುದು? ಶಿವಾಲಿಕ್ ಶ್ರೇಣಿ. ಈಗ ಆಲ್ರೆಡಿ ನೋಡಿದೀವಿ ನಾವು. ಫಸ್ಟ್ ಬರ್ತಕ್ಕಂಥದ್ದು ಇನ್ನೊಂದ್ಸರ್ತಿ ನೋಡ್ಕೊಳ್ಳಿ. ಈ ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಇದು ಕಾರಾಕೋರಂ. ಕಾರಾಕೋರಂ ನಂತರ ಯಾವ್ದು ಬರುತ್ತೆ? ಲಡಾಖ್. ಲಡಾಖ್ದ ಮುಂದುವರೆದ ಭಾಗವನ್ನು ಕರಿತೀವಿ ಕೈಲಾಸು. ಇದ್ರ ಕೆಳಗಡೆ ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಜಸ್ಕರು. ನೆಕ್ಸ್ಟ್ ಈ ಭಾಗದಲ್ಲಿ ನಂಗಾ ಪರ್ವತದಿಂದ ಮುಖ್ಯವಾಗಿ ಈ ಕಡೆ ಹೋಗ್ತಕ್ಕಂಥ ಶ್ರೇಣಿ ಯಾವ್ದು ಅಂತಂದ್ರೆ ಯಾವ್ದಿದು? ಇದು ಗ್ರೇಟ್ ಹಿಮಾಲಯ. ಎಲ್ಲಿ? ನಂಗಾ ಪರ್ವತದಿಂದ ನಮ್ಚ ಅರ್ಧ ಚಂದ್ರಾಕೃತಿಯಲ್ಲಿದ್ದಾವೆ. ಹೌದಾ? ಸೊ ನೆಕ್ಸ್ಟ್ ಈ ಕಡೆ ಬರ್ತಕ್ಕಂಥದ್ದು ಪೀರ್ ಪಂಜಲ್, ದೌಲಾಧರ್, ನಾಗ್ತಿಬಾ ಅಥವಾ ಮುಸೋರಿ. ಆಮೇಲೆ ನೆಕ್ಸ್ಟ್ ಯಾವ್ದಂತಂದ್ರೆ ಈ ಕಡೆ ಬಂದ್ರೆ ಮಹಾಭಾರತ್ ಶ್ರೇಣಿ. ಈ ಕಡೆ ಬಂದ್ರೆ ಯಾವುದು? ಬ್ಲಾಕ್ ಮೌಂಟೇನ್. ಅಷ್ಟನ್ನು ಕೂಡಿಸಿ ಏನಂತ ಕರಿಬೇಕು? ಲೆಸ್ಸರ್ ಹಿಮಾಲಯ. ಈ ಲೆಸ್ಸರ್ ಹಿಮಾಲಯದ ದಕ್ಷಿಣಕ್ಕೆ ಬರ್ತಕ್ಕಂಥ ಈ ಶ್ರೇಣಿಯನ್ನ ನಾವೇನಂತ ಕರಿಬೇಕಂತಂದ್ರೆ ಶಿವಾಲಿಕ್ ಅಂತ ಕರಿಬೇಕು. ಇಲ್ಲಿ ನಾನು ಮಾರ್ಕ್ ಮಾಡಿದನಲ್ಲ ಲಾಸ್ಟ್, ಇದು ಯಾವ್ದಂತಂದ್ರೆ ಇದು ಶಿವಾಲಿಕ್ ಶ್ರೇಣಿ ಅಂತ ಕರಿತೀವಿ ನಾವು. ಹೌದಾ? ಈ ಶಿವಾಲಿಕ್ ಬೆಟ್ಟಗಳಿದಾವಲ್ಲ, ಸೊ ಇದು ಅಷ್ಟು ಹೈಟ್ ಇಲ್ಲ. ಅಂದಾಜು ಒಂದು 1500 ಮೀಟರ್ಗಿಂತಲೂ ಹೈಟ್ ಏನಾಗಿದೆ ಅಂತಂದ್ರೆ ಕಡಿಮೆ ಇದೆ. ಸೊ ಮುಖ್ಯವಾಗಿ ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ ಈ ಹಿಮಾಲಯ ಭಾಗದಿಂದ ಬರ್ತಕ್ಕಂಥ ನದಿಗಳಿದಾವಲ್ಲ, ಸೊ ಈ ನದಿಗಳೆಲ್ಲ ಏನ್ ಮಾಡ್ತಾವ ಅಂತಂದ್ರೆ ಈ ಭಾಗವನ್ನ ಕೊರೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೊರೆದು ಹೈಟ್ ಎಲ್ಲ ಏನಾಗ್ತಾ ಬರ್ತಂದ್ರೆ ಇನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಈ ನಾವು ನೋಡ್ತಿರ್ತಕ್ಕಂಥ ಯಾವ್ದಂತಂದ್ರೆ ಈ ಶಿವಾಲಿಕ್ ಬೆಟ್ಟಗಳು ಅಂತ ಏನು ಕರಿತಾ ಇದೀವಲ್ಲ, ಈ ಶಿವಾಲಿಕ್ ಬೆಟ್ಟಗಳು ಇವುಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಹಿಮಾಲಯದ ಪಾದ ಬೆಟ್ಟಗಳು ಅಂತ ಕರಿತೀವಿ. ಹಿಮಾಲಯದ ಪಾದ ಬೆಟ್ಟಗಳು. ಹೌದಾ? ಸೊ ಫೂಟ್ ಹಿಲ್ಸ್ ಆಫ್ ಹಿಮಾಲಯ. ಫೂಟ್ ಹಿಲ್ಸ್ ಆಫ್ ಹಿಮಾಲಯದ ಪಾದ ಬೆಟ್ಟ ಅಂದ್ರೆ ಹೈಟ್ ತುಂಬಾ ಕಡಿಮೆ ಇದೆ. ನಮ್ಮ ಮೈದಾನದಿಂದ ಹೋಗ್ಬೇಕಾದ್ರೆ ಫಸ್ಟ್ ಹೈಟ್ ಕಡಿಮೆ ಇರತಕ್ಕಂಥ ಭಾಗ ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಶಿವಾಲಿಕ್. ಅದಕ್ಕೆ ಹಿಮಾಲಯದ ಪಾದ ಬೆಟ್ಟಗಳು ಅಂತ ನಾವು ಕರ್ಕೊಂಡು ಹೋಗ್ತೀವಿ. ಈ ಪಾದ ಬೆಟ್ಟಗಳ ಭಾಗದಲ್ಲಿ ಮುಖ್ಯವಾಗಿ ನಮ್ಗೆ ಕಂಡು ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಡೂನ್ ಅಂತ ಕರಿತೀವಿ ನಾವು. ಮುಖ್ಯ ಲಕ್ಷಣ ಯಾವ್ದಂತಂದ್ರೆ ಡೂನ್ಸ್ ಗಳು ಅಂತ ಹೇಳ್ಬಿಟ್ಟು. ಏನ್ ಸರ್ ಇದು ಡೂನ್ ಅಂತಂದ್ರೆ ಈ ಹಿಮಾಲಯ ಪರ್ವತಗಳ ಭಾಗದಲ್ಲಿ ಸಮಾಂತರವಾದ ಮತ್ತು ವಿಸ್ತಾರವಾಗಿರ್ತಕ್ಕಂತಹ ತಗ್ಗು ಪ್ರದೇಶಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆ ಭಾಗದಲ್ಲಿ ಡೂನ್ ಅಂತ ಕರೀತಾರೆ. ಸ್ಯಾಂಡ್ ಡೂನ್ ಅಂತಂದ್ರೆ ಅದು ಬೇರೆ. ಈ ಹಿಮಾಲಯ ಭಾಗದಲ್ಲಿ ಇದೇನಪ್ಪಾ ಅಂತಂದ್ರೆ ಮೌಂಟೇನ್ ಇದು. ಹೌದಾ? ಸೊ ಈ ಮೌಂಟೇನ್ ಈ ಭಾಗ ಇರುತ್ತಲ್ಲ, ಈ ಭಾಗದ ಇದು ವಿಸ್ತಾರವಾದ ತಗ್ಗು ಪ್ರದೇಶಗಳ ತಾನೇ ಇದು. ಈ ವಿಸ್ತಾರವಾದ ಈ ತಗ್ಗು ಪ್ರದೇಶಗಳನ್ನ ನಾವು ಏನಂತ ಕರಿಬೇಕಂತಂದ್ರೆ ಡೂನ್ಸ್ ಅಂತ ಕರಿಬೇಕು. ಎಂತ ಕರಿಬೇಕು ಇವುಗಳನ್ನ? ಡೂನ್ಸ್. ಹೌದಾ? ಸೊ ಈ ರೀತಿ ಈ ಹಿಮಾಲಯ ಪಾದ ಬೆಟ್ಟಗಳ ಭಾಗದಲ್ಲಿ ವಿಸ್ತಾರವಾಗಿ ನಿರ್ಮಾಣ ಆಗಿರ್ತಕ್ಕಂತಹ ಮತ್ತು ಸಮಾಂತರವಾಗಿರ್ತಕ್ಕಂತಹ ಈ ತಗ್ಗು ಪ್ರದೇಶಗಳನ್ನ ಏನಂತ ಕರಿಬೇಕು ಅಂತಂದ್ರೆ ಡೂನ್ಸ್ ಅಂತ ಕರಿಬೇಕು. ಏನಂತ ಹೇಳ್ಬಿಟ್ಟು? ಡೂನ್ಸ್. ಹೌದಾ? ಸೊ ಈ ರೀತಿ ಡೂನ್ಸ್ ಗಳು ಆಲ್ಮೋಸ್ಟ್ ಯಾವ್ದರಿಂದ ಕೂಡ್ಕೊಂಡಿರತ್ತೆ ಅಂತಂದ್ರೆ ಮೆಕ್ಕಲು ಮಣ್ಣಿನಿಂದ ಕೂಡ್ಕೊಂಡಿರತ್ತೆ ಅಂತ ಗೊತ್ತಿರಲಿ. ಯಾವ ಮಣ್ಣು? ಮೆಕ್ಕಲು ಮಣ್ಣಿನಿಂದ ಕೂಡ್ಕೊಂಡಿರ್ತಕ್ಕಂಥ ಈ ಭಾಗಗಳು ಯಾವ್ದಂತಂದ್ರೆ ಡೂನ್ಸ್ ಗಳು. ಹೌದಾ? ಎಕ್ಸಾಂಪಲ್ ಯಾವ್ದಂತಂದ್ರೆ ಡೆಹ್ರಾಡೂನ್ ಕೇಳಿದಿರ? ಎಕ್ಸಾಂಪಲ್ ಯಾವ್ದು? ಡೆಹ್ರಾಡೂನ್. ಹೌದಾ? ಎಲ್ಲಿ ಬರುತ್ತೆ ಇದು? ಇದು ಉತ್ತರಾಖಂಡದಲ್ಲಿ ಬರುತ್ತೆ ಅಂತ ಗೊತ್ತಿರಲಿ. ಯಾವುದು? ಉತ್ತರಾಖಂಡ. ಇದೇ ಭಾರತದ ಅತಿ ದೊಡ್ಡ ಡೂನ್. ಹೌದಾ? ಡೂನ್ ಅಂತಂದ್ರೇನು? ಹಿಮಾಲಯದ ಲೆಸರ್ ಹಿಮಾಲಯದ ಕೆಳಭಾಗದಲ್ಲಿ ಮತ್ತು ಹಿಮಾಲಯದ ಪಾದ ಬೆಟ್ಟಗಳ ಅಥವಾ ಶಿವಾಲಿಕ್ ಭಾಗದಲ್ಲಿ ವಿಸ್ತಾರವಾದ ಮತ್ತು ಸಮಾಂತರವಾದ ತಗ್ಗು ಪ್ರದೇಶಗಳಿಗೆ ಏನಂತ ಕರಿಬೇಕಂತಂದ್ರೆ ಡೂನ್. ಈ ಡೂನ್ಗಳಲ್ಲಿ ಏನ್ ಸಿಗತ್ತೆ ಅಂತಂದ್ರೆ ಮೆಕ್ಕಲು ಮಣ್ಣಿನಿಂದ ಸಂಚಯನವಾಗಿರ್ತಕ್ಕಂಥ ಭಾಗ ಸಿಗತ್ತೆ. ಅಂದ್ರೆ ಫಲವತ್ತಾಗಿರ್ತಕ್ಕಂಥ ಭಾಗ. ಎಕ್ಸಾಂಪಲ್ ಯಾವ್ದಂತಂದ್ರೆ ಡ್ಯಾರಾಡೂನ್. ಇದು ಭಾರತದ ಅತಿ ದೊಡ್ಡ ಡೂನ್. ಹೌದಾ? ಇದನ್ ಬಿಟ್ಟು ಯಾವ್ದು ಡೂನ್ ಇಲ್ವಾ ಅಂತಂದ್ರೆ ಇದೇ ಉತ್ತರಾಖಂಡದಲ್ಲಿ ಏನ್ ಬರುತ್ತೆ ಅಂತಂದ್ರೆ ಇನ್ನೊಂದು ಬರುತ್ತೆ. ಯಾವ್ದಂತಂದ್ರೆ ಕೋಟಾ ಡೂನ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ಪಟ್ಲಿ ಡೂನ್ ಅಂತ ಕರಿತೀವಿ. ಕೋಟಾ ಡೂನು. ನೋಟ್ ಮಾಡ್ಕೊಳ್ಳಿ ಇವನ್ನ. ಯಾವುದು? ಪಟ್ಲಿ ಡೂನು. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಎಕ್ಸಾಂಪಲ್ ಚೌಕಂಬ ಡೂನು. ಚೌಕಂಬ ಡೂನು. ಹೌದಾ? ಸೊ ಎಲ್ಲ ಎಲ್ಲಿಂದ ಬರುತ್ತೆ ಅಂತಂದ್ರೆ ಉತ್ತರಾಖಂಡ ರಾಜ್ಯದಲ್ಲಿ. ಇನ್ನೊಂದು ಬರುತ್ತೆ ಯಾವ್ದಂತಂದ್ರೆ ಉದಾಂಪುರ್ ಡೂನ್ ಅಂತೇಳಿ. ಇದು ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಉದಾಂಪುರ್ ಡೂನ್ ಎಲ್ಲಿ ಬರುತ್ತೆ ಅಂತಂದ್ರೆ ಇದು ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂಥದ್ದು. ಹೌದಾ? ಸೊ ಈ ರೀತಿ. ಹೀಗಾಗಿ ಫಸ್ಟ್ ನಾವು ನೆನ್ಪಿಟ್ಕೋಬೇಕಾಗಿದ್ದು ಇವೆಲ್ಲ ಏನಪ್ಪಾ ಅಂತಂದ್ರೆ ಯಾವ ಭಾಗದಲ್ಲಿ ಕವರ್ ಆಗ್ತವೆ ಅಂತ ನೆನ್ಪಿಟ್ಕೊಳ್ಳೋಣ. ಹೌದಾ? ಸೊ ಈಗ ನೋಡಿರ್ತಕ್ಕಂಥದ್ದು ಹಿಮಾಲಯಗಳು. ಅದ ರಚನೆ ಆಗೋದಕ್ಕೆ ಕಾರಣ ಇಂಡಿಯಾ ಪ್ಲೇಟ್ ಬಂದ್ಬಿಟ್ಟು ಯಾವ್ದರಿಂದ ಈರೇಷಾದೊಂದಿಗೆ ಕನ್ವರ್ಜ್ ಆಗೋದ್ರಿಂದ ಎಲ್ಲ ಮಡಿಕೆ ಪರ್ವತಗಳ ನಿರ್ಮಾಣ ಆಯ್ತು. ಈ ಮಡಿಕೆ ಪರ್ವತಗಳು ಯಾವ ರೀತಿ ಇದಾವೆ ಅಂತಂದ್ರೆ ಅಸಿಮೆಟ್ರಿಕ್ ಆಗಿದಾವೆ ಅಂತ ಎಲ್ಲ ನೋಡಿದೀವಿ ನಾವು. ಅಂದ್ರೆ ಅಸಮ ಮಡಿಕೆ
ಪರ್ವತಗಳು ಅಂತ ಅಬ್ಸರ್ವ್ ಮಾಡಿದ್ವಿ. ಹೌದಾ, ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ. ಯಾವ ಭಾಗ ಫಸ್ಟ್ ಬರುತ್ತೆ, ಸೆಕೆಂಡ್ ಬರುತ್ತೆ, ಥರ್ಡ್ ಬರುತ್ತೆ, ಇವುಗಳನ್ನೆಲ್ಲ ಏನಪ್ಪಾ ಅಂತಂದ್ರೆ ನೀವು ಸಾಮಾನ್ಯವಾಗಿ ಎಕ್ಸಾಮ್ ಅಲ್ಲಿ ನೆನ್ಪಿಟ್ಕೊಳ್ಳೋದ್ರಿಂದ ಇನ್ನೂ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಅನುಕೂಲ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಮುಖ್ಯವಾಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ ಅಂತಂದ್ರೆ ಮ್ಯಾಪಿಂಗ್ ಕೇಳ್ತಾನೆ. ಫಸ್ಟ್ ಇನ್ನೊಂದ್ಸರ್ತಿ ನೋಡ್ಕೊಳ್ಳಿ, ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಕಾರಾಕೋರಂ. ಕಾರಾಕೋರಂ ಆದ ತಕ್ಷಣ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಲಡಾಖ್. ಲಡಾಖ್ದ ಮುಂದುವರೆದ ಭಾಗವನ್ನು ಏನಂತ ಕರಿತೀವಿ ಅಂದ್ರೆ ಕೈಲಾಸು. ಕೈಲಾಸ ಆದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಇದು ಜಸ್ಕರ್ ಬರುತ್ತೆ. ಹೌದಾ, ಸೊ ಈ ಮೂರನ್ನು ಸೇರಿಸಿ ಏನಂತ ಕರಿಬೇಕಂತಂದ್ರೆ ನಾವು ಟ್ರಾನ್ಸ್ ಹಿಮಾಲಯ ಅಂತ ಕರಿತೀವಿ. ಹೌದಾ, ಸೊ ಒಂದೇದ್ದು ಇದು ಯಾವ್ದಂತಂದ್ರೆ ಇದು ಇದು ಕಾರಾಕೋರಂ. ಕಾರಾಕೋರಂ. ಎರಡನೇದು ಯಾವ್ದು ಅಂತಂದ್ರೆ ಲಡಾಖ್. ಇದು ಯಾವ್ದು ಅಂತಂದ್ರೆ ಇದು ಕೈಲಾಸ್. ಹೌದಾ, ಸೊ ಇದು ಯಾವ್ದು ಅಂತಂದ್ರೆ ಇದು ಜಸ್ಕರ್. ಹೌದಾ, ಸೊ ಈ ಜಸ್ಕರ್ ಇಂದ ನೆಕ್ಸ್ಟ್ ಬರ್ತಕ್ಕಂಥ ಭಾಗ ಯಾವ್ದು ಅಂತಂದ್ರೆ ಇದು ಮಹಾ ಹಿಮಾಲಯ. ಮಹಾ ಹಿಮಾಲಯ ಈ ಭಾಗದಲ್ಲಿ ಬರ್ತಕ್ಕಂಥದ್ದು ನಮ್ಚಾ ಬರ್ವ. ಸೊ ಈ ಕಡೆಗೆ ಬರ್ತಕ್ಕಂಥ ನಂಗಾ ಪರ್ವತದಿಂದ ನಮ್ಚಾ ಪರ್ವತವರೆಗೂ. ಆಮೇಲೆ ನೆಕ್ಸ್ಟ್ ಈ ಕಡೆ ಈ ಭಾಗ ಯಾವ್ದು ಅಂತಂದ್ರೆ ಇದು ಲೆಸ್ಸರ್ ಹಿಮಾಲಯ ಭಾಗ. ಇದಷ್ಟು ಈಗ ಅಬ್ಸರ್ವ್ ಮಾಡಿದ್ವಿ, ಲೆಸ್ಸರ್ ಹಿಮಾಲಯ. ಇದ್ರ ಕೆಳಗಡೆ ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಶಿವಾಲಿಕ್. ಫಸ್ಟ್ ಈ ರೀತಿ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಮ್ಯಾಪಿಂಗ್ ಗೊತ್ತಿರ್ಬೇಕು. ಹೌದಾ, ಸೊ ಇನ್ನೂ ಇದೆ ಹಿಮಾಲಯ ಬಗ್ಗೆ, ಅಂದ್ರೆ ಪ್ರಾದೇಶಿಕ ಭಾಗಗಳಂತ ಕರಿತೀವಿ. ಇದ್ರ ಮುಂದುವರೆದ ಭಾಗಗಳು ಈಶಾನ್ಯ ರಾಜ್ಯಗಳಲ್ಲಿ ಬರ್ತವೆ. ಅವುಗಳನ್ನೆಲ್ಲ ನಾವು ಪೂರ್ವಾಂಚಲ್ ಬೆಟ್ಟಗಳಂತ ಕರಿತೀವಿ. ಈ ಪೂರ್ವಾಂಚಲ್ ಬೆಟ್ಟಗಳ ಬಗ್ಗೆ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಏನ್ ಮಾಡ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ದ ಫ್ರೆಂಡ್ಸ್ಗೂ ಕೂಡ ಏನಪ್ಪಾ ಅಂತಂದ್ರೆ ಇನ್ಫಾರ್ಮೇಶನ್ ಕೊಡಿ ಮತ್ತು ಶೇರ್ ಮಾಡಿ. ಅದರ ಕ್ಲಾಸ್ಗಳು ಕಂಟಿನ್ಯೂ ಆಗಿರ್ತವೆ. ಈ ಒಂದು ವೀಕ್ ಅಲ್ಲಿ ಮಾತ್ರ ಗ್ಯಾಪ್ ಆಗಿತ್ತು ಎಕ್ಸಾಮ್ ಸಲುವಾಗಿ. ಸೊ ನೆಕ್ಸ್ಟ್ ಅಲ್ಲಿ ಎಲ್ಲಾನು ಕೂಡ ಮ್ಯಾಪಿಂಗ್ ಅಲ್ಲಿ ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂತ ಜಿಯೋಗ್ರಫಿ ಮ್ಯಾಪಿಂಗ್ ಕ್ವಶನ್ಸ್ ಗಳನ್ನ ಕೂಡ ಏನ್ ಮಾಡ್ತೀನಿ ಅಂದ್ರೆ ಕವರ್ ಮಾಡ್ಕೊಂಡು ಹೋಗ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ಹೌದಾ, ಥ್ಯಾಂಕ್ ಯು ವೆರಿ ಮಚ್.